ಸುವರ್ಣ. ನಮಸ್ಕಾರ. ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಮೂಲಕ ನಮ್ಮ ಅನೇಕ ವಿಚಾರಗಳು, ಸಂಸ್ಕಾರ, ಸಂಸ್ಕೃತಿ, ಪೂಜೆ, ಪುನಸ್ಕಾರಗಳು, ಹೀಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಹಲವಾರು ಸಮಸ್ಯೆಗಳಿಗೆ ಪುಟ್ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಿಮ್ಮ ನೆಚ್ಚಿನ ಆತ್ಮೀಯ ಗುರುಗಳಾಗಿರುವಂತಹ ಶ್ರೀ ವಾಚಸ್ಪತಿ ಭಟ್ ಗುರೂಜಿ ಅವರು. ಕಾರ್ಯಕ್ರಮಕ್ಕೆ ಈ ದಿವಸ ಸ್ವಾಗತಿಸೋಣ. ಈ ದಿವಸ ಗುರೂಜಿ ಏನೆಲ್ಲ ಹೇಳ್ತಾರೆ ಅಂತ ಕೇಳೋಣ ಅಲ್ವಾ? ಬನ್ನಿ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರುಗಳೇ. ಧನ್ಯವಾದಮ್ಮ. ಈ ದಿವಸ ಹೇಗಿದೆ? ಈ ದಿನದ ಯೋಗ ಕರ್ಣ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೇನೆ ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಗಂಗಾ ಪೂಜೆ ಹೇಗೆ ಮಾಡಬೇಕು, ಅದ್ರ ಮಹತ್ವ ಏನು ಅಂತ. ಆ ಪೂಜೆ ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀರಾ? ಅಜ್ಞಾನಾಂಜಾಹ್ನವೇ ತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀ ತೀರ್ಥಮಾಶ್ರಯೇ ಶ್ರೀ ಶಂಕರ ಸ್ವರೂಪಾಯ ಕಾಮಿತಾರ್ಥ ಪ್ರದಾಯತೆ ಗುರವೇ ರಾಘವೇಂದ್ರಾಯ ಭಾರತೀಯತೆಯೇ ನಮಃ. ಸದ್ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಜೊತೆಯಲ್ಲಿ ಯಾರ್ಯಾರು ಈ ಒಂದು ಮಾರ್ಚ್ ತಿಂಗಳ 14ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಅನುಗ್ರಹವನ್ನು ಮಾಡಲಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಯಾಗಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತಿನ ಪಂಚಾಂಗವನ್ನು ನೋಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಜಯನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ. ತ್ರಯೋದಶಿ ಇವತ್ತು ಸರಿಸುಮಾರು ಮಧ್ಯಾಹ್ನ 1:15 ಗಂಟೆವರೆಗೂ ಇರತಕ್ಕಂಥದ್ದು. ನಕ್ಷತ್ರ ಇವತ್ತಿಂದು ಆಶ್ಲೇಷ ನಕ್ಷತ್ರ 7 ಗಂಟೆ 13 ನಿಮಿಷಕ್ಕೆ ಮುಗಿದು ಹೋಗಿದೆ. ಈಗಾಗಲೇ ಮಘ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗಿದೆ. ಸಿಂಹರಾಶಿಗೆ ಚಂದ್ರ ಬಂದಿದ್ದಾನೆ. ಇನ್ನೊಂದು ಸುಕರ್ಮ ನಾಮಕ ಯೋಗ ಮತ್ತು ಕೌಲವ ಕರ್ಣ. ಸುಕರ್ಮ ಕೌಲವ ಇವೆರಡನ್ನು ನಾವು ನೋಡಿದಾಗ ಏನಾಗ್ತದೆ ಅಂದರೆ, ಶುದ್ಧವಾದಂತಹ ಸತ್ಕರ್ಮವನ್ನು ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅತ್ಯುತ್ತಮವಾದಂಥ ದಿವಸ ಅಂತಕ್ಕಂಥದ್ದು ಒಂದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಸೂರ್ಯ ಸ್ವರಾಶಿಯ ದೃಷ್ಟಿಯನ್ನು ತ್ಯಾಗ ಮಾಡ್ತಾನೆ. ಅಂದರೆ ಕುಂಭರಾಶಿಯಿಂದ ಸಿಂಹಕ್ಕೆ ನೇರ ದೃಷ್ಟಿಯನ್ನು ಕೊಡ್ತಿದ್ದ. ಇವತ್ತು ಸಿಂಹರಾಶಿಯನ್ನು ದೃಷ್ಟಿಯನ್ನು ತೆಗೆದು, ಅಂದರೆ ಸಿಂಹರಾಶಿಯ ಮೇಲಿರುವ ಅವನು ದೃಷ್ಟಿಯನ್ನು ತೆಗಿತಾನೆ. ಅರ್ಥಾತ್ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾ ಇದ್ದಾನೆ. ಜೊತೆಯಲ್ಲಿ ಇವತ್ತು ಮಹಾಪ್ರದೋಷ ಇರತಕ್ಕಂಥದ್ದು. ಈ ಮಹಾಪ್ರದೋಷ ಈ ವರ್ಷದ ಕೊನೆಯ ಶುಕ್ಲ ಪಕ್ಷದ ಪ್ರದೋಷ. ನೆನಪಿರಲಿ, ಶಿವಾರಾಧನೆ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯುತ್ತಮವಾದಂಥ ದಿವಸ. ಇದು ಇವತ್ತಿನ ಪಂಚಾಂಗದ ವಿಶೇಷ. ಇನ್ನು ಗಂಗಾ ಪೂಜೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಳಿದ್ದೆ. ಎಂಥ ಒಳ್ಳೆಯ ದಿವಸ ಇವತ್ತು ನಿಮಗೆ ಸಿಕ್ಕಿದೆ ಅಂದರೆ ನನಗೂ ಬಹಳ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಪ್ರದೋಷ ಅಂದರೆ ಈಶ್ವರನ ಪೂಜೆ ಮಾಡೋದಕ್ಕೆ ಬಹಳ ಶ್ರೇಷ್ಠವಾದ ದಿವಸ ಅಂತ ಒಂದಾಯಿತು. ಈಶ್ವರನ ತಲೆ ಮೇಲೆ ಇರ್ತಕ್ಕಂಥವಳು ಗಂಗೆ, ಗಂಗಾಧರ ಅವನು. ಗಂಗೆಯನ್ನು ಏನಂತ ಹೇಳ್ತಾರೆ? ಸಿತ ಮಕರ ನಿಷಣ್ಣಾಂ ಶುಭ್ರವರ್ಣಾಂ ತ್ರಿನೇತ್ರಾಂ ಕರಧೃತ ಕಲಶೋದ್ಯತ್ಸೋತ್ಪಲಾಭೇತ್ಯಭೀಷ್ಟಾಂ ವಿಧಿ ಹರಿ ಹರ ರೂಪಾಂ ಸೇಂದು ಕೋಟೀರ ಚೂಡಾಂ ಭಸಿತ ಸಿತ ದುಕೂಲಾನ್ ಜಾಹ್ನವೀಂ ತಾಮ್ ನಮಾಮಿ ಅಂಥೇಳಿ ಗಂಗೆಯನ್ನು ಸ್ತೋತ್ರ ಮಾಡ್ತಾರೆ. ಎಂತಹ ಬಟ್ಟೆಯನ್ನು ಹುಟ್ಟಿದ್ದಾಳೆ ಅಂದರೆ, ಅತ್ಯಂತ ಮೃದುವಾಗಿರ್ತಕ್ಕಂತಹ ಬಿಳಿಯ ಬಟ್ಟೆಯನ್ನು ಉಟ್ಟುಕೊಂಡು, ಸಿತ ಮಕರ ಹಸಿರಾಗಿರ್ತಕ್ಕಂಥದ್ದಲ್ಲ, ಬಿಳಿಯಾಗಿರ್ತಕ್ಕಂತಹ ಮೊಸಳೆಯ ಮೇಲೆ ಕೂತ್ಕೊಂಡು ಶುಭ್ರವರ್ಣವಾಗಿರ್ತಕ್ಕಂತಹ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥವಳು, 3 ಕಣ್ಣುಗಳನ್ನು ಹೊಂದಿದವಳು. ಅದಕ್ಕಿಂತಲೂ ವಿಶೇಷವಾಗಿ ಶಿವನ ತಲೆಯ ಮೇಲೆ ರಾರಾಜಿಸ್ತಕ್ಕಂಥವಳು. ಅಂತಹ ಗಂಗೆಯನ್ನು ಪೂಜೆ ಮಾಡೋ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಬೇಕಾದಂಥದ್ದೊಂದು ಒಳ್ಳೆಯ ಅವಕಾಶ. ನಿಮಗೂ ಒಂದು ಯೋಗ, ನನಗೂ ಸುಯೋಗ. ಜೊತೆಯಲ್ಲಿ ಇವತ್ತು ಪ್ರದೋಷ, ಶಿವಪೂಜೆ ಇರ್ತಕ್ಕಂಥದ್ದು. ನೋಡಿ, 2 ಒಟ್ಟಿಗೆ ಬಂದಿದೆ. ಶಿವಪೂಜೆ ಮತ್ತು ಗಂಗಾ ಪೂಜೆ ಎರಡನ್ನೂ ಮಾಡ್ಕೊಳ್ಳಿ. ಇವತ್ತು ತುಂಬ ಒಳ್ಳೆಯದು. ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಒಂದು ಬಿಂದಿಗೆನಲ್ಲಿ ನೀರು ತುಂಬಿಟ್ಕೊಳ್ಳಿ. ಆ ಬಿಂದಿಗೆ ಶುದ್ಧವಾದ್ದಾಗಿರಬೇಕು. ಬೇರೆ ಯಾವುದಕ್ಕೂ ಬಳಸದೇ ಇದ್ದಂಥದ್ದು, ಕುಡಿಯೋ ನೀರಿಗಾಗಿ ಬಳಸಿದ್ದಾದರೆ ತೊಂದರೆ ಇಲ್ಲ. ಬೇರೆ ಇನ್ನೆಲ್ಲೆಲ್ಲೋ ಇಟ್ಟು ಇತ್ಯಾದಿಗಳನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು. ಅಥವಾ ಹೊಸತನ್ನೇ ತಂದ್ಕೊಂಡ್ರಿ ಇನ್ನೂ ಒಳ್ಳೆಯದು. ಕನಿಷ್ಠ 800 ml ನೀರು ಹಿಡಿಬೇಕು.
ಅದಕ್ಕಿಂತ ಕಡಿಮೆ ಹಿಡಿತಕ್ಕಂಥ ತಂಬಿಗೆಯನ್ನು ಚೊಂಬು ಅಂತೇಳಿ ಹೇಳೋಕ್ಕಾಗಲ್ಲ, ಅದು ಲೋಟಕ್ಕಿಂತಲೂ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ಅದು ಗಂಗಾ ಪೂಜೆಗೆ ಶ್ರೇಷ್ಠವಾದ್ದಾಗಲ್ಲ. ಸರಿಯಾಗಿ ಯೋಚನೆ ಮಾಡಿಕೊಂಡು ಯಾವುದನ್ನು ತರಬೇಕು, ಎಷ್ಟನ್ನು ತರಬೇಕು ಅನ್ನೋದನ್ನು ಸರಿಯಾಗಿ ಗಮನ ಇಟ್ಕೊಳ್ಬೇಕು. ನಾನು ಹೇಳಿದ್ನಲ್ಲ, ಕನಿಷ್ಠ 800 ml ನೀರು ಹಿಡಿಬೇಕು. 800 ml ನೀರಾದರೂ ಹಿಡಿದ್ರೆ ಅದನ್ನು ಪೂಜೆಗೆ ಯೋಗ್ಯ ಅಥವಾ ಅರ್ಹ ಅಂತ ತಗೋಬೋದು ನಾವು. ಹಾಗಾಗಿ ಅಂಥ ಒಂದು ಬಿಂದಿಗೆಯನ್ನು ಅಥವಾ ಒಂದು ಪಾತ್ರೆಯನ್ನು ತಗೊಳ್ಳಿ. ತಾಮ್ರದ್ದಾದರೆ ಮೊದಲನೇ ಪ್ರಾಶಸ್ತ್ಯ ತಾಮ್ರಕ್ಕೆ, ಎರಡನೇದು ಹಿತ್ತಾಳೆ ಆಗಬಹುದು, ಮೂರನೇದು ಮಣ್ಣಿಂದು ಸೂಕ್ತ. ಬೆಳ್ಳಿ ಬಂಗಾರ ಅದಕ್ಕಿಂತಲೂ ಮೇಲಿಂದ ಆಯಿತು. ಸಾಧ್ಯ ಇದ್ದರೆ ಮಾಡಿ, ಸಂತೋಷ, ಭಗವಂತ ಕೊಡಲಿ ನಿಮಗೆ. ಬಂಗಾರದ್ರಲ್ಲೇ ಮಾಡೋ ಶಕ್ತಿಯನ್ನು ಕೊಡಲಿ, ಬೆಳ್ಳಿಲೇ ಮಾಡುವಂಥ ಶಕ್ತಿಯನ್ನು ಕೊಡಲಿ. ನಾನಂತೂ ಖಂಡಿತವಾಗಲೂ ಅದನ್ನೇ ಬೇಡ್ಕೊಡ್ತೀನಿ. ಎಲ್ಲರೂ ಸಹ ನಮ್ಮವರೇ, ನೀವೆಲ್ಲ ನನ್ನವರು. ನೀವೆಲ್ಲರೂ ಸಹ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲೇ ದೇವತಾರ್ಚನೆ ಮಾಡ್ತೀರಿ ಅಂದರೆ ಅದಕ್ಕಿಂತ ಖುಷಿ ನನಗಿನ್ನೇನು ಬೇಕಾಗಿದೆ. ಹಾಗಾಗಿ ಅಂಥ ಒಂದು ರೀತಿಯಲ್ಲಿ ಗಂಗಾ ಪೂಜೆಯನ್ನು ಮಾಡಬೇಕಿದ್ರೆ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಳ್ಳಿ. ಶುದ್ಧವಾದ ನೀರಾಗಿರಬೇಕು. ಎಲ್ಲೆಲ್ಲಿಂದ ಹಿಡ್ಕೊಂಡು ಬಂದಿರತಕ್ಕಂಥ ನೀರು ಬೇಡ. ನೀರಿಗೆ ಮೈಲಿಗೆ ಇಲ್ಲ ನಿಜ, ಆದರೆ ಶುದ್ಧವಾದ ಜಾಗದಿಂದ ಬಂದಿದ್ದ ಪಕ್ಷದಲ್ಲಿ ಅದಕ್ಕೆ ಅದರದೇ ಆದಂಥ ಒಂದು ನೈರ್ಮಲ್ಯ ಇರುತ್ತೆ, ಅದು ಶುದ್ಧವಾಗಿರುತ್ತೆ, ಪಾವಿತ್ರ್ಯತೆ ಇರುತ್ತೆ, ಅದಕ್ಕೊಂದು ಗುಣ ಅಂತ ಇರುತ್ತೆ ಅಲ್ವಾ. ಅಂಥ ನೀರಾಗಿರಬೇಕು, ಅದು ಬಹಳ ಮುಖ್ಯ. ಅಂಥ ಒಂದು ನೀರನ್ನು ತಂದು ಪಾತ್ರೆಯಲ್ಲಿ ಇಟ್ಕೊಳ್ಳಿ. ಜೊತೆಯಲ್ಲಿ ಪೂಜೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಶೇಖರಿಸಿ ಇಟ್ಕೊಳ್ಳಿ. ಏನು ಮಾಡಬೇಕು ಅಂತಂದರೆ, ಪ್ರಾರಂಭದಲ್ಲಿ ಆ ಪಾತ್ರೆಯನ್ನು ಮೊದಲು ತೊಳ್ಕೋಬೇಕು. ಆ ಪಾತ್ರೆಗೆ ಮೊದಲು ಪೂಜೆಯನ್ನು ಮಾಡಬೇಕು. ನೀರು ಹಾಕೋದಕ್ಕಿಂತ ಮುಂಚೆ ಬೇರೆ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಟ್ಕೊಂಡಿರಬೇಕು. ಆನಂತರ ಯಾವುದನ್ನು ಗಂಗಾ ಪೂಜೆಗೆ ಅಂತ ನೀವು ಉಪಯೋಗಿಸ್ತೀರಲ್ಲ, ಆ ಪಾತ್ರೆಯನ್ನು ಶುದ್ಧವಾಗಿ ತೊಳೆದಿಟ್ಕೊಂಡು ಅದಕ್ಕೆ ಹೊರಗಡೆ 4 ದಿಕ್ಕಿಗೆ ಗಂಧದ ಮೇಲೆ ಅರಿಶಿನ, ಅರಿಶಿಣದ ಮೇಲೆ ಕುಂಕುಮವನ್ನು ಹಚ್ಚಬೇಕು. 4 ದಿಕ್ಕಿಗೆ ಹಚ್ಚಬೇಕು. ಸಾಧ್ಯ ಆದರೆ 2 ಅಕ್ಷತೆ ಕಾಳು ಅಂಟಿಸಿ ಒಂದೊಂದು ಹೂ ಅಂಟಿಸಿದರೆ ಇನ್ನೂ ಒಳ್ಳೆಯದು. ಈ ಥರ ಮಾಡಿ ಆ ಬಿಂದಿಗೆಯನ್ನು ಮೊದಲು ಸಿದ್ಧಪಡಿಸ್ಕೊಳ್ಳಿ, ಅಥವಾ ಪಾತ್ರೆಯನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು. ಅದಾದ ಮೇಲೆ ಒಳಗಡೆ ಪಾತ್ರೆ ಒಳಗೆ ಏನು ಮಾಡಬೇಕಪ್ಪ ಅಂತಂದರೆ, ಚೂರು ಅರಿಶಿನ, ಸ್ವಲ್ಪ ಕುಂಕುಮ, ಸಾಧ್ಯವಾದರೆ ಒಂದು ಬಂಗಾರದ ತುಂಡನ್ನು ಹಾಕಬೇಕು. ಇದು ಬಹಳ ಮುಖ್ಯ. ಚಿಲ್ಲರೆ ಕಾಸು ಹಾಕೋದು ಬೇಡ. ಇವತ್ತಿನ ಬರ್ತಕ್ಕಂಥ ಕಾಸುಗಳೆಲ್ಲ ನಿಕ್ಕಲ್ಲು, ಅದು ಇದು ಲೋಹದಿಂದ ಮಾಡಿದ್ದಾಗಿರುತ್ತೆ. ಹಾಗಾಗಿ ಅದಕ್ಕಷ್ಟು ಪ್ರಾಶಸ್ತ್ಯ ಇಲ್ಲ. ಹಾಗಾಗಿ ಬಂಗಾರ ಹಾಕಿ ಇಲ್ಲ ಬೆಳ್ಳಿ ಹಾಕಿ ಪರವಾಗಿಲ್ಲ. ಆನಂತರ ಏನು ಮಾಡಬೇಕು ಅಂತಂದರೆ, ಅದನ್ನು ಸುಗಂಧಿತ ಮಾಡಬೇಕು. ಸುಗಂಧಿತ ಮಾಡೋದಕ್ಕೆ ಸುಗಂಧ ದ್ರವ್ಯಗಳನ್ನು ಹಾಕಬೇಕು. ಲಾವಂಚದ ಬೇರೆನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿ, ಏನು ತೊಂದರೆ ಇಲ್ಲ. ಹಾಗೆ ಹಾಕಿದ ನಂತರದಲ್ಲಿ ಸಾಧ್ಯ ಆದರೂ ಒಂದು 2 ಡ್ರಾಪ್ ಗಂಧದ ಎಣ್ಣೆ ಬಿಡಿ. ಇವತ್ತು ಗಂಧದ ಎಣ್ಣೆ ಅಂದ್ಕೊಂಡೆ ಸ್ಪ್ರೇ ಎಲ್ಲ ಹಾಕೋದು ಬೇಡ. ಕನಿಷ್ಠ ಕೇವಲ ಗಂಧದ ಎಣ್ಣೆ ಆದರೆ ತುಂಬ ಒಳ್ಳೆಯದು. ಹಾಗಾಗಿ ಬೇರೆ ಯಾವುದನ್ನಾದರೂ ಹಾಕಿ ಮತ್ತು ಆಮೇಲೆ ಅದನ್ನು ಕುಡಿಯೋಕ್ಕೆ ಬರದೇ ಇದ್ದಂಗೆ ಮಾಡ್ಕೊಂಡ್ಬಿಟ್ಟಿರ ತೀರ್ಥ ಅಂತೇಳಿ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕಿದ್ರೆ ಮೊದಲು ಪಾತ್ರೆಯನ್ನು ಪೂಜೆ ಮಾಡ್ಕೊಂಡ್ರಲ್ಲ, ಆಮೇಲೆ ಅದಕ್ಕೆ ನೀರನ್ನು ತುಂಬಿ ಅದರ ಮೇಲೆ ಕೈಯನ್ನು ಇಟ್ಟುಕೊಂಡು ಗಂಗೆ 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 ಅಂತ 28 ಸಾರಿ ಹೇಳಿ, ಇಲ್ಲ 32 ಸಾರಿ ಹೇಳಿ. ಸಾಧ್ಯ ಇದೆ ನಿಮ್ಮ ಹತ್ರ ಹೇಳಲಿಕ್ಕೆ, ಹೇಳೋದು 108 ಸಾರಿನೂ ಹೇಳಬಹುದು. ಈ ರೀತಿಯಾಗಿ ಹೇಳಿದ ನಂತರದಲ್ಲಿ ಆ ನಂತರ ಅದಕ್ಕೆ ಪೂಜೆಯನ್ನು ಮಾಡಬೇಕು. ಅರಿಶಿಣ, ಕುಂಕುಮ, ಅಕ್ಷತೆ. ಬಿಳಿಯ ಹೂವು ಪ್ರಧಾನ ಗಂಗೆ ಪೂಜೆಗೆ, ನೆನಪಿರಲಿ. ಕೆಂಪು ಬಣ್ಣದ ಹೂವುಗಳನ್ನು ಗಂಗಾ ಪೂಜೆಗೆ ಬಳಸೋದಿಲ್ಲ. ಆದರೆ ಗುರುಜಿ ಏನೋ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಹೇಗೆ ನಂಬೋದು? ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ಎಲ್ಲಿ ಸಿಗುತ್ತೆ ನಮಗೆ ಬಿಳಿ ಹೂವು? ಅಲ್ಲಿ ಗಂಗೆ ಪೂಜೆ ಮಾಡೋದಕ್ಕೆ ಹಾಕೋದಷ್ಟು ಚೆಂಡು ಹೂವು ಕೆಂಪು ಹೂವನ್ನೇ ಹಾಕ್ತಾರೆ. ಹೌದು, ಕಾರಣ ಏನು ಅಂತಂದರೆ ಅಲ್ಲಿ ಸಿಗೋದೇ ಅದು. ವಿಶೇಷವಾಗಿ ಅಲ್ಲಿಯ ವಾತಾವರಣ ಕಷ್ಟ. ಹಾಗಾಗಿ ಅಲ್ಲಿ ಅವರು ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ಮಾಡಬಾರ್ದು. ನಮಗೆ ಅವಕಾಶ ಇದ್ದಾಗ ಶುದ್ಧವಾದ, ಶುಭ್ರವಾದ, ಅಂದರೆ ನೋಡೋದಕ್ಕೆ ಶುದ್ಧವಾಗಿರಬೇಕು ಅದು. ಹಾಗಾಗಿ ಅಂಥ ಒಂದು ಹೂವುಗಳನ್ನೆಲ್ಲ ಶೇಖರಿಸಿ ಇಟ್ಕೊಂಡು ಆ ನಂತರ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕು ಹೇಳ್ಕೊಡ್ತೀವಿ. ಆಗಲಿ ಗುರುಗಳೇ. ವೀಕ್ಷಕರಿಗೊಂದು ವಿರಾಮದ ನಂತರ ಪೂಜೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮರಳಿ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಗುರುಗಳೇ, ಪೂಜೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಅಂತ ಹೇಳಿದ್ರಿ, ಯಾವ್ಯಾವ ಹೂಗಳನ್ನ ಇಟ್ಕೋಬೇಕು ಅಂತ. ಈಗ ಪೂಜೆ ಹೇಗೆ ಮಾಡೋದು? ಗಂಗಾ ಪೂಜೆ ಮಾಡಬೇಕಿದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಸರಿಯಾಗಿ ಮಾಡಬೇಕಿದ್ರೆ ಶ್ರದ್ಧೆಯಿಂದ ಗಂಗಾಯೈ ನಮಃ ಗಂಗಾಯೈ ನಮಃ ಅಂತ ಮನಸ್ಸು ಹೇಳ್ತಾ ಇರಬೇಕು. ಅದಿಲ್ದಲೇ ಮಗು ಯಾವುದೋ ಒಂದು ಬಂತು, ಯಾರೋ ಒಂದು ಏನೋ ಕೇಳಿದ್ರು ಅಂತ ಅಂದ್ಕೊಂಡು ಅವ್ರ ಕಡೆ ತಿರ್ಕೊಂಡು, ಏಯ್ ಸುಮ್ಮನಿರ, ಏನೋ ನೀನು ಗಂಗಾಯೈ ನಮಃ, ಥೋ ಸುಮ್ಮನೆ ಇರಪ್ಪ, ಅಷ್ಟು ಗೊತ್ತಾಗೋದಿಲ್ವ ನಿಮಗೆ, ಗಂಗಾಯೈ ನಮಃ. ಇವೆಲ್ಲ ಪೂಜೆ ಮಾಡೋ ಲಕ್ಷಣ ಅಲ್ಲ. ಆ ಥರ ಮಾಡಬಾರ್ದು. ಯಾಕಾಗಿ ಮಾಡಬಾರ್ದು ಅಂತಂದರೆ,
ಯದ್ಭಾವಂ ತದ್ಭವತಿ. ದೇವರಲ್ಲಾಗಲಿ, ಗುರುವಿನಲ್ಲಾಗಲಿ, ಅಥವಾ ಪಕ್ಷಿ ಪ್ರಾಣಿಗಳಲ್ಲಾಗಲಿ, ಪಶು ಪಕ್ಷಿ ಪ್ರಾಣಿಗಳಲ್ಲಾಗಲಿ, ಯಾದೃಶಿ ಭಾವನಾ ಯಸ್ಯ ಸಿದ್ಧಿರ್ಭವತಿ ತಾದೃಶಿ ಅಂತ ಹೇಳ್ತಾರೆ. ನಮ್ಮ ಭಾವನೆ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಸಿದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಹಾಗಾಗಿ ನೀವು ಅಷ್ಟೇ ಭಾವನಾತ್ಮಕವಾಗಿ ಭಗವಂತನನ್ನು ಪೂಜೆ ಮಾಡಬೇಕು. ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಭಾವನೆ ಇಲ್ಲ ಅಂದರೆ ಯಾವ ದೇವರು ಬರೋಲ್ಲ. ಹಾಗಾಗಿ ಭಾವನೆ ಇಟ್ಕೊಳ್ಬೇಕು, ಇದು ಬಹಳ ಮುಖ್ಯ. ಭಾವನಾತ್ಮಕವಾಗಿದ್ದರೆ ಮಾತ್ರ ಭಗವಂತ ಒಲಿತಾನೆ, ಬರ್ತಾನೆ. ಧ್ರುವಂಗೆ ಏನು ವಯಸ್ಸಾಗಿತ್ತು? 8 ವರ್ಷ. ಪ್ರಹ್ಲಾದಂಗೆ ಎಷ್ಟು ವಯಸ್ಸಾಗಿತ್ತು? 8 ವರ್ಷ. ನಚಿಕೇತ ಯಮನಾಸ್ಥಾನಕ್ಕೆ ಹೋಗಿ ಬಂದಲ್ಲ, ಎಷ್ಟು ವಯಸ್ಸಾಗಿತ್ತು? 6 ವರ್ಷ. ಹೀಗೆ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರೇನೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ನಮ್ಮ ಭಾರತೀಯ ಇತಿಹಾಸದಲ್ಲಿ. ಇದಕ್ಕೆ ಕಾರಣ ಏನು ಅಂದರೆ ಅವರ ಭಾವನೆ, ಪವಿತ್ರವಾದ ಭಾವನೆ. ಆ ಭಾವನೆಯಿಂದ ಗಂಗೆಯನ್ನು ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಪುನಃ ಅದ್ರ ಮೇಲೆ ಕೈಯನ್ನು ಇಟ್ಕೊಂಡು ಓಂ ನಮಃ ಶಿವಾಯ ಅಂಥೇಳಿ 108 ಬಾರಿ ಹಾಕಿ ಹೇಳ್ಕೊಂಡು ಬಾಯಲ್ಲಿ ಹೇಳ್ತಾ ಇರಬೇಕು, ಮನಸ್ಸು ಮನನ ಮಾಡ್ತಾ ಇರಬೇಕು. ಶ್ರವಣ, ಮನನ, ನಿಧಿ, ಧ್ಯಾಸನ ಅಂತ ಈ 4 ರೀತಿಯಲ್ಲಿ ನಾವು ಭಗವಂತನನ್ನು ಅರ್ಚಿಸಬಹುದು. ಶ್ರವಣ ಕೇಳಬೇಕು, ಮೊದಲು ಆ ಕೇಳಿದ್ದನ್ನು ಮನನ ಮಾಡಬೇಕು, ಪುನಃ ಅದನ್ನು ಒಳಗಡೆಗೆ ಆವರ್ತನೆ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಹೋಗಬೇಕು. ನಿಧಿ ಸ್ಟಾಕ್ ಮಾಡ್ಕೊಳ್ಬೇಕದ್ದ ಮನಸ್ಸಿನಲ್ಲಿ ಆ ಭಾವನೆಯನ್ನು, ಆ ಮಂತ್ರಗಳನ್ನು, ಆ ಸ್ತೋತ್ರಗಳನ್ನು ನಮ್ಮೊಳಗೆ ನಾವು ಮೊದಲು ಧ್ಯಾಸನ ನಿಧಿ ಮಾಡ್ಕೋಬೇಕು, ಅಂದರೆ ಸ್ಟಾಕ್ ಮಾಡ್ಕೊಳ್ಳೋದು. ಆಮೇಲೆ ಧ್ಯಾಸನ, ಪುನಃ ಅದನ್ನು ನೆನಪು ಮಾಡ್ಕೋಬೇಕು. ಆ ನೆನಪು ಮಾಡಿಕೊಂಡಾಗ ಆ ಮನಸ್ಸಿನಲ್ಲಿ ಭಾವನೆ ಬರಬೇಕು. ಹಾಗೆ ಶ್ರವಣ, ಮನನ, ನಿಧಿ, ಧ್ಯಾಸನ ಅಂಥೇಳಿ ಈ 4 ರೀತಿಯಿಂದ ದೇವತಾ ಪೂಜೆ ಮಾಡಿದರೆ ಎಂಥ ಸಂದರ್ಭದಲ್ಲೂ ದೇವರು ಕೈ ಬಿಡಲ್ಲ, ಜೊತೆಯಲ್ಲೇ ಇರ್ತಾನೆ. ಹೀಗೆ ಗಂಗಾ ಪೂಜೆಯನ್ನು ಮಾಡುವಂಥ ವಿಚಾರ ಆಯಿತು. ಈ ರೀತಿಯಾಗಿ ಗಂಗಾ ಪೂಜೆಯನ್ನು ಮಾಡಿರತಕ್ಕಂತಹ ಆ ಬಿಂದಿಗೆಯ ನೀರನ್ನು ಯಾವುದಾದ್ರೂ ಒಂದು ಪುಣ್ಯತಮವಾದಂತಹ ಗಿಡಕ್ಕೆ ಹಾಕಬೇಕು. ಆ ಗಿಡದ ವಸ್ತುಗಳು ಪುಣ್ಯ ಕಾರ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದೇ ಆಗಿರಬೇಕು. ಹೂವಿರಬಹುದು, ಎಲೆಗಳಿರಬಹುದು, ಅಥವಾ ಕಾಯಿ ಹಣ್ಣುಗಳಿರ್ಬೋದು, ಪೂಜೆಗಾಗಿ ಉಪಯೋಗಿಸ್ತಕ್ಕಂಥವಾಗಿರಬೇಕು. ಮಾವಿನ ಮರಕ್ಕೆ ಹಾಕ್ಬೋದು, ಹಲಸಿನ ಮರಕ್ಕೆ ಹಾಕ್ಬೋದು, ಅತ್ತಿ ಮರ, ಆಲದ ಮರ, ಅರಳಿ ಮರ, ತೆಂಗಿನ ಮರ, ಬಾಳೆ ಮರ, ಹೀಗೆ ಅಥವಾ ಯಾವುದೇ ಒಂದು ಹೂ ಬಿಡತಕ್ಕಂಥ ಗಿಡಕ್ಕೆ ಹಾಕ್ತಕ್ಕಂಥದ್ದು. ಹಾಕೋಕ್ಕಿಂತ ಮುಂಚೆ ಕನಿಷ್ಠ ಕಡಿಮೆ ಅಂದರು ಒಂದು 8 ಗಂಟೆ ಟೈಮ್ ನಿಮ್ಮ ಮನೆ ಒಳಗಡೆ ಇದು ಇರಬೇಕು. ನಮಸ್ಕಾರ ಮಾಡೋದು, ಪೂಜೆ ಮಾಡೋದು ಇತ್ಯಾದಿಗಳನ್ನು ಮಾಡಬೇಕು. ಆ ನೀರನ್ನು ಕನಿಷ್ಠ 2 ಲೋಟದಷ್ಟಾದರೂ ನೀವು ಕುಡಿಬೇಕು. ಯಾರು ಪೂಜೆ ಮಾಡ್ತೀರಾ ಅಂಥವ್ರು ಕುಡಿಬೇಕು. ಕುಡಿದ ಆನಂತರದಲ್ಲಿ, ಸಾಯಂಕಾಲದ ನಂತರದಲ್ಲಿ ಅದನ್ನು ಯಾವುದಾದ್ರೂ ಒಂದು ಮರಕ್ಕೆ ಹಾಕಿದಾಗ ಅದು ವಿಸರ್ಜನೆ ಆಯಿತು ಅಂತ ಲೆಕ್ಕ. ಈ ಥರದಲ್ಲಿ ಮಾಡಬೇಕು ಗಂಗಾ ಪೂಜೆಯನ್ನು. ಇದರಲ್ಲಿ ವ್ಯತ್ಯಾಸ ಮಾತ್ರ ಮಾಡ್ಕೋಬೇಡಿ. ಇನ್ನೊಂದು ವಿಚಾರವನ್ನು ಹೇಳಿದ್ದೆ, ಅದು ಕಾಳುಗಳ ಬಗ್ಗೆ. ಈ ಕಾಳುಗಳ ದಾನ ಮಾಡ್ತಾರೆ. ಎಷ್ಟೋ ಜನ ದಾನ ಮಾಡ್ತಕ್ಕಂಥದ್ದು ಅಥವಾ ಪಕ್ಷಿಗಳಿಗೆ ತಿನ್ನಿಸ್ತಕ್ಕಂಥದ್ದು ಸುಮಾರು ಜನರನ್ನು ನಾನು ನೋಡಿದ್ದೀನಿ. ಪಾರಿವಾಳಗಳಿಗೆ ಕಾಳುಗಳನ್ನು ಹಾಕ್ತಾರೆ. ಇಲ್ಲಿ ಕಾಳುಗಳು ಅಂದರೆ ಯಾವುದು ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯಗಳಿರುತ್ತೋ ಅದನ್ನು ಪ್ರಧಾನವಾಗಿ ನಾವು ಕಾಳುಗಳು ಅಂತ ಹೇಳ್ತೀವಿ. ಆ ಕಾಳುಗಳನ್ನು ಹಾಕಬೇಕಿದ್ರೂ ಅಷ್ಟೇ ಯಾವ ರಾಶಿಯವರು ಯಾವ ಕಾಳುಗಳನ್ನು ಹಾಕಬೇಕು ಅದನ್ನು ತಿಳ್ಕೋಬೇಕು. ಅದಿಲ್ಲ ಯಾವ ಸಮಸ್ಯೆಗೆ ಯಾವ ಕಾಳುಗಳನ್ನು ದಾನ ಮಾಡಬೇಕು ಅಥವಾ ಹಾಕಬೇಕು. ಪಕ್ಷಿಗಳಿಗೆ ತಿನ್ನಿಸೋದಿರಬಹುದು, ಅಥವಾ ದಾನ ಮಾಡೋದಿರಬಹುದು, ಆಕಳಿಗೆ ತಿನ್ನಿಸೋದಿರಬಹುದು. ಅದಕ್ಕೊಂದು ಕ್ರಮ ಅಂತ ಇದೆ, ಪ್ರತಿಯೊಂದಕ್ಕೂ ಒಂದು ಕ್ರಮ ಇದೆ. ಆ ಕ್ರಮವನ್ನು ತಿಳ್ಕೊಂಡು ಆ ರೀತಿಯಲ್ಲಿ ಆಚರಣೆ ಮಾಡಿದರೆ ಖಂಡಿತ ಫಲ ಸಿಕ್ಕತ್ತೆ. ಮಾಡೋದು ನಿಮ್ಮ ಕೈಲಿದೆ, ಹೇಳ್ಕೊಡೋಕೆ ನಾನಿದ್ದೀನಿ. ಮತ್ತೆ ಯಾಕಪ್ಪ ನಿಮಗೆ ಯೋಚನೆ? ನೋಡ್ತಾ ಇದ್ದಾಗೂ ದಿನಕ್ಕೊಂದೊಂದು ಹೊಸ ಹೊಸ ವಿಚಾರಗಳನ್ನು ನಿಮಗೆ ಸುಲಭವಾಗಿ ಮಾಡೋಕ್ಕಾಗೋವಂಥದ್ದು ತಿಳಿಸ್ತೀನಿ. ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಸುಲಭವಾಗಿ ಅದನ್ನು ಮಾಡಿದರೆ ಆಯಿತು. ಆನಂದವಾಗಿ ನಿಮ್ಗೆ ಏನೇ ಸಮಸ್ಯೆ ಇರಲಿ, ಕೆಲವು ದಿವಸ ಪರೀಕ್ಷೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಬಂದೇ ಬರುತ್ತೆ. ಹಾಗೆ ಪರೀಕ್ಷೆ ಬಂದಿದೆ ಅಂತ ಅಂದ್ಕೂಡ್ಲೇ ಜೀವನ ಮುಗಿದೋಯ್ತು ಅಂತ ಹೇಳುವಂಥದ್ದಾಗಲಿ, ಮುಗಿಸ್ಕೊಂಡು ಬಿಡ್ತೀನಿ ಅಂತ ಹೇಳೋವಂಥದ್ದಾಗಲಿ ಇದೆಲ್ಲ ಅಲ್ಲ. ಯಾವತ್ತೂ ಮನುಷ್ಯ ಆಶಾವಾದಿಯಾಗಿರಬೇಕು. ನಿರಾಶಾವಾದಿ ಆಗಿದ್ದರೆ ಏನನ್ನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮೊದಲು ಮೇಷರಾಶಿಯವರ ವಿಚಾರ ತಗೊಳ್ಳೋಣ. ಈ ಮೇಷರಾಶಿಯವರಿಗೆ ಏನೇನು ಸಮಸ್ಯೆಗಳು ಬರಬಹುದು ಅಂತ ಯೋಚನೆ ಮಾಡೋಣ. ಅದಕ್ಕೆ ಏನೇನು ಧಾನ್ಯಗಳನ್ನು ದಾನ ಮಾಡಬಹುದು, ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನೋಡೋಣ. ಯಾಕೆ ಅಂತಂದರೆ ಮೇಷರಾಶಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಬಂದರೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆ ಅಂತ ಹೇಳುತ್ತೆ. ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಧಾನ್ಯಗಳಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಬಂದರೆ ನೀವೇನು ಮಾಡಬೇಕು ಅಂತಂದರೆ ತೊಗರಿ ಕಾಳು ಅಥವಾ ತೊಗರಿ ಬೇಳೆಯನ್ನು ದಾನ ಮಾಡಬೇಕು.
ಅಥವಾ ಯಾರಿಗಾರು ಕೊಡ್ತಕ್ಕಂಥದ್ದು. ಹೀಗೆ ಆ ಜೊತೆಯಲ್ಲಿ ದಾನದ ಫಲ ಸಿಗಬೇಕು ಅಂದರೆ ದಾನಕ್ಕೆ ತನ್ನದೇ ಆದ ಲಕ್ಷಣ ಇದೆ. ದಾನ ಮತ್ತು ದಕ್ಷಿಣೆ ಅಂತ ಹೇಳ್ತಾರೆ. ಬರೀ ನೀವು ಕೊಟ್ಟುಬಿಟ್ರೆ ಮುಗಿಲಿಲ್ಲ, ಅದಕ್ಕೆ ಯೋಗ್ಯವಾದ ದಕ್ಷಿಣೆಯನ್ನು ಕೊಡಬೇಕು. ಅಂಗಾರಕನಿಗೆ ಸಂಬಂಧಪಟ್ಟಂಥದ್ದು ದಿಕ್ಕು ಹುತವಹ ನಷ್ಟೋತ್ತರಾನ್ ವಿಂಶತೀನಂತ ಕಲಾಭಾಗ ಅಂತ ಹೇಳ್ತಾರೆ. ಕಲಾಭಾಗ ಅಂದರೆ 28 ರೂಪಾಯಿಯಷ್ಟಾದರೂ ದಕ್ಷಿಣೆಯನ್ನು ಇಟ್ಟು ಕಾಣಿಕೆಯನ್ನು ಕೊಡಬೇಕು ಮತ್ತು ದಾನವನ್ನು ಕೊಡಬೇಕು ಅಂತ ಹೇಳುತ್ತೆ. ಇದು ಅಂಗಾರಕನಿಗೆ ಸಂಬಂಧಪಟ್ಟು ತೊಗರಿಬೇಳೆ ಇಡೋದಾದರೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟ ತೊಂದರೆ ಬಂದರೆ ಅಥವಾ ಕೌಟುಂಬಿಕವಾದ ಯಾವುದಾದ್ರೂ ದೋಷ ತೊಂದರೆ ಸಮಸ್ಯೆ ಅಂತ ಬಂದರೆ ಆವಾಗ ಏನು ಮಾಡಬೇಕು? ಅಥವಾ ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದರೆ ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ, ಹೀಗೆ ಭಾವನಾತ್ಮಕವಾದ ಸಮಸ್ಯೆಗಳು ಬಂದ ಪಕ್ಷದಲ್ಲಿ ಅವರೆಕಾಳನ್ನು ದಾನ ಮಾಡಬೇಕು. ಇದು ಬಹಳ ಮುಖ್ಯ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಸಮಸ್ಯೆ ಬಂದರೆ ಸುಲಭವಾದ ಪರಿಹಾರ ಅಂತ. ಹಾಗೆ ಅವರೆಕಾಳನ್ನು ದಾನ ಮಾಡ್ತಾ ಬಂದರೆ ಕ್ರಮೇಣ ಆ ಒಂದು ಸಮಸ್ಯೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಯಾವ ಧಾನ್ಯ ಕೊಡಬೇಕಿದ್ರೆ ಯಾವ ವಾರ ಕೊಡಬೇಕು ಅನ್ನೋದು ಮುಖ್ಯ, ಯಾವ ಟೈಮಿಗೆ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ಯಾವುದೇ ಧಾನ್ಯವನ್ನು ನೀವು ಕೊಡೋದಿದ್ರೂ ಸಹ ಬೆಳಿಗ್ಗೆ 8 ಗಂಟೆ ಒಳಗೆ ಕೊಡಬೇಕು. ಆಮೇಲೆ ಕೊಟ್ಟರೆ ಏನು ಉಪಯೋಗ? ಕೊಡದೇ ಇದ್ದರೂ ಅಷ್ಟೇ. ಹಾಗಾಗಿ ನೆನ್ಪಿಟ್ಕೊಂಡಿರಬೇಕು. ಸ್ನಾನ ಮಾಡಿ ಶುದ್ಧರಾಗಿದ್ಕೊಂಡು, ಬಟ್ಟೆನೂ ಅಷ್ಟೇ ಯಾವ ಕಲರ್ ಬಟ್ಟೆ ಹಾಕ್ಕೊಂಡು ಹೋಗಿ ಕೊಡಬೇಕು ಅಂತಲೂ ಹೇಳ್ತೀನಿ. ಸರಿಯಾಗಿ ಕೇಳಿಕೊಂಡು ಅದೇ ರೀತಿ ಆಚರಣೆ ಮಾಡಿ ಖಂಡಿತ ಒಳ್ಳೆಯದಾಗಿ ಆಗತ್ತೆ. ಅವರೆಕಾಳನ್ನು ಕೊಡೋ ವಿಚಾರ ಹೇಳ್ತಾ ಇದ್ದೆ. ಇನ್ನು ಮಂಗಳವಾರ ದಿವಸ ತೊಗರಿಬೇಳೆಯನ್ನು ನೀವು ಕೊಡೋದಾದರೆ ಕೇವಲ ಮಂಗಳವಾರಗಳಲ್ಲಿ ಮಾತ್ರ ಕೊಡಬೇಕು, ಬೇರೆ ದಿವಸ ಕೊಡೋದು ಬೇಡ, ಕೊಡೋಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದರೆ ಮಂಗಳವಾರ ಪ್ರಾತಃ ಕಾಲದಲ್ಲಿ ಎಲ್ಲ ಗ್ರಹಗಳಿಗಿಂತಲೂ ಮಂಗಳ ಗ್ರಹದ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ 8 ಗಂಟೆ ಒಳಗೆ ತೊಗರಿಬೇಳೆಯನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ. ಅದಿಲ್ಲ, ನಾನು ಹೇಳಿದ್ನಲ್ಲ ಯಾವ್ಯಾವ ವಿಚಾರಕ್ಕೆ ಸಮಸ್ಯೆ ಬರಬಹುದು. ಕಣ್ಣಿನಲ್ಲಿ ಸಮಸ್ಯೆ ಬಂದರೆ, ಕೌಟುಂಬಿಕವಾದ ಸಮಸ್ಯೆ ಬಂದರೆ, ವಿಶೇಷವಾಗಿ ದುಡ್ಡು ಕಾಸಿಗೆ ಸ್ವಲ್ಪ ಸಮಸ್ಯೆ ಬಂದರೆ, ವಾಹನಗಳ ಸಂಬಂಧ ಸಮಸ್ಯೆ ಬಂದರೆ, ಭಯ ಅಂತಕ್ಕಂಥದ್ದು ಬಂದರೆ, ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಬಂದರೆ ಅಂಥ ಟೈಮ್ನಲ್ಲಿ ಅವರೆಕಾಳನ್ನು ದಾನ ಕೊಡಬೇಕು. ಶುಕ್ರವಾರ ದಿವಸ ಬೆಳಿಗ್ಗೆ ಹೊತ್ತಿನಲ್ಲಿ ದಾನವನ್ನು ಕೊಡಬೇಕು. ಇನ್ನು ಬೇರೆ ಬೇರೆದೆಲ್ಲ ಇದೆ, ಯಾವ್ಯಾವತ್ತು ಯಾವ್ಯಾವುದನ್ನು ಕೊಡಬೇಕು, ಹೇಗೆ ಏನು ಎತ್ತ ತಿಳಿಸ್ಕೊಡ್ತೀನಿ, ಕಾಯ್ತಾ ಇರಿ. ಒಟ್ಟಾರೆ ಎಲ್ಲ ರೀತಿ ಧಾನ್ಯಗಳಲ್ಲಿ ಕೂಡ ನಾವು ದಾನ ಮಾಡೋದ್ರಿಂದ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ತೀರಾ. ವೀಕ್ಷಕರಿಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, 12 ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಡಿ. ನೋಡೋಣ. ಮೊದಲು ಮೇಷರಾಶಿಯ ಯೋಗ ಫಲವನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ಯೋಗ ಫಲ ಅಂತಕ್ಕಂಥದ್ದು ಸ್ವಲ್ಪ ವಿಶಿಷ್ಟವಾಗಿರುವಂತಹದ್ದು. ಯಾಕೆಂದ್ರೆ ಈಗಾಗಲೇ ಸಿಂಹರಾಶಿಗೆ ಹೋಗ್ಬಿಟ್ಟಿದ್ದಾನೆ. ಹಾಗಾಗಿ ಸಿಂಹರಾಶಿಯ ಫಲವನ್ನು ನೋಡಬೇಕು ನಾವು. ಪಂಚಮ ಭಾವದಿಂದ ಫಲ. ರವಿಯೂ ಬದಲಾವಣೆ ಮಾಡಿ ಕುಂಭರಾಶಿಗೆ ಹೋಗ್ತಾ ಇದ್ದಾನೆ ಮತ್ತು ವಿಶೇಷವಾಗಿ ಚಂದ್ರ ಸಿಂಹರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಮೇಷರಾಶಿಯವರು ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಇವತ್ತು ಗಮನ ಕೊಡಬೇಕಾಗತ್ತೆ. ಮಕ್ಕಳ ಆರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ತೊಂದರೆಯನ್ನು ಅನುಭವಿಸುತ್ತೆ. ಹೇಳಬೇಕು ಅಂತಂದರೆ ಉಷ್ಣ ಸಂಬಂಧಿತವಾದ ತೊಂದರೆ. ಹೇಗೂ ಎಲ್ಲ ಕಡೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಉಷ್ಣ ಸಂಬಂಧಿತವಾದ ತೊಂದರೆ ಬರೋದು ಸಹಜ ಗುರುಗಳೇ. ಅಂದರೆ ಇದು ತಾತ್ಕಾಲಿಕವಾದಂಥದ್ದಲ್ಲ. ಹೆಚ್ಚು ಕಡಿಮೆ 1 ತಿಂಗಳೊಪ್ಪತ್ತು ಸಹ ಈ ಸಮಸ್ಯೆ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಶರೀರಕ್ಕೆ ಶೈತ್ಯವನ್ನು ಮಾಡ್ತಕ್ಕಂಥದ್ದು, ಅಂದರೆ ತಣ್ಣಗಾಗೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು. ಪರ್ಮನೆಂಟಾಗಿ ತಣ್ಣಗಾಗೋದು ಅಂದರೆ ಅರ್ಥ ಗೊತ್ತಲ್ಲ, ಆ ಥರ ಕೆಲಸಗಳನ್ನೆಲ್ಲರೂ ಮಾಡಿಬಿಟ್ಟಿರಾ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಶರೀರಕ್ಕೆ ತಂಪಾಗ್ತಕ್ಕಂಥ ವಸ್ತುಗಳನ್ನು ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಇವತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಮೇಷರಾಶಿಯವರು ಶಿವನ ಆರಾಧನೆಯನ್ನು ಮಾಡಿ, ಈಶ್ವರನ ಆರಾಧನೆಯನ್ನು ಮಾಡಿದರೂ ಕೂಡ ಉತ್ತಮವಾದಂಥ ಫಲ ನಿಮಗೆ ದೊರಕತ್ತೆ. ಯೋಚನೆ ಮಾಡಬೇಡಿ. ವೃಷಭ ರಾಶಿ ಯೋಗ ಫಲವನ್ನು ನೋಡೋಣ. ವೃಷಭ ರಾಶಿಯವರ ಯೋಗ ಫಲದ ಪ್ರಕಾರ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಅಧಿಪತ್ಯ ಲಾಭಕ್ಕೆ ಬಂದಿದೆ. ಅಂದರೆ ಭೂಮಿ ಸಂಬಂಧಿತವಾದಂಥ ಯಾವುದೋ ಒಂದು ವ್ಯವಹಾರ ಮಾಡ್ತಿರ್ತಾರಲ್ಲ ಅಂಥವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ಚೆನ್ನಾಗಿ ನಡೆಯುತ್ತೆ. ಆತ್ಮಶಕ್ತಿಯಿಂದ, ಅಂದರೆ ನಿಮ್ಮ ವಿಲ್ ಪವರ್ನ ಉಪಯೋಗಿಸ್ಕೊಂಡು ನೀವೇನು ವ್ಯವಹಾರ ಮಾಡ್ತೀರಾ ವೃಷಭ ರಾಶಿಯವರು, ಅಂಥವ್ರು ಇವತ್ತು ಗಟ್ಟಿ ಹೆಜ್ಜೆಯನ್ನಿಟ್ಟು ಇಲ್ಲ ನಾನಿವತ್ತು ಈ ಕೆಲಸ ಸಾಧಿಸ್ತೀನಿ ಅಂತ ಹೊರಟ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಸಾಧಿಸಲಿಕ್ಕೆ ಆಗತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ವೆಂಕಟೇಶ್ವರ ಸ್ವಾಮಿಯ ದರ್ಶನ, ತೀರ್ಥ ಪ್ರಸಾದಾದಿಗಳನ್ನು ತಗೊಂಡು
ಆ ನಂತರ ಕೆಲಸಕ್ಕೆ ಹೊರಟ್ರಿ ಅಂದರೆ ಖಂಡಿತವಾಗಲೂ ಯಶಸ್ಸು ಸಿಕ್ಕೇ ಸಿಕ್ಕತ್ತೆ. ಮಿಥುನ ರಾಶಿ ಯೋಗ ಫಲ ನೋಡೋಣ. ಮಿಥುನ ರಾಶಿಯವರ ಯೋಗ ಫಲದ ಪ್ರಕಾರ ಸ್ವಲ್ಪ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದು 2-3 ದಿವಸದಿಂದ ಏನಿತ್ತಲ್ಲ ಅದು ಕಡಿಮೆ ಆಗ್ತಕ್ಕಂಥ ಯೋಗ ಇದೆ. ಮತ್ತು ಕರ್ಮಭಾವದಲ್ಲಿರ್ತಕ್ಕಂತಹ ಸೂರ್ಯನಿಂದಾಗಿ ಉದ್ಯೋಗ ಕ್ಷೇತ್ರ ಅಂತಕ್ಕಂಥದ್ದು ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದುತ್ತದೆ. ಜೊತೆಯಲ್ಲಿ ತೃತೀಯ ಭಾವದಲ್ಲಿರ್ತಕ್ಕಂಥ ಚಂದ್ರನಿಂದಾಗಿ ಕೂಡ ಉತ್ತಮವಾದಂಥ ಫಲ ಇದೆ. ಮಿಥುನ ರಾಶಿಯವರಿಗೆ ರಾಶಿಯಲ್ಲಿರ್ತಕ್ಕಂಥ ಗುರು ಮತ್ತು ಅಷ್ಟಮ ಭಾವದ ಗ್ರಹ ಪರಿಸ್ಥಿತಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ವಾಹನಗಳಲ್ಲಿ ಸ್ಕಿಡ್ ಆಗಿ ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡ್ಕೊಳ್ಳಿ. ಆ ವಾಹನಕ್ಕೆ ಒಂದು ಪೂಜೆ ಮಾಡಿಕೊಂಡು ಇವತ್ತು ತಗೊಂಡು ಹೋಗ್ತಕ್ಕಂಥದ್ದು ಬಹಳ ಕ್ಷೇಮ. ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ. ಕರ್ಕಾಟಕ ರಾಶಿ ಯೋಗ ಫಲವನ್ನು ನೋಡೋಣ. ಕರ್ಕಾಟಕ ರಾಶಿಯವರ ಯೋಗ ಫಲದ ಪ್ರಕಾರ ರಾಶ್ಯಾಧಿಪತಿಯು ಧನಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು ಅಂದರೆ ಉತ್ತಮವಾಗಿರತಕ್ಕಂಥ ಆರೋಗ್ಯ ಮತ್ತು ವಿಶೇಷವಾಗಿ ಆಕಸ್ಮಿಕವಾಗಿ ಯಾರು ಆಪ್ತೇಷ್ಟರ ಆಗಮನ ಆಗ್ತಕ್ಕಂಥದ್ದು ನಿಮ್ಮ ಮನೆಗೆ, ಅಂದರೆ ನಿಮಗೆ ಬಹಳ ಹಿಡಿಸ್ತಕ್ಕಂಥ ವ್ಯಕ್ತಿಗಳು ಮನೆಗೆ ಬರ್ತಕ್ಕಂಥದ್ದು, ಆಕಸ್ಮಿಕವಾಗಿ ಅನಿರೀಕ್ಷಿತವಾಗಿ ಅವರು ಬಂದರು ಅಂದರೆ ಎಷ್ಟು ಸಂತೋಷ ಆಗುತ್ತೆ ಮನಸ್ಸಿಗೆ. ಅಂಥ ಒಂದು ದಿನ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಬೇಡಿ ಕರ್ಕಾಟಕ ರಾಶಿಯವರು. ಜೊತೆಯಲ್ಲಿ ಧನಸ್ಥಾನದಲ್ಲಿರ್ತಕ್ಕಂತಹ ಚಂದ್ರನ ಫಲವಾಗಿ ಬಂಗಾರ ಇತ್ಯಾದಿಗಳನ್ನು ಖರೀದಿ ಮಾಡೋದಿದ್ರೆ ಮಾಡಿ ಇವತ್ತು, ಅದು ತಾನೇ ಮುಖ್ಯ. ಅದನ್ನೆಲ್ಲ ಮಾಡಿಕೊಂಡು ಸುಂದರವಾದಂಥ ಜೀವನವನ್ನು ನಡೆಸಿ, ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಂದರೆ ಸುಬ್ರಹ್ಮಣ್ಯನ ಧ್ಯಾನ ಮಾಡಿ, ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡ್ಕೊಳ್ಳಿ. ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ. ಖಂಡಿತವಾಗಲೂ ಇವತ್ತಿನ ದಿನ ಚೆನ್ನಾಗೇ ಇರುತ್ತೆ, ಯೋಚನೆ ಮಾಡೋದು ಬೇಡ. ಸಿಂಹರಾಶಿ ಯೋಗ ಫಲವನ್ನು ನೋಡೋಣ. ಸಿಂಹರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ಯಾಕೆಂದರೆ ರಾಶ್ಯಾಧಿಪತಿಯ ಅಷ್ಟಮ ಭಾವದ ಯೋಗ. ಯಾವುದೇ ಕಾರಣಕ್ಕೂ ಇನ್ನೊಂದು ಸ್ವಲ್ಪ ದಿನ ಸಿಂಹರಾಶಿಯವರು ನೀರಿಗೆ ಸಂಬಂಧಪಟ್ಟು ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಅಥವಾ ನೀರು ಹೆಚ್ಚಾಗಿರ್ತಕ್ಕಂಥ ಜಾಗದಲ್ಲಿ ನೀರಿನ ಸೆಳವು ಜಾಸ್ತಿ ಆಗಿರ್ತಕ್ಕಂಥದ್ದು, ನೀರು ಗುಂಡಿ ಜಾಸ್ತಿ ಇರ್ತಕ್ಕಂಥದ್ದು, ಆಳ ಜಾಸ್ತಿ ಇರ್ತಕ್ಕಂಥದ್ದು, ಅಂಥ ಜಾಗಗಳಲ್ಲಿ ಇನ್ನೊಂದು ತಿಂಗಳ ಲೆಕ್ಕಾಚಾರ ಆದರೂ ಸರಿ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಯಾಕೆ ಅಂತಂದರೆ ಇನ್ನೇನು ಬೇಸಿಗೆ ಪ್ರಾರಂಭ ಆಗಿಬಿಡ್ತು, ಇನ್ನೆಲ್ಲ ಟೂರು ಅಲ್ಲಿ ಇಲ್ಲಿ ಶುರು ಮಾಡಿಬಿಡ್ತೀರಾ. ಬಹಳ ಎಚ್ಚರಿಕೆಯಿಂದ ಓಡಾಟ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದಕ್ಕೂ ಮಿಕ್ಕಿ ಅಕಸ್ಮಾತ್ ಹೋಗಲೇಬೇಕು ಅನ್ನುವಂಥ ಸಂದರ್ಭ ಇದ್ದಾಗ ದಯವಿಟ್ಟು ಹರಿಯೋ ನೀರಿನಿಂದ ಮತ್ತು ನಿತ್ತ ನೀರಿನಿಂದ ಜಾಸ್ತಿ ಆಳ ಇರುವಂತಹ ಜಾಗಗಳಿಂದ ದೂರವಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ಸಿಂಹರಾಶಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಪಂಚಮ ಭಾವಾಧಿಪತ್ಯವನ್ನು ನೋಡಿದಾಗ ಅದು ಮಿಥುನ, ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು, ಅಂದರೆ ನರಸಿಂಹನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ನರಸಿಂಹನ ಆರಾಧನೆ ಮಾಡ್ಕೊಂಡು ಹೋದ ಪಕ್ಷದಲ್ಲಿ ಖಂಡಿತವಾಗಲೂ ಸಿಂಹರಾಶಿಯವರಿಗೆ ಬರ್ತಕ್ಕಂಥ ಆಪತ್ತು ಅನ್ನುವಂಥದ್ದು ದೂರವಾಗುತ್ತೆ. ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೂಡ ಸುಧಾರಿಸುತ್ತೆ. ಕನ್ಯಾ ರಾಶಿ ಯೋಗ ಫಲವನ್ನು ನೋಡೋಣ. ಕನ್ಯಾ ರಾಶಿಯವರ ಯೋಗ ಫಲದ ಪ್ರಕಾರ ಲಾಭಾಧಿಪತಿಯ ವ್ಯಯಭಾವದ ಯೋಗ. ಲಾಭಾಧಿಪತಿ ವ್ಯಯಕ್ಕೆ ಬಂದ ಅಂತಂದರೆ ಕೈಲಿರ್ತಕ್ಕಂಥ ವಸ್ತುವನ್ನು ಕಳೆದುಕೊಳ್ತಕ್ಕಂಥದ್ದು. ಅಗ್ನೇರೇತಶ್ಚಂದ್ರಂ ಹಿರಣ್ಯಂ ಅಂತ ಹೇಳುತ್ತೆ, ನೆನ್ಪಿಟ್ಕೊಳ್ಳಿ. ನಾ ಈ ಹಿಂದೆ ಅನೇಕರಿಗೆ ಈ ವಿಚಾರವನ್ನು ಹೇಳಿದ್ದೀನಿ. ಹಾಗಾಗಿ ವ್ಯಯಭಾವದಲ್ಲಿರ್ತಕ್ಕಂತಹ ಚಂದ್ರನಿಂದಾಗಿ, ಅದರಲ್ಲೂ ಯಾವಾಗ ಅವನು ಲಾಭಾಧಿಪತಿ ಆಗಿರ್ತಾನೆ, ಅವನು ವ್ಯಯಕ್ಕೆ ಬಂದಾಗ ಲಾಭವನ್ನು ನಷ್ಟ ಮಾಡ್ತಾನೆ. ಆದರೆ ಷಷ್ಠಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಸಾಲಾದಿವಾದಗಳಿದ್ದರೆ ಅದನ್ನು ಕಳೀತಾನೆ ಅಂತಲೂ ಅರ್ಥ ಆಗುತ್ತೆ. ಶತ್ರುಪೀಡೆಯನ್ನು ಕಳೀತಾನೆ. ಸುಮ್ಮನೆ ಕಳೆಯೋದು ಹೇಗೆ ಸಾಧ್ಯ? ಚಂದ್ರನಿಗೆ ಸಂಬಂಧಪಟ್ಟಂತಹ ದೇವಿಯನ್ನು ಆರಾಧನೆ ಮಾಡಬೇಕು. ಭವಾನಿ ಶಂಕರ ಅಂತ ಏನು ಹೇಳ್ತಾರೆ, ಗೌರಿ ಸಮೇತನಾಗಿರ್ತಕ್ಕಂತಹ ಪರಮೇಶ್ವರನ ಆರಾಧನೆಯನ್ನು ಮಾಡಿ ಕನ್ಯಾ ರಾಶಿಯವರು. ರಾಶಿಗೆ ಸಪ್ತಮದಲ್ಲಿ ರವಿಯ ದೃಷ್ಟಿ ಇರತಕ್ಕಂಥದ್ದು ಒಳ್ಳೆಯ ಯೋಗ ಅದು. ಹಾಗಾಗಿ ಆಗ್ತಕ್ಕಂತಹ ನಷ್ಟವನ್ನು ಅದು ತಪ್ಪಿಸುತ್ತೆ. ನಿಮ್ಮ ಇವತ್ತಿನ ದಿನ ಅನ್ನುವಂಥದ್ದು ಚೆನ್ನಾಗಿ ನಡೆಯುತ್ತೆ. ತುಲಾರಾಶಿ ಯೋಗ ಫಲವನ್ನು ನೋಡೋಣ. ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠಭಾವದಲ್ಲಿರ್ತಕ್ಕಂಥ ಲಾಭಾಧಿಪತಿಯ ದೃಷ್ಟಿ ವ್ಯಯಕ್ಕೆ, ಸ್ವಲ್ಪ ಆರೋಗ್ಯ ಹಾನಿ ಆಗ್ತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂಥ ಒಂದು ಖಿನ್ನತೆ ಬರ್ತಕ್ಕಂಥದ್ದು. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇದೆ, ಆಸಕ್ತಿಯಿಂದ ಮಾಡ್ತಿದ್ದೀರಾ, ಆರೋಗ್ಯವೂ ಚೆನ್ನಾಗಿದೆ, ಆದಾಯವೂ ಚೆನ್ನಾಗಿದೆ. ಆದರೆ ಮನಸ್ಸು ಸ್ವಲ್ಪ ಮಟ್ಟಿಗೆ ಕ್ರುದ್ಧವಾಗ್ತಕ್ಕಂಥದ್ದು, ರೋಷ ಬರ್ತಕ್ಕಂಥದ್ದು, ಯಾರ್ದೋ ಒಬ್ಬರ ಮೇಲಿನ ಸಿಟ್ಟನ್ನು ಇನ್ಯಾರ್ದೋ ಮೇಲೆ ತೀರಿಸ್ತಕ್ಕಂಥದ್ದು. ಯಾರಲ್ಲೋ ಕೋಪ, ಯಾರಿಗೋ ಶಾಪ, ದಿನವೂ ಇದೇನಿದು ಈ ಪರಿತಾಪ ಅಂತ ಹೇಳ್ತಾರಲ್ಲ, ಆ ಥರ ಕೆಲಸ ಮಾಡಬೇಡಿ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಕ್ಕಂಥದ್ದು ಸರಿಯಲ್ಲ ಅಲ್ವಾ? ಯೋಚನೆ ಮಾಡಿ ಕೆಲಸ ಮಾಡಬೇಕು. ನಿಮಗೆ ನೋವಾಗಿದೆ ಅಂಥೇಳಿ ನೀವು ಬೇರೆಯವ್ರಿಗೆ ನೋವು ಕೊಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನೀವೇ ಯೋಚನೆ ಮಾಡಿ. ತುಲಾರಾಶಿಯವರು ವಿಶೇಷವಾಗಿ ಅದರಲ್ಲೂ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಸ್ವಭಾವತಃ ತುಂಬ ಒಳ್ಳೆಯವರಾಗಿರ್ತೀರ. ಆದರೆ ಏನಾಗ್ತದೆ ಅಂದರೆ ನಿಮಗೆ ನಾಲಿಗೆ ಮೇಲೆ ಹಿಡ್ತಾ ಇರೋದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ. ಯಾವಾಗ ನಿಮ್ಮ ನಾಲಿಗೆ ಮೇಲೆ ಹಿಡ್ತಾ ನಿಮಗೆ ಸಿಗೋದಿಲ್ಲ,
ಆವಾಗ ನೀವು ಯಾರನ್ನೂ ಗೌರವಿಸೋದಿಲ್ಲ. ಬೇರೆಯವ್ರಿಗೆ ನಾವು ಗೌರವ ಕೊಡಲಿಲ್ಲ ಅಂದರೆ ನಮ್ಗೆ ಯಾರು ಗೌರವ ಕೊಡ್ತಾರೆ ಅಲ್ವಾ? ಯೋಚನೆ ಮಾಡಿ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳುತ್ತೆ. ಮೊದಲು ನಾವು ಕೊಡಬೇಕು, ಆನಂತರ ನಾವು ಬಯಸಬೇಕು. ಅದು ನಮಗೆ ಅಧಿಕಾರ. ಕೊಡದಲೇ ಬಯಸ್ತಕ್ಕಂಥದ್ದು ಅಧಿಕಾರ ಅಲ್ಲ, ಅಹಂಕಾರ. ಹಾಗಾಗಿ ಅಹಂಕಾರಕ್ಕೂ ಅಧಿಕಾರಕ್ಕೂ ವ್ಯತ್ಯಾಸವನ್ನು ನೆನಪಿಟ್ಕೊಳ್ಳಿ. ಜೊತೆಯಲ್ಲಿ ತುಲಾರಾಶಿಯವರು ಇವತ್ತು ಆಂಜನೇಯನನ್ನು ಧ್ಯಾನ ಮಾಡ್ಕೊಳ್ಳಿ, ಆಂಜನೇಯನ ಪೂಜೆಯನ್ನು ಮಾಡ್ಕೊಳ್ಳಿ, ಆಂಜನೇಯನನ್ನು ಸ್ತೋತ್ರ ಮಾಡ್ಕೊಳ್ಳಿ, ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅವನಿಗೊಂದು ನಮಸ್ಕಾರ ಹಾಕಿ ಅಲ್ಲಿ ಕೂತ್ಕೊಂಡು ಭಕ್ತಿಯಿಂದ ರಾಮನ ಜಪ ಮಾಡಿ. ಯಾಕೆಂತಂದರೆ ರಾಮ ಧ್ಯಾನವನ್ನು ಮಾಡೋದ್ರಿಂದ ಆಂಜನೇಯ ಬಹಳ ಬೇಗ ಸಂತುಷ್ಟನಾಗ್ತಾನೆ ಮತ್ತು ನಮಗೇನು ಬೇಕೋ ಅದನ್ನು ಆ ಕ್ಷಣದಲ್ಲಿ ಕೊಟ್ಬಿಡ್ತಾನೆ. ರಾಮ ಅಂದ್ಬಿಟ್ರೆ ಸಾಕು, ಅವನು ಏನು ಬೇಕಾದರೂ ಕೊಡ್ತಾನೆ. ಅಂತಹ ಆಂಜನೇಯನನ್ನು ಧ್ಯಾನ, ದರ್ಶನ, ಪೂಜೆ ಇತ್ಯಾದಿಗಳಿಂದ ಸಂತುಷ್ಟಿಪಡಿಸ್ಕೊಳ್ಳಿ. ಇವತ್ತಿನ ನಿಮ್ಮ ದಿನ ಖಂಡಿತವಾಗಲೂ ತುಂಬ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯಿಂದ ಪ್ರಾರಂಭಿಸಿ ಮೀನರಾಶಿಯವರ ಯೋಗಫಲ ಹೇಗಿದೆ ಮುಂದಿನ ಭಾಗದಲ್ಲಿ ನೋಡೋಣ. ಆಗಲಿ ಗುರುಗಳೇ. ವೀಕ್ಷಕರೇ, ಮೇಷರಾಶಿಯಿಂದ ತುಲಾರಾಶಿಯವರಿಗೆ ಎಲ್ಲ ರಾಶಿಯವರಿಗೆ ಈ ದಿವಸ ಹೇಗಿದೆ ಅಂತ ತಿಳ್ಕೊಂಡ್ವಿ. ಇನ್ನುಳಿದ ರಾಶಿಗಳ ಯೋಗಫಲ ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳ, ವೃಶ್ಚಿಕ ರಾಶಿಯಿಂದ ಎಲ್ಲ ರಾಶಿಯವರಿಗೆ ಈ ದಿವಸ ಹೇಗಿದೆ ದಿನ ನೋಡೋಣ. ಮೊದಲು ವೃಶ್ಚಿಕ ರಾಶಿ ಯೋಗ ಫಲವನ್ನು ಈಗ ನೋಡೋಣ. ವೃಶ್ಚಿಕ ರಾಶಿಯವರ ಯೋಗ ಫಲದ ಪ್ರಕಾರ ಭಾಗ್ಯಾಧಿಪತಿಯ ಕರ್ಮಭಾವದ ಯೋಗ. ಭಾಗ್ಯಾಧಿಪತಿ ಕರ್ಮಭಾವಕ್ಕೆ ಬರ್ತಾನೆ ಅಂತಂದ್ರೆ ಏನರ್ಥ ಅಂದರೆ, ಕಷ್ಟಪಟ್ಟು ಏನಾದರೂ ಒಂದು ಕೆಲಸ ಮಾಡೋಣ, ಇವತ್ತು ಹೇಗಾದರೂ ಸರಿ ಸ್ವಲ್ಪ ಲಾಭವನ್ನು ಪಡಿತಕ್ಕಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹಭರಿತವಾದ ದಿನ. ಅದಕ್ಕೆ ಒಂದು ಚಿಕ್ಕ ಸಮಸ್ಯೆ ಏನಿದೆ ಅಂದರೆ, ಅಷ್ಟಮ ಭಾವದಿಂದ ಗುರು ವ್ಯಯಕ್ಕೆ ವಕ್ರದೃಷ್ಟಿಯನ್ನು ಕೊಡ್ತಾನೆ. ದೃಷ್ಟಿ ನೇರವಾಗಿದ್ದರೂ ಸಹ ಅಲ್ಲಿರ್ತಕ್ಕಂಥ ಶನಿ ವಕ್ರನಾಗಿರ್ತಕ್ಕಂಥದ್ದಾದ್ದರಿಂದ ನಿಮ್ಮ ಕೆಲಸಗಳು ಸ್ಟಾರ್ಟಿಂಗ್ ಟ್ರಬಲ್ ಆಗಿಬಿಡುತ್ತೆ. ಸ್ಟಾರ್ಟಿಂಗ್ ಟ್ರಬಲ್ಲು ಅಂತಂದರೆ ಏನಾಗ್ಬಿಡುತ್ತೆ, ಫಸ್ಟಿಗೆ ನಿಮಗೆ ಬರೀ ಹರ್ಡಲ್ಸ್ ಬರೋಕ್ಕೆ ಶುರುವಾಗ್ಬಿಡುತ್ತೆ, ತಡೆಗಳು. ಆ ಥರ ತಡೆಗಳು ಬಂದ ಕೂಡಲೇ ಏನು ಮಾಡ್ತೀರಾ, ನಂಗೆ ಇವತ್ತೇನೋ ಕೆಲಸ ಆಗಲ್ಲ ಅನಿಸುತ್ತೆ, ಒಟ್ಟು ಬೇಡ ಬಿಟ್ಬಿಡೋಣ, ಈ ಥರ ಎಲ್ಲ ಯೋಚನೆ ಮಾಡಿ ಸುಮ್ಮನೆ ಆ ಕೆಲಸನ ಡ್ರಾಪ್ ಮಾಡಿಬಿಡ್ತೀರಾ. ಅದರಲ್ಲಿ ಮುಂದೆ ಲಾಭ ಬರುತ್ತೆ ಅಂತ ಗೊತ್ತಿದ್ದರೂ ಸಹ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಬಂತು ಅಂತ ಅಂದ್ಕೊಳ್ಳೆ ಆ ವಿಚಾರ ಡ್ರಾಪ್ ಮಾಡಿಬಿಡ್ತಕ್ಕಂಥದ್ದು. ಇವೆಲ್ಲ ಸರಿಯಲ್ಲ. ಪ್ರಯತ್ನಪಟ್ಟು ಮಾಡಿದವನಿಗೆ ಖಂಡಿತವಾಗಲೂ ಫಲ ಸಿಕ್ಕೇ ಸಿಕ್ಕತ್ತೆ. ಟ್ರೈ ಆ್ಯಂಡ್ ಟ್ರೈ ಎಗೇನ್ ಆ್ಯಂಡ್ ಎಗೇನ್ ಅಂಟಿಲ್ ದ ಸಕ್ಸಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದೆ, ಗೊತ್ತಲ್ವಾ? ಹಾಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿದಾಗ ಖಂಡಿತವಾಗಲೂ ಫಲ ಸಿಕ್ಕೇ ಸಿಕ್ಕತ್ತೆ. ಅದಕ್ಕೆ ಪೂರಕವಾಗಿ ಏನಾದರೂ ಒಂದು ಬೇಕಲ್ಲ. ಹಾಗಾಗಿ ಇವತ್ತು ವೃಶ್ಚಿಕ ರಾಶಿಯವರು ಏನು ಮಾಡಿ, ಅಶ್ವತ್ಥ ಮರ ಪ್ರದಕ್ಷಿಣೆ ಮಾಡಿ. ನಿಮ್ಮ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ದೇವಸ್ಥಾನ ಇದ್ದೇ ಇರುತ್ತೆ, ಅದು ಅಶ್ವತ್ಥ ಮರ ಇರುತ್ತೆ, ಅಲ್ಲಿ ಹೋಗಿ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಕನಿಷ್ಠ 5 ಸುತ್ತಾದರೂ ಹಾಕಬೇಕು. 5 ಸುತ್ತು ಒಂದು ಪ್ರದಕ್ಷಿಣೆ ಹಾಕಿ ಒಂದು 5 ನಮಸ್ಕಾರ ಮಾಡಿದರೆ, ಅಂದರೆ ಮೊದಲನೇ ನಮಸ್ಕಾರಕ್ಕೆ ಒಂದು ಸುತ್ತು, ಎರಡನೇ ನಮಸ್ಕಾರಕ್ಕೆ ಮತ್ತೊಂದು ಸುತ್ತು, ಮೂರನೇ ನಮಸ್ಕಾರಕ್ಕೆ ಮತ್ತೊಂದು ಸುತ್ತು, ಈ ಥರದಲ್ಲಿ ಮಾಡಬೇಕು. ಒಂದು ಸುತ್ತು ಹಾಕಿದ್ಕೊಳ್ಳೆ ಒಂದು ನಮಸ್ಕಾರ. ಈ ಥರ 5 ಸಾರಿ ಸುತ್ತು ಹಾಕಿ 5 ನಮಸ್ಕಾರ ಮಾಡಿ ಬಂದರೆ ಸಾಕು. ವೃಶ್ಚಿಕ ರಾಶಿಯವರು ಸಲೀಸಾಗಿ ಕೆಲಸ ಇವತ್ತು ಮಾಡ್ಕೊಂಡು ಹೋಗುವಂಥ ಒಂದು ಯೋಗ ಖಂಡಿತ ಬರುತ್ತೆ. ಮನಸ್ಸಿನಲ್ಲಿ ದೃಢತೆ ಇರಬೇಕು, ಖಂಡಿತ ಆಗತ್ತೆ. ಧನುರಾಶಿ ಯೋಗ ಫಲವನ್ನು ನೋಡೋಣ. ಧನುರಾಶಿಯವರ ಯೋಗ ಫಲದ ಪ್ರಕಾರ ಇವತ್ತು ಭಾಗ್ಯಾಧಿಪತಿ ಚತುರ್ಥಕ್ಕೆ ಹೋಗಿ ಕರ್ಮಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಭೂ ಸಂಬಂಧ ವ್ಯವಹಾರ, ಆರೋಗ್ಯ ಸಂಬಂಧ, ಡಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಅಂಥವರಿಗೆ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥ ದಿನ. ವೈದ್ಯ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಅಥವಾ ಆ ಥರದ ಕೆಲಸವನ್ನು ಮಾಡ್ತಕ್ಕಂಥವ್ರು ಏನಿದ್ದಾರೆ ಅಂಥವರಿಗೆ, ಔಷಧಿ ಸಂಬಂಧಪಟ್ಟ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಬಹಳ ಯೋಗ್ಯವಾದಂಥ ದಿನ. ಅವರಿಗೆ ಉತ್ತಮವಾದಂಥ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥ ದಿನ. ಅಂದರೆ ಡಾಕ್ಟ್ರುಗಳಿಗೆ ಸಿದ್ಧಿ ಆಗಬೇಕು ಅಂತಂದ್ರೆ ಉಳಿದವ್ರಿಗೆ ರೋಗ ಬರಬೇಕು ಅಂತ ಆಯ್ತಲ್ಲ, ಅದು ಯಾರು ಅನ್ನೋದನ್ನು ನೋಡಬೇಕಲ್ಲ. ಅಂಥ ಒಂದು ಯೋಗ ಯಾರಿಗಿದೆ ಅನ್ನೋದನ್ನು ಮುಂದೆ ನೋಡೋಣಂತೆ. ಅಂತೂ ಇವತ್ತು ಧನುರಾಶಿಯವರು ಉತ್ತಮವಾದಂಥ ದಿನವನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಜೊತೆಯಲ್ಲಿ ಧನುರಾಶಿಯವರು ಇವತ್ತೇನಾದರೂ ಸ್ವಲ್ಪ ಭದ್ರಕಾಳಿಯನ್ನು ಆರಾಧನೆ ಮಾಡಿಕೊಂಡು ಅಥವಾ ಕಾಳಿ ದುರ್ಗಾ ಪರಮೇಶ್ವರಿಯನ್ನು ದರ್ಶನ ಮಾಡಿ ಅಲ್ಲಿ ಹೋಗಿ ಅದೊಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಅಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ಆ ಸಂಬಂಧಿತವಾಗಿ ನಡೀತಕ್ಕಂಥ ಹೋಮ ಹವನ ಪೂಜೆ ಪುನಸ್ಕಾರ ಇತ್ಯಾದಿಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಕೂಡ ಉತ್ತಮವಾದಂಥ ಫಲವನ್ನು ಕೊಡುತ್ತೆ. ಮಕರ ರಾಶಿ ಯೋಗ ಫಲವನ್ನು ನೋಡೋಣ. ಮಕರ ರಾಶಿಯವರ ಯೋಗ ಫಲದ ಪ್ರಕಾರ ಚಂದ್ರಾಷ್ಟಮ ದಿನ. ಅಷ್ಟಮ ಭಾವದಲ್ಲಿ ಸಪ್ತಮಾಧಿಪತಿ ಬರ್ತಕ್ಕಂಥದ್ದು ಮತ್ತು ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಅಂದರೆ ಆರೋಗ್ಯ ಹಾನಿ ಆಗ್ತಕ್ಕಂಥ ದಿನ, ರಕ್ಷಣೆ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥ ದಿನ, ಶರೀರದಲ್ಲಿರ್ತಕ್ಕಂಥ ಇಮ್ಯುನಿಟಿ ಅಂತ ಏನು ಹೇಳ್ತೀವಲ್ಲ ಅದು ಕಡಿಮೆ ಆಗ್ತಕ್ಕಂಥ ದಿನ.
ಯಾರಿಗೆ ವಿಶೇಷವಾಗಿ ಹಿಮೋಗ್ಲೋಬಿನ್ ಅಂಶ ಇತ್ಯಾದಿ ಕಡಿಮೆ ಇರುತ್ತಲ್ಲ ರಕ್ತದಲ್ಲಿ, ಅಂಥವರಿಗೆ ರಾಶಿಗೆ ಯಾವಾಗ ಅಂಗಾರಕನು ದೃಷ್ಟಿ ಕೊಡ್ತಾನೋ ಆವಾಗ ಸ್ವಲ್ಪ ಹೆಚ್ಚು ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ರಕ್ತ ಸಂಬಂಧಿತವಾದಂತಹ ದೋಷ, ಬ್ಲಡ್ನಲ್ಲಿ ಇರ್ತಕ್ಕಂಥ ಬ್ಲಡ್ ಶುಗರು ಅಥವಾ ಡಯಾಬಿಟೀಸ್ ಅಂತ ಏನು ಹೇಳ್ತಿರಲ್ಲ ಆಡುಭಾಷೆಯಲ್ಲಿ, ಅದಂತೂ ಹೇಗೋ ಆಯ್ತಲ್ಲ. ಜೊತೆಯಲ್ಲಿ ಬಿ ಪಿ ಇರ್ತಕ್ಕಂಥವರಿಗೆ ಅಥವಾ ಬಿ ಪಿ ವೇರಿಯೇಷನ್ ಆಗ್ತಕ್ಕಂಥವ್ರು ಏನಿದ್ದಾರೆ ಮಕರ ರಾಶಿಯವರು, ಅಂಥವರಿಗೆ ಇವತ್ತು ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥ ದಿನ. ಹಾಗಾಗಿ ಸ್ವಲ್ಪ ಔಷಧೀಯ ಚಿಕಿತ್ಸೆ ಬೇಕಾಗ್ತದೆ. ಜೊತೆಯಲ್ಲಿ ಮೆಡಿಟೇಷನ್ ಅನ್ನುವಂಥದ್ದು ಬೇಕಾಗುತ್ತೆ. ಮೆಡಿಟೇಷನ್ ಅಂತಂದರೆ ಏನು ಅಂದರೆ ಒಂದು ಕಡೆಯಲ್ಲಿ ಕೂತ್ಕೊಂಡು ಎಲ್ಲಾದರೂ ಸರಿ ಕನಿಷ್ಠ 24 ನಿಮಿಷ ಯಾವುದಾದ್ರೂ ಒಂದು ದೇವತಾ ಸ್ಮರಣೆಯನ್ನು ಸ್ತೋತ್ರವನ್ನು ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇವತ್ತು ಉತ್ತಮವಾದಂಥ ಒಂದು ಫಲವನ್ನು ಕೊಡುತ್ತೆ. ಯಾವ ದೇವರು ಅಂತೇಳಿ ಹೇಳಿಲ್ವಲ್ಲ ಗುರೂಜಿ ಅಂತ ಯೋಚನೆ ಮಾಡಬೇಡಿ. ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ಕೊಳ್ಳಿ. ಪ್ರಕೃತಿಂ ವಿಕೃತಿಂ ವಿದ್ಯಾಂ ಸರ್ವಭೂತ ಹಿತಪ್ರದಾಂ ಶ್ರದ್ಧಾಂ ವಿಭೂತಿಂ ಸುರಭಿಂ ನಮಾಮಿ ಪರಮಾತ್ಮಿಕಾಂ ಅಂಥೇಳಿ ಏನು ಮಹಾಲಕ್ಷ್ಮಿ ಅಷ್ಟೋತ್ತರ ಬರುತ್ತಲ್ಲ, ಅದನ್ನು ಕೂಡ ಓದ್ಕೊಳ್ಬೋದು. ಖಂಡಿತವಾಗಲೂ ಇವತ್ತು ಉತ್ತಮವಾದಂಥ ದಿನ ನಿಮ್ಮದಾಗತ್ತೆ. ಕುಂಭರಾಶಿ ಯೋಗ ಫಲ ನೋಡೋಣ. ಕುಂಭರಾಶಿಯವರ ಯೋಗ ಫಲದ ಪ್ರಕಾರ ಷಷ್ಠಾಧಿಪತಿ ಸಪ್ತಮಕ್ಕೆ ಹೋಗಿ ರಾಶಿಗೆ ದೃಷ್ಟಿ ಕೊಡ್ತಕ್ಕಂಥದ್ದು, ಅಂದರೆ ಹಿತಶತ್ರುಗಳ ಬಾಧೆ ಆಗ್ತಕ್ಕಂಥದ್ದು, ಧನಸ್ಥಾನದಲ್ಲಿರ್ತಕ್ಕಂತಹ ಸಪ್ತಮಾಧಿಪತಿಯಿಂದಾಗಿ ರಕ್ಷಣೆ ಆಗ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಯೋಗ ಅಂತಂದರೆ, ಇವತ್ತು ನಿಮ್ಮವರೇ ನಿಮಗೆ ಮೋಸ ಮಾಡ್ತಾರೆ ಒಂದು ಕಡೆಯಿಂದ, ಅಂಥ ಒಂದು ಯೋಗ ಕಾಣುತ್ತೆ. ಜೊತೆಯಲ್ಲಿ ಇನ್ನೊಬ್ರು ಯಾರೋ ಒಬ್ಬರು ಅದಕ್ಕೆ ನಿಮಗೆ ಸಪೋರ್ಟಿಗಾಗಿ ಬಂದುಬಿಡ್ತಾರೆ. ಅದೇ ಟೈಮ್ನಲ್ಲಿ ಸರಿಯಾಗಿ ಅವರು ಬಂದು ನಿಮಗೆ ಸಪೋರ್ಟ್ ಮಾಡಿ ನಿಮಗೆ ಆಗ್ತಕ್ಕಂತಹ ಕಷ್ಟ ನಷ್ಟಗಳನ್ನು ತಪ್ಪಿಸ್ತಕ್ಕಂಥ ಒಂದು ಯೋಗ ತುಂಬ ಚೆನ್ನಾಗಿದೆ. ಯೋಚನೆ ಮಾಡೋದು ಬೇಡ, ಉತ್ತಮವಾಗಿರ್ತಕ್ಕಂಥ ದಿನವಾಗಿದೆ. ಹಾಗಾಗಿ ಇದರ ಜೊತೆಯಲ್ಲಿ ಇನ್ನಷ್ಟು ಅನುಕೂಲ ನಿಮ್ಗೆ ಆಗಬೇಕು ಅಂದರೆ ಲಕ್ಷ್ಮೀ ಸಮೇತನಾದಂಥ ಮಹಾವಿಷ್ಣುವನ್ನು ಆರಾಧನೆ ಮಾಡಿದರೆ ಖಂಡಿತವಾಗಲೂ ನಿಮಗೆ ಇನ್ನಷ್ಟು ಉತ್ತಮವಾದಂಥ ಫಲ. ಜೊತೆಯಲ್ಲಿ ಶತ್ರು ಪರಾಜಯ ಆಗ್ತಕ್ಕಂಥ ಎಲ್ಲ ಯೋಗಗಳು ಚೆನ್ನಾಗಿದೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರ ಯೋಗ ಫಲದ ಪ್ರಕಾರ ರಾಶಿಯಲ್ಲಿ ಬರ್ತಕ್ಕಂತಹ ರವಿಯಿಂದಾಗಿ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆ ಕಾಣ್ತಕ್ಕಂಥ ದಿನ. ಯಾವಾಗ ಜನ್ಮರಾಶಿಗೆ ರವಿ ಬರ್ತಾನೋ ಆವಾಗ ಕಣ್ಣಿನಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂಥದ್ದು, ಕಣ್ಣು ಮಂಜಾಗ್ತಕ್ಕಂಥದ್ದು ಅಥವಾ ಕಣ್ಣು ಕೆಂಪಾಗ್ತಕ್ಕಂಥದ್ದು ಇತ್ಯಾದಿಗಳನ್ನು ಸೂಚಿಸ್ತದೆ. ಜೊತೆಯಲ್ಲಿ ದೃಷ್ಟಿಸ್ಥಾನ ಅಂತ ಏನು ಹೇಳ್ತೀವಿ ಅದು ಮೇಷ ಆಗುತ್ತೆ. ಮೀನಕ್ಕೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸ್ಥಾನ, ಅಲ್ಲಿಗೆ ಶನಿಯ ದೃಷ್ಟಿ ಇರ್ತಕ್ಕಂಥದ್ದು, ಅಂಗಾರಕ ರಾಹು ಇತ್ಯಾದಿ ಗ್ರಹಗಳ ದೃಷ್ಟಿ ಇರ್ತಕ್ಕಂಥದ್ದೇನಿದೆ ಅದಷ್ಟು ಉತ್ತಮವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಮೀನರಾಶಿಯವರು ಕಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಯಾವುದಾದ್ರೂ ಹರಿತವಾದಂಥ ವಸ್ತುಗಳನ್ನು ತಲೆ ಕಡೆ ಇಟ್ಕೊಂಡು ಮಲಗೋ ಅಭ್ಯಾಸ ಇದ್ದರೆ, ಪೆನ್ನು ಪೆನ್ಸಿಲು, ಕೆಲವರಿಗೆ ಅದೊಂದು ಅಭ್ಯಾಸ ಇರುತ್ತೆ. ರಾತ್ರಿ ಏನೋ ನೆನಪಾದ ಕೂಡಲೇ ಅದು ಬರ್ಕೊಳ್ಳೋಂಥ ಸ್ವಭಾವ ಇರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದು ಪ್ರಧಾನವಾಗಿ ಅನ್ವಯಿಸುತ್ತೆ, ಎಲ್ರಿಗೂ ಅನ್ವಯಿಸುತ್ತೆ. ಯಾಕೆಂದರೆ ನಿದ್ರಗಣ್ಣಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಣ್ಣು ಬಹಳ ಸೂಕ್ಷ್ಮವಾದಂಥ ಅಂಗ, ಪಂಚೇಂದ್ರಿಯಾಣಾಂ ನಯನಂ ಪ್ರಧಾನಂ ಅಂತ ಹೇಳುತ್ತೆ. ಹಾಗಾಗಿ ಕಣ್ಣಿನ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಮೀನರಾಶಿಯವರು. ಜೊತೆಯಲ್ಲಿ ಇವತ್ತು ಆ ಒಂದು ಕಣ್ಣಿನ ರಕ್ಷಣೆಗೋಸ್ಕರವಾಗಿ ಅಶ್ವಿನಿ ದೇವತೆಗಳನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ನಾಳೆ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಅಶ್ವಿನಿ ದೇವತೆಗಳಿಗೆ ನಮಸ್ಕಾರ ಮಾಡ್ತೇವೆ ಅಂತ ಹರಕೆ ಮಾಡಿಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಜೊತೆಯಲ್ಲಿ ಮರಿದಲೆ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಆವಾಗ ಅಶ್ವಿನಿ ದೇವತೆಗಳಿಗೆ ನಮಸ್ಕಾರ ಮಾಡಿದಂಥ ಒಂದು ಫಲ ನಿಮಗೆ ಸಿಗುತ್ತೆ. ಈ ರೀತಿಯಾಗಿರ್ತಕ್ಕಂಥದ್ದು ಇವತ್ತಿನ ರಾಶಿಫಲ. ಮೇಷಾದಿ 12 ರಾಶಿಗಳವರಿಗೂ ಸಹ ಶುಭವಾಗಲಿ, ನವಗ್ರಹಗಳ ಅನುಗ್ರಹ ಆಗಲಿ, ಸದಾಕಾಲ ಸುಖ ಶಾಂತಿ ನೆಮ್ಮದಿ ಆನಂದ ಐಶ್ವರ್ಯ ಆರೋಗ್ಯ ಎಲ್ಲ ತುಂಬಿ ತುಳುಕಾಡಿ ಆನಂದಮಯವಾದ ಜೀವನ ನಿಮಗಾಗಲಿ ಅಂತ ಕೇಳ್ಕೊಳ್ತೀನಿ. 12 ರಾಶಿಗಳ ಯೋಗ ಫಲ ಇವತ್ತಿಗೆ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಾರೆ. ಇದು ಸಹ ಒಂದು ಪತ್ರವನ್ನು ಓದ್ತಾ ಇದ್ದೀನಿ. ಗುರುಗಳೇ, ಮೊದಲೇ ಪತ್ರವನ್ನು ಹೇಮಂತ್ ಅನ್ನೋರು ಬರೆದಿದ್ದಾರೆ. ಅವ್ರ ಮಗುವಿನ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮಗುವಿನ ಹೆಸರು ರಿಷಿಕಾ. ಮಗು ಹುಟ್ಟಿರೋ ದಿನಾಂಕ 16/1/2012 ಸೋಮವಾರ ಮಧ್ಯಾಹ್ನ 12:35ಕ್ಕೆ ಬೆಂಗಳೂರಲ್ಲಿ ಹುಟ್ಟಿರೋದು. ಮಗುವಿನ ಭವಿಷ್ಯ ಹೇಗಿದೆ ಗುರುಗಳೇ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಮಗುವಿನ ನಕ್ಷತ್ರ ಏನಾದರೂ ಬರೆದಿದ್ದಾರಾ? ಇಲ್ಲ ಗುರುಗಳೇ. ಸರಿ, ಮೊದಲನೇದಾಗಿ ಆ ಪತ್ರವನ್ನು ಬರೆದಿರ್ತಕ್ಕಂಥ ಹೇಮಂತ್ ಅವರೇ,
ನಿಮಗೊಂದು ವಿಚಾರ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ರಿಷಿಕಾ ಅನ್ನುವಂಥ ಹೆಸರನ್ನು ನಿಮ್ಮ ಮಗುವಿಗೆ ಇಟ್ಟಿದ್ದೀರಾ. ರಿ ಅನ್ನೋ ಅಕ್ಷರ ಆಗಿದ್ದರೆ ಅದು ಚಿತ್ತಾ ನಕ್ಷತ್ರ ತುಲಾರಾಶಿ ಆಗುತ್ತೆ. ಹಾಗಿದ್ದಂಥ ಪಕ್ಷದಲ್ಲಿ ಆ ಮಗುವಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಸುಮಾರು 3 ವರ್ಷ ತುಂಬೋದ್ರೊಳಗೇನೆ ಆ ಮಗುವಿಗೆ ಕುಜರಾಹು ದಶಾಸಂಧಿ ಇದೆ ಅಂತ ಅರ್ಥ. ಹಾಗಾಗಿ ಇದನ್ನೆಲ್ಲ ಒಟ್ಟಾರೆ ನಾವು ಕೂಲಂಕಷವಾಗಿ ನೋಡಬೇಕಾಗ್ತದೆ, ಒಟ್ಟು ಹೇಳ್ತಕ್ಕಂಥದ್ದಲ್ಲ. ಆದರೆ ಇನ್ನೂ ಒಂದು ವಿಚಾರವನ್ನು ಹೇಳ್ತೀನಿ. ಆದ್ವಾದಶಾತ್ತು ಬಾಲಾನಾಂ ಆಯುರ್ಜ್ಞಾತು ನ ಶಕ್ಯತೆ ಅಂತ ಕೂಡ ಜ್ಯೋತಿಷ್ಯಶಾಸ್ತ್ರ ಸ್ಪಷ್ಟವಾಗಿ ನಮಗೆ ಆರ್ಡರ್ ಹಾಕಿಬಿಟ್ಟಿದೆ. ಜ್ಯೋತಿಷಿಗಳು ನಾವು ಬೇಕಾಬಿಟ್ಟು ಮಾತಾಡೋದಕ್ಕೆ ಅವಕಾಶ ಇಲ್ಲ. ಅದರಲ್ಲೂ ಮಹರ್ಷಿ ದರ್ಪಣ ಅಂತ ಹೆಸರನ್ನು ಇಟ್ಟುಕೊಂಡು ಇಂಥ ಒಂದು ದೊಡ್ಡದಾದಂತಹ ಒಂದು ಹೆಸರು, ಅದೆಷ್ಟು ಒಂದು ಮಹತ್ತರವಾದ ಹೆಸರು, ಅದೆಷ್ಟು ಶ್ರೇಷ್ಠವಾದ ಹೆಸರು, ಆ ಹೆಸರಿನಲ್ಲಿ ನಾವು ಹುಡುಗಾಟ ಆಡೋಕ್ಕಂತೂ ಖಂಡಿತ ಬರೋದಿಲ್ಲ. ನಿಮ್ಮ ಮಗುವಿನ ಬಗ್ಗೆ, ನಕ್ಷತ್ರದ ಬಗ್ಗೆ ಯಾವುದೇ ರೀತಿಯ ಡೀಟೇಲ್ಸನ್ನು ನಮಗೆ ನೀವು ಕೊಟ್ಟಿಲ್ಲ. ನೀವು ಭವಿಷ್ಯದ ಬಗ್ಗೆ ಕೇಳಿದ್ದೀರಾ, ಭವಿಷ್ಯವನ್ನು ಹೇಳಿಕೊಡುದು ಅಂತ ಹೇಳ್ತದೆ. ಆದರೆ ನಿಮ್ಮ ಮಗುವಿಗೆ ಯಾವುದಾದ್ರೂ ಕಂಟಕ ಇದೆಯಾ ಅಂತ ಮಾತ್ರ ನಾವು ನೋಡ್ಬೋದು, ಅಷ್ಟಧಿಕಾರ ಮಾತ್ರ ನಮಗಿದೆ. ಹಾಗಾಗಿ ಅದನ್ನು ಆರೂಢ ಪ್ರಶ್ನೆ ಲಗ್ನದಲ್ಲಿ ನಿಮ್ಮ ಮಗುವಿಗೆ ಯಾವುದಾದ್ರೂ ಕಂಟಕ ಇದೆಯಾ, ಅದಕ್ಕೆ ಯಾವುದಾದ್ರೂ ಶಾಂತಿ ಮಾಡಬೇಕಾಗ್ತದೆಯಾ ಅಂತ ನೋಡಿ ಖಂಡಿತವಾಗ್ಲೂ ನಾವು ಉತ್ತರ ಕೊಡ್ತೀರಿ. ಮಗುವಿನ ಭವಿಷ್ಯದ ಬಗ್ಗೆ ಈಗಲೇ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೇಮಂತ್ ಅವರೇ, ನೀವು ನಿಮ್ಮ ಮಗುವಿನ ಬಗ್ಗೆ ಕೇಳಿದ್ದೀರಾ. ಜಾತಕದಲ್ಲಿ ಬಾಲಗ್ರಹ ದೋಷ ಇದೆ ಅಂತ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಮಗು ಸ್ವಲ್ಪ ಜಾಸ್ತಿ ಹಠ ಮಾಡ್ತಕ್ಕಂಥದ್ದು, ರಾತ್ರಿ ಹೊತ್ತು ನಿದ್ದೆ ಕೆಟ್ಟು ಅಳತಕ್ಕಂಥದ್ದು ಇತ್ಯಾದಿಗಳು, ಆಗಾಗ ಬೆಚ್ಚಿ ಬೀಳ್ತಕ್ಕಂಥದ್ದು, ಇದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾರಣ ಏನು ಅಂತಂದರೆ ಇದಕ್ಕೆ ಬಾಲಗ್ರಹ ಚೇಷ್ಟೆ ಅಂತ ಹೇಳ್ತಾರೆ. ಆ ಒಂದು ಬಾಲಗ್ರಹ ಚೇಷ್ಟೆ ಇರೋದಾದ್ದರಿಂದ ಈ ಮಗುವಿಗೆ ಪ್ರತಿನಿತ್ಯ ಆಂಜನೇಯನ ಪ್ರಸಾದವನ್ನು ಹಚ್ಚತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಎಲ್ಲಾದರೂ ಸರಿ ವಾರಕ್ಕೊಂದು ಸಾರಿ ಆದರೂ ಕನಿಷ್ಠ ಪಕ್ಷ ಈ ಮಗುವನ್ನು ಕರ್ಕೊಂಡು ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ಪ್ರಸಾದವನ್ನು ಹಚ್ಚಿ, ಆಂಜನೇಯನಿಗೆ ಯಾವುದೋ ಒಂದು ಪೂಜೆ ನಿಮ್ಮ ಶಕ್ತಿಯಾನುಸಾರ ಮಾಡಿ, ಏನು ತೊಂದರೆ ಇಲ್ಲ. ಪೂಜೆ ಮಾಡಿಸೋದಕ್ಕೆ ನಮ್ಗೆ ಶಕ್ತಿನೇ ಇಲ್ಲ ಗುರೂಜಿ ಅಂತ ಹೇಳೋದಾದರೆ ಖಂಡಿತವಾಗಲೂ ಬೇಸರ ಮಾಡ್ಕೊಳ್ಬೇಡಿ. ಭಗವಂತ ನಿಮಗೆ ಆ ಶಕ್ತಿಯನ್ನು ಕೊಡಲಿ, ಖಂಡಿತವಾಗ್ಲೂ ನೀವು ಮಾಡೇ ಮಾಡ್ತೀರಾ, ಅದು ನನಗೆ ಗೊತ್ತು. ಹಾಗಾಗಿ ಆ ಆಂಜನೇಯನ ಸ್ಮರಣೆ ಮಾಡಿ, ಹೋಗಿ ಪ್ರದಕ್ಷಿಣೆ ಮಾಡಿ, ಅಷ್ಟಂತೂ ಸಾಧ್ಯ ಇದೆಯಲ್ಲ, ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿ ಆಂಜನೇಯನ ಅನುಗ್ರಹ ತಗೊಂಡು ಬನ್ನಿ. ಖಂಡಿತವಾಗಲೂ ನಿಮ್ಮ ಮಗು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡುತ್ತೆ. ಇನ್ನು ಜಾತಕ ಭಾವದ ಪ್ರಕಾರ ಆ ಮಗುವಿಗೆ ಬಾಲಗ್ರಹ ದೋಷ ಜೊತೆಯಲ್ಲಿ ಯಾವುದೋ ಒಂದು ಸಂಧಿ ಕಂಟಕ ಇರತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಅದನ್ನು ಸರಿಯಾಗಿ ಒಂದು ಸಾರಿ ಜಾತಕಜ್ಞರಿಂದ ತೋರಿಸಿ ನೋಡಿ ಅದಕ್ಕೆ ಸರಿಯಾದಂತಹ ಯೋಗ್ಯವಾದಂತಹ ಶಾಂತಿ ಕರ್ಮಗಳನ್ನು ಕೂಡ ಮಾಡಿಸ್ಕೊಳ್ತಕ್ಕಂಥದ್ದು ಆ ಒಂದು ಮಗುವಿನ ರಿಷಿಕಾ ಅನ್ನುವಂಥ ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು. ದಯವಿಟ್ಟು ಅದನ್ನು ಸರಿಯಾಗಿ ಮಾಡಿ ನಿಮ್ಮ ಮಗು ಚೆನ್ನಾಗಿ ಬಾಳಿ ಬದುಕಲಿ, ಒಳ್ಳೆಯ ಯೋಗ್ಯ ನಾಗರಿಕಳಾಗಿ ಈ ಒಂದು ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಸ್ಥಾನವನ್ನು ಹೊಂದಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮಗುವಿಗೆ ಆಶೀರ್ವಾದ ಮಾಡ್ತೀವಿ. ಒಳ್ಳೆಯದಾಗಲಿ. ಗುರುಗಳೇ, ಮುಂದಿನ ಪತ್ರವನ್ನು ಪದ್ಮಜಾನವರು ಬರೆದಿದ್ದಾರೆ ಬೆಂಗಳೂರಿಂದ. ಅವರ ಹುಟ್ಟಿದ ದಿನಾಂಕ 28/9/1966. ಅವ್ರ ಮದುವೆ ಆಗಿರೋ ದಿನಾಂಕ ಮೇ 22, 1988. ಮುಹೂರ್ತದ ಸಮಯ 11:30ರಿಂದ 12 ಗಂಟೆ ಅಂತ ಹೇಳಿ ಬರ್ದಿದ್ದಾರೆ. ಯಾವ ವಾರ ಅಂತ ಬರ್ದಿದ್ದಾರಾ? ಇಲ್ಲ ಗುರುಗಳೇ, ಮದುವೆ ಆಗಿರೋ ವಾರ ತಿಳಿಸಿಲ್ಲ. ಮೇ 22ನೇ ತಾರೀಕು ಮದುವೆ ಆಗಿರೋದು, 1988ನೇ ಇಸ್ವಿ. ಸರಿ. ಮದುವೆ ಆಗಿ 23 ವರ್ಷದ ತನಕ ತುಂಬಾನೇ ಕಷ್ಟಪಟ್ಟೆ ಗುರುಗಳೇ. 23 ವರ್ಷಗಳ ನಂತರ ನನ್ನ ಗಂಡನ ಹಿಂಸೆ ತಾಳಲಾರದೆ ನಾನು ಹೊರಗಡೆ ಬಂದೆ. ಯಾಕೆ ಅಂದರೆ ನನ್ನ ಗಂಡನೇ ನನ್ನ ಜೀವಕ್ಕೆ ಕುತ್ತನ್ನು ಉಂಟು ಮಾಡ್ತಾನೆ ಅನ್ನೋದು ನನಗೆ ಗೊತ್ತಾಯಿತು. ನನಗೆ ಅದಾಗಲೇ 2 ಮಕ್ಕಳಿದ್ರು, ಒಂದು ಹೆಣ್ಣು ಒಂದು ಗಂಡು. ಆದರೆ ನನ್ನ ಹೆಣ್ಣು ಮಗು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಸಿದ್ಧ ಆದ್ಲು. ಹಾಗಾಗಿ ಆಕೆ ಜೊತೆ ನಾನು ಕೂಡ ಹೊರಟು ಬಂದೆ. ಈಗ ನಾನು ನನ್ನ ಹೆಣ್ಮಗು ಇಬ್ಬರೇ ಇದ್ದೀವಿ. ನನ್ನ ಗಂಡು ಮಗು ನನ್ನ ಗಂಡನ ಹತ್ರ ಇದೆ. ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿ ಕಳೆದ ಒಂದು 2-3 ವರ್ಷಗಳಿಂದ ಪ್ರಯತ್ನ ಪಡ್ತಿದ್ದೀನಿ. ಆದರೆ ನನಗೆ ವಿಚ್ಛೇದನ ಸಿಗ್ತಾ ಇಲ್ಲ. ನನಗೆ ವಿಚ್ಛೇದನ ಸಿಗುತ್ತಾ? ನಾನು ನನ್ನ ಮಗಳ ಜೊತೆ ಮುಂದಿನ ಜೀವನ ನಿಭಾಯಿಸ್ತೀನ? ಯಾಕೆಂದರೆ ಮಗಳು ಈಗಿನ ಕಾಲಕ್ಕೆ ತಕ್ಕ ಹಾಗೆ ಮಾತಾಡ್ತಾಳೆ. ನನಗೆ ಇನ್ನೊಂದು ಮದುವೆ ಮಾಡೋದಕ್ಕೂ ಕೂಡ ಮಗಳು ಸಿದ್ಧ ಇದ್ದಾಳೆ. ನಾನು ಉತ್ತಮವಾಗಿ ಒಂದು ಕಡೆ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ನನಗೇನು ಜೀವನದ ತೊಂದರೆ ಇಲ್ಲ. ಆದರೆ ವಿಚ್ಛೇದನ ಸಿಗುತ್ತಾ ಇಲ್ವೋ ಅನ್ನೋದು ಯೋಚನೆ ಇದೆ. ದಯವಿಟ್ಟು ನನ್ನ ಜೀವನದ ಬಗ್ಗೆ ತಿಳಿಸ್ಕೊಡ್ತೀರಾ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ.
ಪದ್ಮಜ ಅವರೇ, ನೀವು ಬರೆದಿರ್ತಕ್ಕಂಥ ಪತ್ರವನ್ನು ಓದಿದ ಸೃಷ್ಟಿಯವರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನನಗೆ ಬಹಳ ನೋವಾಗ್ತಾ ಇದೆ. ಯಾಕೆಂದರೆ ಒಂದು ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಗೋದೇ ವಿವಾಹದ ನಂತರ ಅಂತ ನಂಬಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ಹುಟ್ಟಿದ್ದೀವಿ ನಾವು. ಹಾಗಿದ್ದು ಆ ಗಂಡ ಅಥವಾ ಆ ಹೆಂಡತಿ ಅದಕ್ಕೆ ಒಂದು ಸ್ತೋತ್ರ ಅಥವಾ ಒಂದು ಶ್ಲೋಕವನ್ನು ಹೇಳ್ತಾರೆ. ದಯಿತ ಅನ್ನುವಂಥ ಪದವನ್ನು ಬಳಸ್ತಾರೆ ಸಂಸ್ಕೃತದಲ್ಲಿ. ದಯಿತ ಅಂದರೆ ಏನು ಅಂದರೆ ಕಷ್ಟ, ಸುಖ, ನೋವು, ನಲಿವು, ಸೋಲು, ಗೆಲುವು ಎಲ್ಲದನ್ನು ಸಮಾನವಾಗಿ ಹಂಚಿಕೊಳ್ತಕ್ಕಂಥ ಭಾವನಾತ್ಮಕ ಸಂಬಂಧ ಇರತಕ್ಕಂಥ ವ್ಯಕ್ತಿ ಅಂತ ಅರ್ಥ. ಏನಿದು, ಎಲ್ಲಿಗೆ ಬಂತು ನಮ್ಮ ಪರಿಸ್ಥಿತಿ, ನಮ್ಮ ಜನರ ಪರಿಸ್ಥಿತಿ ಎಲ್ಲಿಗೆ ಬಂತು ಒಂದು ಗೊತ್ತಾಗೋದಿಲ್ಲ. ಗಂಡಸರ ಬುದ್ಧಿ ಏನು ಯೋಚನೆ ಮಾಡ್ತಾ ಇದೆಯೋ ಅದು ಗೊತ್ತಾಗ್ತಿಲ್ಲ. ಹೆಣ್ಣುಮಕ್ಕಳಿಗೆ ಏನಾಗ್ತಿದೆ ಅನ್ನೋದು ಕೂಡ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ಏನು ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ನೀವು ಕೇಳಿರ್ತಕ್ಕಂಥದ್ದು ವಿಚ್ಛೇದನ ತಗೊಳ್ಬೇಕು. ಆ ವಿಚ್ಛೇದನ ತಗೊಳ್ಳೋದಕ್ಕೆ ನನಗೆ ಆಗ್ತಾ ಇಲ್ಲ. ನಾನು ಏನು ಮಾಡಬೇಕು, ನಾನು ಏನು ಹೇಳಲಿ? ವಿಚ್ಛೇದನ ತಗೊಳ್ಳಿ ಅಂತಂದರೆ ಈ ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳ್ತಕ್ಕಂಥದ್ದು ಅಪರಾಧ ಆಗುತ್ತೆ. ತಗೊಳ್ಬೇಡಿ ಅಂತಂದರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ನೀವೇ ಹೇಳ್ತಿದ್ದೀರ. ಹಾಗಾಗಿ ಇದು ನನ್ನನ್ನು ಬಹಳ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟಿದ್ದೀರ, ನೀವು ಅಡಕತ್ರಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ದೀರ. ಆ ಭಗವಂತನ ಮೇಲೆ ಭಾರ ಹಾಕಿ ಆರೂಢ ಪ್ರಶ್ನೆ ಲಗ್ನವನ್ನು ನೋಡ್ತೀನಿ, ಅದರಲ್ಲಿ ಏನು ಬರ್ತದೆಯೋ ಅದನ್ನೇ ಹೇಳ್ತೀನಿ. ಹಾಗೆ ಆಚರಣೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಪದ್ಮಜ ಅವರೇ, ಪ್ರಶ್ನೆ ಲಗ್ನದಲ್ಲಿ ಬಂದಿರತಕ್ಕಂಥ ಒಂದು ಲೆಕ್ಕವನ್ನು ನೋಡಿದರೆ ನಿಮಗೆ ಜೂನ್ ತಿಂಗಳವರೆಗೂ ಸಹ ಸ್ವಲ್ಪ ಸಮಾಧಾನದಿಂದ ಇರತಕ್ಕಂಥದ್ದು ಒಳ್ಳೆಯದು ಅಂತ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ತಾವು ದಯವಿಟ್ಟು ಸಾಧ್ಯವಾದರೆ ದತ್ತಾತ್ರೇಯರ ಸಂಬಂಧವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಆರಾಧನೆಯನ್ನು ಮಾಡಿ, ಸ್ವಲ್ಪ ದೀರ್ಘಕಾಲ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ತಮ್ಮಲ್ಲಿ. ಸಾಧ್ಯವಾದರೆ ಗುರುಚರಿತ್ರೆ ಅಂತ ಒಂದು ಪುಸ್ತಕ ಇದೆ. ಆ ಗುರುಚರಿತ್ರೆ ಪುಸ್ತಕವನ್ನು ತಂದುಕೊಂಡು ಒಂದು 3 ಸಾರಿ ಆದರೂ ಕನಿಷ್ಠ ಪಕ್ಷ ಆವರ್ತನೆ ಮಾಡ್ತಕ್ಕಂಥದ್ದು ಸಪ್ತಾಹ ಕ್ರಮ ಅಂತ ಹೇಳ್ತಾರೆ. ಆ ಗುರುಚರಿತ್ರೆ ಪುಸ್ತಕದಲ್ಲೇ ಸಪ್ತಾಹ ಆಚರಣೆ ಹೇಗೆ ಮಾಡಬೇಕು, ಅದರ ವಿಧಾನ ಏನು, ವಿಚಾರಗಳೇನು ಎಲ್ಲವನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ. ಆ ಪುಸ್ತಕವನ್ನು ಎಲ್ಲಾದರೂ ಸಂಪಾದನೆ ಮಾಡ್ಕೊಳ್ಳಿ. ನರಸಿಂಹ ಸರಸ್ವತಿ ಉಪಾಖ್ಯಾನ ಅಂತ ಕೂಡ ಆ ಪುಸ್ತಕಕ್ಕೆ ಹೇಳ್ತಾರೆ, ಶ್ರೀ ಗುರುಚರಿತ್ರೆ ಅಂತ. ಆ ಒಂದು ಪುಸ್ತಕವನ್ನು ತಂದು ಸಪ್ತಾಹ ಕ್ರಮದಲ್ಲಿ ಮಾಡಿ, ಒಂದು ದಂಪತಿಗಳನ್ನು ಕರೆಸಿ ಅವರಿಗೆ ಪಾದುಕಾ ಪೂಜೆಯನ್ನು ಮಾಡಿ ಊಟ ಹಾಕಿ ಸ್ವಲ್ಪ ವಸ್ತ್ರವನ್ನು ಮತ್ತು ಸ್ವಲ್ಪ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು, ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಿ ಆಶೀರ್ವಾದವನ್ನು ತಗೊಳ್ಳಿ. ಖಂಡಿತವಾಗಲೂ ದತ್ತಾತ್ರೇಯರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲೂ ಒಳ್ಳೆಯ ದಿವಸಗಳು ಬಂದೇ ಬರುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಪತ್ರವನ್ನು ಬರೆದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಗುರುಗಳೇ, ಈ ದಿವಸ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಗಂಗೆ ಪೂಜೆ ಹೇಗೆ ಮಾಡೋದು, ಹಾಗೆ ಧಾನ್ಯಗಳ ಮಹತ್ವ, ಯಾವ್ಯಾವ ರಾಶಿಯವರು ಯಾವ ದಾನವನ್ನು ಮಾಡಬೇಕು ಅಂತ ಕೂಡ ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀರಾ. ನಿಮ್ಮೆಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಸಹ ಭಗವಂತ ಕೇವಲ ಒಳ್ಳೆಯದನ್ನೇ ಮಾಡಿ. ವೀಕ್ಷಕರಿಗೊಂದು ವಿರಾಮದ ನಂತರ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮುದ್ರೆಗಳ ಸಮಯ. ಮುದ್ರೆಗಳ ಮಹತ್ವ ಹಾಗೂ ಪ್ರಾಮುಖ್ಯತೆ, ಅವುಗಳಿಂದ ಉಂಟಾಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡುತ್ತಾ ನಮ್ಮ ಜೊತೆ ಇದ್ದಾರೆ ಮಾತಾಮಯಿ ಲಲಿತಾ ನಾರಾಯಣ ಸ್ವಾಮಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ವಾ? ನಮಸ್ತೆ. ನಮಸ್ಕಾರ. ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ. ಧನ್ಯವಾದ. ಈ ದಿವಸ ಯಾವ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ಖಂಡಿತ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಗಂ ವಿಷ್ಣುವಸ್ಯ ಹೃದಯಮಯಂ ಶಿವ. ಇಂದಿನ ದಿವಸದ ಮುದ್ರೆ ಶಕ್ತಿ ಮುದ್ರೆ. ಇದು ಮುದ್ರೆಗಳಲ್ಲೇ ಅತ್ಯಂತ ವಿಶೇಷವಾದ ಮುದ್ರೆ ಅಂತ ಹೇಳಬಹುದು. ಪ್ರತಿಯೊಂದು ಮುದ್ರೆಯೂ ವಿಶೇಷವೇ. ಶಕ್ತಿ ಅನ್ನತಕ್ಕಂತಹದ್ದು ಮನುಷ್ಯನಿಗೆ ಇಲ್ಲದೆ ಹೋದರೆ ಏನು ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಶಕ್ತಿ ಇಲ್ಲದೆ ಹೋದರೆ ಊಟವನ್ನು ಸಹ ಮಾಡೋದಕ್ಕಾಗೋದಿಲ್ಲ, ಉಸಿರಾಟವನ್ನು ಆಡುವುದಕ್ಕಾಗೋದಿಲ್ಲ, ಇನ್ನು 2 ಹೆಜ್ಜೆಯನ್ನು ಇಡುವುದಂತೂ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಶೇಷವಾದಂತಹ ಮುದ್ರೆ ಈ ಶಕ್ತಿ ಮುದ್ರೆ.
ಹಾಗಾದರೆ ಈ ಶಕ್ತಿ ಮುದ್ರೆ ನಮಗೆ ಎಲ್ಲಿಂದ ಬಂತು? ಮಹಾತಾಯಿ ಪಾರ್ವತಿ ಆದಿಶಕ್ತಿ, ಇವಳು ಶಕ್ತಿ ಸ್ವರೂಪಿಣಿ. ರಾಮಾಯಣದ ಉಲ್ಲೇಖದಲ್ಲಿ ತೆಗೆದುಕೊಂಡ್ರೆ ರಾಮ ರಾವಣನ ಜೊತೆ ಯುದ್ಧ ಮಾಡುವ ಮೊದಲು ಈ ಶಕ್ತಿ ಮುದ್ರೆಯನ್ನು ಮಾಡಿ ಆ ಯುದ್ಧವನ್ನು ಮಾಡಿದ. ಹಾಗೆ ಕೃಷ್ಣನು ಕಂಸನೊಡನೆ ಹೋರಾಟವಾಡುವ ಮೊದಲು ಸಹ ಅಂತಹ ಚಿಕ್ಕ ಬಾಲಕ ಈ ಶಕ್ತಿ ಮುದ್ರೆಯನ್ನು ಮಾಡಿದ. ಹೀಗೆ ನಮಗೆ ಉಲ್ಲೇಖಗಳಲ್ಲಿ ಶಕ್ತಿ ಪುರಾಣಗಳಲ್ಲಿ ಶಕ್ತಿ ಮುದ್ರೆಯ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಅಂತಹ ವಿಶೇಷವಾದದ್ದು ಈ ಶಕ್ತಿ ಮುದ್ರೆ. ಯಾಕೆಂದರೆ ಶಕ್ತಿ ಇಲ್ಲದೆ ಈ ಪ್ರಪಂಚ ಇಲ್ಲ. ಅಂತಹದ್ದು ವಿಶೇಷವಾದಂತಹ ಮುದ್ರೆ ಈ ಶಕ್ತಿ ಮುದ್ರೆ. ಹಾಗಾದರೆ ಈ ಮುದ್ರೆಯನ್ನು ಹೇಗಪ್ಪ ಮಾಡೋದು? ಇದು ಅತ್ಯಂತ ಮುಖ್ಯವಾದದ್ದು. ಇದು ಪಂಚತತ್ವಗಳು ಸೇರಿ ಮಾಡಿರತಕ್ಕಂತಹ ಮುದ್ರೆ ಹಾಗೂ 2 ಕೈಗಳಿಂದಲೂ ಮಾಡತಕ್ಕಂತಹ ಮುದ್ರೆ. ಒಂದು ಕೈನಲ್ಲಿ ಈ ಮುದ್ರೆಯನ್ನು ಮಾಡಿದರೆ ಲಾಭವಿಲ್ಲ. ನಾನು ಮುದ್ರೆಯನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕ ಬಾಂಧವರೇ, ಇದನ್ನು ಗಮನವಿಟ್ಟು ನೋಡಿ. ಇದು ಶಕ್ತಿ ಮುದ್ರೆ. ಎಂತಹ ಪರಿಸ್ಥಿತಿಯಲ್ಲೂ ಸಹ ಶಕ್ತಿ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ, ತುಂಬ ಆಯಾಸವಾಗಿರತಕ್ಕಂತಹ ಸಂದರ್ಭದಲ್ಲಿ, ಸುಸ್ತಾದಂತಹ ಸಂದರ್ಭದಲ್ಲಿ, 2 ಹೆಜ್ಜೆ ಇಲ್ಲಿಂದ ನನಗಲ್ಲಿ ಗಿಡೋದಕ್ಕೆ ಆಗೋದೇ ಇಲ್ಲ ಅನ್ನತಕ್ಕಂತಹ ಸಂದರ್ಭದಲ್ಲಿ ಈ ಮುದ್ರೆ ನಮಗೆ ಅತ್ಯಂತ ಉಪಶಮನವನ್ನು ಕೊಡತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಮುದ್ರೆ ಅಂತ ಹೇಳಬಹುದು. ಹೆಬ್ಬೆರಳನ್ನು ತೆಗೆದುಕೊಳ್ಳಿ. ಈ ಹೆಬ್ಬೆರಳನ್ನು ಕಿರು ಬೆರಳು ಇಲ್ಲಿಯವರೆಗೂ ಸಂಪೂರ್ಣವಾಗಿ ಬರಬೇಕು. ನನ್ನ ಬೆರಳುಗಳನ್ನು ಗಮನಿಸಿ. ಈ ಒಂದು ಗೆಣ್ಣಿದೆಯಲ್ಲ, ಈ 2 ಬೆರಳುಗಳ ಮಧ್ಯೆ ಬರಬೇಕು. ಕಾರಣ ಏನು ಅಂದರೆ ಇದು ಪೃಥ್ವಿ, ಇದು ಆಕಾಶ. ಇದೆರಡರ ಮಧ್ಯೆ ಉಂಟಾಗತಕ್ಕಂತಹದ್ದು ಶಕ್ತಿ. ಹಾಗಾಗಿ ಈ ಬೆರಳುಗಳು ಇಲ್ಲಿ ಬರಬೇಕು. ಇದರಲ್ಲಿ ಇನ್ನೂ ಮುಖ್ಯವಾದದ್ದು ಇನ್ನು 2 ಏನು ಅಂತಂದರೆ ವಾಯುತತ್ವ, ಆಕಾಶ ತತ್ವ. ಇದೆರಡನ್ನು ಸಂಪೂರ್ಣ ರೂಪದಲ್ಲಿ ಸರಳ ರೇಖೆಗೆ ತಂದು ಹೆಬ್ಬೆಟ್ಟಿನ ಅಗ್ರಭಾಗಕ್ಕೆ ತನ್ನಿ. ಅಂದರೆ ಅಗ್ರಭಾಗ ಅಂದರೆ ನಾನು ಇದು ಅಂತ ತೋರಿಸಿದ್ದೀನಿ ನಿಮಗೆ ಈಗಾಗಲೇ, ಅದನ್ನು ಇಲ್ಲಿ ತರಬೇಕು. ಮತ್ತೊಮ್ಮೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಮುದ್ರೆ. ಇದನ್ನು ಇಲ್ಲಿಗೆ ತರಬೇಕು. ಇಲ್ಲಿಗೆ ತಂದು ಇದನ್ನು ನಿಲ್ಲಿಸಿಕೊಂಡು ಈ 2 ಬೆರಳುಗಳು ಹೀಗೆ ಇರುತ್ತೆ. ಇದು 2 ಕೈಗಳಲ್ಲೂ ಅದೇ ರೀತಿಯಾಗಿ ಮಾಡತಕ್ಕಂತಹ ಮುದ್ರೆ. ನಂತರ ಈ 2 ಗೆಣ್ಣುಗಳನ್ನು ಮೊದಲ 2 ಈ 2 ಗೆಣ್ಣುಗಳಿಗೆ ಮೊದಲ 2 ಗೆಣ್ಣುಗಳು, ನಂತರದ್ದು 2 ಗೆಣ್ಣುಗಳು, ಅಥವಾ ನಾವು ಈ ವರ್ಷನಿಂದ ತಗೊಂಡ್ರೆ ಇದು ಈ 2 ಗೆಣ್ಣುಗಳು, ಈ 2 ಗೆಣ್ಣುಗಳು ಇಷ್ಟು ತಾಕಬೇಕು. ಇದು ಶಕ್ತಿ ಮುದ್ರೆ. ಈ ಶಕ್ತಿ ಮುದ್ರೆಯನ್ನು ಮಾಡ್ತಾ ಇದ್ದರೆ ಯಾರಾದರೂ ಇಲ್ಲಿರೋರು ಬೇಕಾದರೂ ಮಾಡಬಹುದು. ಇದರದ ಒಂದು ವಿಶೇಷವೇನು ಅಂತಂತಂದರೆ ಮುಖ್ಯವಾಗಿ ಕಿಬ್ಬೊಟ್ಟೆ ಅಂದರೆ ಶ್ವಾಸಕೋಶದ ಕೆಳಗೆ ಇರತಕ್ಕಂತಹ ಕಿಬ್ಬೊಟ್ಟೆಯಲ್ಲಿ ನೀವು ಕೈ ಇಟ್ಟು ನೋಡಿದಾಗ ಇಲ್ಲಿ ಶ್ವಾಸ ಆಡುವುದಕ್ಕೆ ಶುರುವಾಗುತ್ತೆ. ಇಲ್ಲಿ ಇರತಕ್ಕಂತಹ ವಾಯು ಸಮಾನ ವಾಯುವನ್ನು ಉದ್ರೇಕಿಸುತ್ತೆ. ಯಾರು ಬೇಕಾದರೂ ಇದನ್ನು ಪ್ರಾಯೋಗಿಕವಾಗಿ ನೋಡಬಹುದು. ಇದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹ ಸಂಶಯ ಇಲ್ಲದೇ ಇರತಕ್ಕಂತಹದ್ದು. ಶ್ವಾಸಕೋಶದ ಕೆಳಗಡೆ ಇರತಕ್ಕಂತಹ ಕಿಬ್ಬೊಟ್ಟೆಯಲ್ಲಿ ನಿಮಗೆ ವಾಯುವಿನ ಸಂಚಾರ ಆರಾಮವಾಗಿ ಗೊತ್ತಾಗುತ್ತೆ. ಮತ್ತು ಶ್ವಾಸಕೋಶವನ್ನು ಶುದ್ಧೀಕರಣಗೊಳಿಸತಕ್ಕಂತಹ ಶಕ್ತಿ ಇದರಲ್ಲಿದೆ. ನಾವು ಹೇಳ್ತೀವಿ ಶ್ವಾಸಕೋಶ ಕೆಟ್ಟು ಹೋಗಿಬಿಟ್ಟಿದೆ ಅಂತಂದ್ಬಿಟ್ಟು. ಇದಕ್ಕೆ ಅನೇಕ ಕಾರಣಗಳು. ಆ ಕಾರಣಗಳನ್ನು ನಾನು ಹೇಳಿದ್ರೆ ನಾಳೆ ಬೆಳಗ್ಗೆ ನಾವು ಇದನ್ನು ಮಾಡ್ತೀವಿ, ಆಮೇಲೆ ಈ ಮುದ್ರೆಯನ್ನು ಮಾಡಿ ಸರಿ ಮಾಡಿಕೊಳ್ತೀವಿ ಅನ್ನತಕ್ಕಂತಹದ್ದು ಬರಬಹುದು. ಅದು ಯಾರಿಗೆ ತುಂಬ ಸ್ಮೋಕ್ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ, ಈ ತಂಬಾಕಿನ ಒಂದು ವಿಶೇಷತೆಯನ್ನು ಅಭ್ಯಾಸವನ್ನು ಮಾಡಿಕೊಂಡು ಬಿಟ್ಟಿರ್ತಾರೆ, ಅಂತಹವರ ರಕ್ತ ಖಂಡಿತವಾಗಿಯೂ ಮಲಿನಗೊಂಡಿರುತ್ತೆ ಮತ್ತು ಉಸಿರಾಟದ ಕ್ರಮದಲ್ಲಿ ತೊಂದರೆಯಾಗಿರುತ್ತೆ. ಈ ಮುದ್ರೆಯನ್ನು 4-6 ಬಾರಿ ಮಾಡಿ ತೋರಿಸ್ತೀನಿ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಈ ಮುದ್ರೆಯನ್ನು ಮಾಡಿದಾಗ ಶ್ವಾಸಕೋಶದ ಕೆಳಗಡೆಗೆ ಕಿಬ್ಬೊಟ್ಟೆಯಲ್ಲಿ ಆ ಉಸಿರಾಟ ತಾನಾಗಿ ಗೊತ್ತಾಗುತ್ತೆ. ಅದನ್ನು ಸ್ವಲ್ಪ ಕೇಂದ್ರೀಕರಿಸಿ ಗಮನಿಸಿದರೆ ಮುದ್ರೆಯನ್ನು ಮಾಡುವಾಗಲೇ ನಿಮಗೆ ಅದರ ಅನುಭವ ಗೊತ್ತಾಗುತ್ತೆ. ಹಾಗೆ ಇಡೀ ಶರೀರದಲ್ಲಿ ರಕ್ತಾಭಿಸರಣದ ಸಂಚಾರ ತಾನಾಗಿ ಗೊತ್ತಾಗುತ್ತೆ. ಶಕ್ತಿ ಓಡಾಡತಕ್ಕಂತಹದ್ದು ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ ಈ ಮುದ್ರೆಯಲ್ಲಿ. ಇದು ಈಗ ಮಾಡ್ತಾ ನಾಳೆ ಇದರ ಶಕ್ತಿ ಗೊತ್ತಾಗುತ್ತೆ ಅನ್ನತಕ್ಕಂತಹದ್ದಿಲ್ಲ. ತಕ್ಷಣದಲ್ಲಿ ನಮಗೆ ಗೊತ್ತಾಗತಕ್ಕಂಥದ್ದು. ಆ ಮೊಮೆಂಟಲ್ಲೇ ಮಾಡ್ತಾ ಇರಬೇಕಾದ್ರೇ ಆ ನಿಮಿಷದಲ್ಲೇ ನಮಗೆ ಶ್ವಾಸದ ಒಂದು ತೊಂದರೆಗಳೇನು
ಅದು ಸರಿ ಹೋಗಿದೆಯಾ, ಉಸಿರಾಟದ ತೊಂದರೆಗಳನ್ನು ಸರಿ ಮಾಡಿದೆಯಾ, ಅದು ಶ್ವಾಸಕೋಶದ ಕೆಳಗಡೆ ಕಿಬ್ಬೊಟ್ಟೆಯಲ್ಲಿ ಇದರ ಉಸಿರಾಟದ ಗಮನ ನಿಮಗೆ ಗೊತ್ತಾಗುತ್ತೆ, ಸಮಾನ ವಾಯುವಿನ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೇ ಹೇಳಿದ್ದೀನಿ 10 ವಾಯುಗಳು ಹೇಗೆ ಪರಿಸರಿಸುತ್ತೆ, ಹೇಗೆ ಪಸರಿಸುತ್ತೆ ಅಂತ, ಮತ್ತು 10 ನಾಡಿಗಳ ಬಗ್ಗೆನೂ ಹೇಳಿದ್ದೀನಿ. ಇದು ಅತ್ಯಂತ ಮುಖ್ಯವಾದದ್ದು. ನಾಡಿಗಳನ್ನು ಉದ್ರೇಕಿಸುತ್ತೆ, ಹಾಗೆ ವಾಯುಗಳನ್ನು ಉದ್ರೇಕಿಸುತ್ತೆ. ಯಾವಾಗ ಶರೀರದಲ್ಲಿ ನಾಡಿಗಳು ವಾಯುಗಳು ಸಮತಟ್ಟಾಗಿರುತ್ತೆ ಆಗ ತೊಂದರೆಗಳು, ಅನಾರೋಗ್ಯದ ಪ್ರಾಬ್ಲಮ್ಸು, ಸಮಸ್ಯೆಗಳು ಇರೋದಿಲ್ಲ. ಇದು ಅತ್ಯಂತ ಮುಖ್ಯವಾದದ್ದು. ಉಸಿರಾಟಕ್ಕೆ ಹೇಳಿ ಮಾಡಿಸಿದಂತಹ ಉಪಶಮನ ಕೊಡತಕ್ಕಂತಹದ್ದು. ಉಸಿರಾಟದ ತೊಂದರೆ ಇರುವಂಥವ್ರು ಈ ಮುದ್ರೆಯನ್ನು ಮಾಡಬಹುದಾ ಅಂತ ಪ್ರಶ್ನೆನ ನಾನು ಕೇಳ್ತೀನಿ. ಆದರೆ ಅದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮರಳಿ ಸ್ವಾಗತ ನಿಮ್ಮ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ. ಈ ದಿವಸ ಅಮ್ಮ ಶಕ್ತಿ ಮುದ್ರೆ ಬಗ್ಗೆ ಹೇಳ್ತಾ ಇದ್ರು. ನಮಗೆ ಯಾವ ಸಮಯದಲ್ಲಾದರೂ ಸುಸ್ತಾದರೆ ಈ ಶಕ್ತಿ ಮುದ್ರೆ ಹಾಕೋದ್ರಿಂದ ಒಂದು ಎನರ್ಜಿ ಬರುತ್ತೆ ಅಂತ. ತುಂಬ ಉಸಿರಾಟ ತೊಂದರೆ ಇರುವಂಥವ್ರು ಈ ಮುದ್ರೆನ ಹಾಕಬಹುದಾ? ಖಂಡಿತ. ಯಾಕೆಂತಂದರೆ ನಾನು ಹೇಳಿದೆ, ಇದು ಶ್ವಾಸಕ್ಕೆ ಸಂಬಂಧಪಟ್ಟಂತಹ ಮುದ್ರೆ. ಅದು ಕಿಬ್ಬೊಟ್ಟೆಯಲ್ಲಿ ಏನು ತೊಂದರೆಗಳಿದ್ದರೂ ಅದನ್ನು ಸರಿಪಡಿಸಲು, ಅದಕ್ಕೆ ಉಪಶಮನ ಕೊಡತಕ್ಕಂತಹದ್ದು. ಖಂಡಿತವಾಗಿಯೂ ಮಾಡಬಹುದು, ಇದರಲ್ಲಿ ಸಂದೇಹವೇ ಬೇಡ. ಇನ್ನೊಂದೇನಾಗುತ್ತೆ ಅಂತಂದರೆ, ಈ ಆಟೋಟಗಳಲ್ಲಿ ಕ್ರೀಡಾಪಟುಗಳು ಭಾಗವಹಿಸ್ತಾ ಇರ್ತಾರಲ್ಲ, ತುಂಬ ಬೆಳಗ್ಗಿಂದಲೂ ಸಂಜೆವರೆಗೂ ಅದೇ ಕೆಲಸದಲ್ಲಿರ್ತಾರೆ. ಮಧ್ಯಾಹ್ನದ ಮೇಲೆ ಬೆಳಗ್ಗೆ ಇರತಕ್ಕಂತಹ ಉತ್ಸಾಹ ಖಂಡಿತ ಮಧ್ಯಾಹ್ನ ಇರೋದಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಸುಸ್ತು ಬಂದೋಗ್ಬಿಟ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ಕೇವಲ ಈ ಮುದ್ರೆಯನ್ನು 10 ನಿಮಿಷಗಳ ಕಾಲ ಮಾಡಿ, 5 ನಿಮಿಷ ಪ್ರಾಣಮುದ್ರೆ ಹೇಳಿದ್ದೀನಿ, ಇಲ್ಲಿ ಪ್ರಾಣಮುದ್ರೆ ಇದನ್ನು ಮಾಡಿದರೆ ಮತ್ತೆ ಬೆಳಗ್ಗೆ ಇತ್ತಲ್ಲ ಶಕ್ತಿ, ಅದೇ ತರಹದ ಶಕ್ತಿ ಮರುಕಳಿಸುತ್ತೆ. ಇದು ಅತ್ಯಂತ ವಿಶೇಷವಾದದ್ದು. ಆದರೆ ಈ ಮುದ್ರೆ ಒಂದು ರೀತಿಯ ಅಪರಿಮಿತವಾದದ್ದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು 50 ನಿಮಿಷಗಳ ಕಾಲ ಖಂಡಿತವಾಗಿಯೂ ಮಾಡಬೇಡಿ. ಯಾಕೆಂದರೆ ನಾನು ಈ ಕಾರ್ಯಕ್ರಮದಲ್ಲಿ ಚಿಕಿತ್ಸಾ ಮುದ್ರೆಗಳನ್ನು 50 ನಿಮಿಷಗಳ ಕಾಲ ಮಾಡಬೇಕು ಅಂತ ಹೇಳಿದ್ದೀನಿ. 50 ನಿಮಿಷ ಚಿಕಿತ್ಸಾ ಮುದ್ರೆ, ನಂತರ 15 ನಿಮಿಷ ಪ್ರಾಣ ಮುದ್ರೆ ಅಂತ. ಆದರೆ ಈ ಮುದ್ರೆಯನ್ನು ಮಾತ್ರ 30 ನಿಮಿಷಗಳ ಕಾಲ ಈ ಮುದ್ರೆ ಶಕ್ತಿ ಮುದ್ರೆ, ನಂತರ 10 ನಿಮಿಷಗಳ ಕಾಲ ಪ್ರಾಣ ಮುದ್ರೆ. ಇದಿಷ್ಟು ಮಾಡಿದರೆ ಸಾಕು, ಶಕ್ತಿ ಮರೆಕಳಿಸ್ಬಿಡುತ್ತೆ. ಅಂತಹ ಒಂದು ವಿಶೇಷ ಮುದ್ರೆ ಅಂತ ಹೇಳಬಹುದು. ಮತ್ತೊಮ್ಮೆ ಈ ಮುದ್ರೆಯನ್ನು ತೋರಿಸ್ತಾ ಇದ್ದೀನಿ. ಇದು ಅಂದರೆ ಈ ಮುದ್ರೆಗಳನ್ನು ಮಾಡುವಾಗ ವೀಕ್ಷಕ ಬಾಂಧವರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜ್ಯೋತಿಷಿಗಳ ಒಂದು ಸಂಪರ್ಕವಿಲ್ಲದೆ ನಿಮ್ಮಿಷ್ಟ ಬಂದ ಹಾಗೆ ಮಾಡುವ ಹಾಗಿಲ್ಲ. ಯಾಕೆಂದರೆ ಕೆಲವರ ಶರೀರದ ಪರಿಸ್ಥಿತಿಯನ್ನು ಗಮನಿಸಿ, ಅದು ಉಷ್ಣ ಶರೀರವೋ, ವಾಯುತತ್ವಕ್ಕೆ ಸಂಬಂಧಿಸಿದ್ದೋ, ಪಿತ್ತ ಕಫ ವಾತಕ್ಕೆ ಸಂಬಂಧಿಸಿದ್ದೋ, ಇದೆಲ್ಲವನ್ನು ನೋಡಿಕೊಂಡು ಈ ಮುದ್ರೆಗಳನ್ನು ಎಷ್ಟು ನಿಮಿಷಗಳ ಕಾಲ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಯಾವ ಯಾವ ವಯಸ್ಸಿನವರು ಎಷ್ಟು ಹೊತ್ತು ಮಾಡಬೇಕು ಅನ್ನತಕ್ಕಂತಹದ್ದು ಅತ್ಯಂತ ಮುಖ್ಯವಾದಂತಹದ್ದು. ಆದರೆ ಜನರಲ್ಲಾಗಿ ಸಾಮಾನ್ಯವಾಗಿ ಹೇಳುವುದಾದರೆ ಎಲ್ಲರಿಗೂ ಶಕ್ತಿಯನ್ನು ಕೊಡತಕ್ಕಂತಹದ್ದು. ಶಕ್ತಿಯನ್ನು ಕೊಡುವುದರಲ್ಲಿ ಸಂದೇಹವೇ ಇಲ್ಲ, 2 ಮಾತಿಲ್ಲ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಅಗ್ರಭಾಗಕ್ಕೆ ಬನ್ನಿ. ಇದು ಅಷ್ಟೇ, ಅಗ್ರಭಾಗಕ್ಕೆ ತೆಗೆದುಕೊಂಡು ಬನ್ನಿ ಈ ಮುದ್ರೆಯನ್ನು. ಇದೆರಡನ್ನು ಸೇರಿಸಿ, ಈ ಗೆಣ್ಣುಗಳನ್ನು ಸೇರಿಸಿ. ಇದು ಅತ್ಯಂತ ಮುಖ್ಯವಾದದ್ದು. ಈ ಒಂದೊಂದು ಕೈಯನ್ನು ಮಡಚುತ್ತಾ ಹೋದಾಗ ಈಗ ನೀವು ಇದನ್ನು ಮಾಡಿ ಅದರ ಫಲ ರಿಸ್ಟಿಂದನೇ ಪ್ರಾರಂಭವಾಗುತ್ತೆ. ನಿಮ್ಮ ಒಂದು ಮಣಿಕಟ್ಟಿನಿಂದಲೇ ಪ್ರಾರಂಭವಾಗುತ್ತೆ. ಮತ್ತು ರಕ್ತಾಭಿಸರಣದ ತೊಂದರೆ ಇದ್ದರೆ ರಕ್ತಾಭಿಸರಣ ಇಮ್ಮಿಡಿಯೇಟ್ ಆಗಿ ತಕ್ಷಣದಲ್ಲಿ ಅದರ ಪರಿಣಾಮವನ್ನು ನಿಮಗೆ ತಿಳಿಸತಕ್ಕಂತಹ ಮುದ್ರೆ ಅಂತ ಹೇಳಬಹುದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಬರೀ ಹೊಟ್ಟೆ ಅಥವಾ ಶ್ವಾಸ ಉಸಿರಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಕೆಲವೊಮ್ಮೆ ನಮಗೆ ಮಂಡಿಗಳಲ್ಲಿ ಮತ್ತು ಈ ಮೀನಖಂಡಗಳಲ್ಲಿ ಶಕ್ತಿ ಇರೋದಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಎಷ್ಟೋ ಸಲ ಅದಕ್ಕೆ ಸಂಬಂಧಪಟ್ಟಂತಹ ಆಯುರ್ವೇದಿಕ್ ಔಷಧಿಗಳನ್ನು ಅದಕ್ಕೆ ಅವರದೇ ಆದಂತಹ ಒಂದು ರೀತಿಯ ಒಂದು ಬಗೆಯ ಚಿಕಿತ್ಸೆ ಇದೆ, ಅದನ್ನು ಕೊಟ್ಟು ಸರಿ ಮಾಡತಕ್ಕಂತಹದ್ದಿದೆ. ಅಂತಹ ಸ್ವಾಧೀನಕ್ಕೆ ಒಳಗಾಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಈ ಮುದ್ರೆಯನ್ನು ಮಾಡ್ತಾ ಹೋದರೆ ಆ ಕಾಲುಗಳಿಗೆ, ಕೈಗಳಿಗೆ, ಬೆರಳುಗಳಿಗೆ, ಶರೀರಕ್ಕೆ, ಬೆನ್ನಿಗೆ ಶಕ್ತಿ ಬರತಕ್ಕಂತಹದ್ದು. ನಾನು ಈ ಮುದ್ರೆಯ ಬಗ್ಗೆ ಒಂದು ವಿಷಯ ಹೇಳಿದೆ, ಇದು ಶ್ವಾಸ ಮತ್ತು ಸಮಾನ ವಾಯುವಿಗೆ ಸಂಬಂಧಪಟ್ಟಿದ್ದು ಅಂತ.
ಇದು ಚಕ್ರಗಳನ್ನು ಉದ್ರೇಕಿಸತಕ್ಕಂತಹ ಮುದ್ರೆ ಮತ್ತು ಉತ್ತೇಜಿಸತಕ್ಕಂತಹ ಮುದ್ರೆ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಕುಳಿತುಕೊಳ್ಳಬೇಕಾದರೆ ನಾನೀಗಾಗಲೇ ಹೇಳಿದ್ದೀನಿ, ಕುಂಡಲಿನಿಯ ಅವಶ್ಯಕತೆ ಅತ್ಯಂತ ವಿಶೇಷವಾಗಿದೆ, ಮೂಲಾಧಾರಕ್ಕೆ ಸಂಬಂಧಪಟ್ಟದ್ದು ಅಂತಂದ್ಬಿಟ್ಟು. ಈ ಒಂದು ವಾಯು ಅಂದರೆ ಈ ಶಕ್ತಿ ಇಲ್ಲದೆ ಹೋದರೆ ನೀವು ಕೂತ್ಕೊಳ್ಳೋಕೆ ಖಂಡಿತ ಆಗಲ್ಲ, ಬಿದ್ದೋಗ್ಬಿಡ್ತೀರಾ. ಎಷ್ಟೇ ಆಶ್ರಯ ಇರಬಹುದು, ಒಂದು ಚೇರ್ ಇರಬಹುದು ಅಥವಾ ನೆಲದಲ್ಲಿ ಯಾವುದೋ ಒಂದು ದಿಂಬು ಹಾಕಿರಬಹುದು, ಹೊರಕೊಳ್ಳೋದಕ್ಕೆ ಒಂದು ಗೋಡೆ ಇರಬಹುದು, ಕುಳಿತುಕೊಳ್ಳತಕ್ಕಂತಹ ಶಕ್ತಿನೇ ಇಲ್ಲದೆ ಹೋದರೆ ಎಲ್ಲಿ ಕುಳಿತುಕೊಳ್ತೀರಾ ಸ್ವಾಮಿ? ಖಂಡಿತ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ, ಬಿದ್ದು ಹೋಗ್ಬಿಡ್ತೀವಿ, ಕೂತಿದ್ದ ಕಡೆನೇ ಬಿದ್ದು ಹೋಗ್ಬಿಡ್ತೀವಿ. ಹಾಗಾಗಿ ಶಕ್ತಿ ಅನ್ನತಕ್ಕಂತಹದ್ದು ಅತ್ಯಂತ ಅವಶ್ಯಕ. ಅಂತಹ ಪರಾಶಕ್ತಿಯ ವಿಶೇಷವಾದಂತಹ ಮುದ್ರೆ ಅಂತಂದರೆ ಈ ಶಕ್ತಿ ಮುದ್ರೆ ಅಂತ ಹೇಳಬಹುದು. ಇದು ಎಲ್ಲರಿಗೂ ಒಟ್ಟಿನಲ್ಲಿ ಒಂದು ಪದದಲ್ಲಿ ಹೇಳತಕ್ಕಂತಹದ್ದಂದರೆ ಸಕಲ ಅನಾರೋಗ್ಯಗಳನ್ನು ಹೋಗಲಾಡಿಸಿ ಇಡೀ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತೆ. ಹಾಗಾದರೆ ಟೋಟಲ್ ಆಗಿ ಪ್ರತಿನಿತ್ಯ ಒಂದು ದಿನದಲ್ಲಿ 30 ನಿಮಿಷಗಳ ಕಾಲ ಈ ಮುದ್ರೆಯನ್ನು ಮಾಡಬೇಕು, ಪ್ಲಸ್ 10 ನಿಮಿಷ ಪ್ರಾಣ ಮುದ್ರೆಯನ್ನು ಮಾಡಬೇಕು ಅಂತ ಹೇಳ್ತೀರಾ. ವೀಕ್ಷಕರೇ, ಈ ಮುದ್ರೆಯ ಮಹತ್ವವನ್ನು ಅಮ್ಮ ಹೇಳಿದ್ರು, ಕೇಳಿದ್ದು ನಾನಾದರೂ ನಂಗೆ ಸುಸ್ತಾಗಿದೆ, ನಾನು ಶಕ್ತಿ ಮುದ್ರೆ ಹಾಕ್ತಿದ್ದೀನಿ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಿ. ಒಂದು ವಿರಾಮದ ನಂತರ ಮತ್ತೆ ಬೇಗ ವಾಪಸ್ ಆಗ್ತೀವಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನಾನದ ವಿಚಾರವಾಗಿ ಈ ದಿವಸ ತಿಳಿಸ್ಕೊಡ್ಬೇಕು, ಯಾವ್ಯಾವ ರೀತಿ ವಿಭಾಗಗಳಿದೆ ಅಂತ ತಿಳಿಸ್ಕೊಟ್ಟಿದ್ರಿ. ಈ ದಿವಸ ಯಾವ ವಿಭಾಗದ ಒಂದು ಸ್ನಾನದ ಬಗ್ಗೆ ತಿಳಿಸ್ತಿದ್ದೀರಾ? ನಾವೀಗಾಗಲೇ ಸ್ನಾನಗಳಲ್ಲಿ ಮುಖ್ಯ ಹಾಗೂ ಗೌಣ ಸ್ನಾನಗಳು ಅಂತ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯ ಸ್ನಾನದಲ್ಲಿ ಕಾಮ್ಯ ಸ್ನಾನ ಯಾತಕ್ಕೆ ಅಂದರೆ ಮಾಘ ಮಾಸದಲ್ಲಿ ಹೋಗಿ ಸ್ನಾನ, ತುಲಾ ಸ್ನಾನ, ಸಂಕ್ರಮಣ ಸ್ನಾನ, ಇದರ ಬಗ್ಗೆ ಯಾತಕ್ಕೆ ಮಾಡಬೇಕು, ನದಿ ಸ್ನಾನಗಳಿಂದ ನಮಗೆ ಸಿಗತಕ್ಕಂತಹ ಲಾಭಗಳೇನು ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಸಾಧ್ಯವಾದರೆ ಒಂದು 3 ಸ್ನಾನಗಳ ಬಗ್ಗೆ ನೋಡೋಣ. ಒಂದು ನಿತ್ಯ ಸ್ನಾನ, ಇನ್ನೊಂದು ಮಲಾಪಕರ್ಷಣ ಸ್ನಾನ, ಮೂರನೆಯದು ಅಭ್ಯಂಜನ ಸ್ನಾನ. ಇದರಲ್ಲಿ ನಿತ್ಯ ಸ್ನಾನ ಅಂದರೆ ಪ್ರತಿನಿತ್ಯ ನಿತ್ಯ ಕರ್ಮಾನುಷ್ಠಾನಗಳಿಗಾಗಿ ಮಾಡತಕ್ಕಂತಹ ಸ್ನಾನ ನಿತ್ಯ ಸ್ನಾನ. ಸ್ನಾನದಲ್ಲಿ ಸ್ತ್ರೀ ಪುರುಷರಿಗೆ ಭೇದವಿಲ್ಲ. ಸ್ತ್ರೀಗೆ ಒಂದು ರೀತಿಯ ಸ್ನಾನ, ಪುರುಷನಿಗೆ ಒಂದು ರೀತಿಯ ಸ್ನಾನ ಅನ್ನತಕ್ಕಂತಹ ಭೇದವಿಲ್ಲ. ಆದರೆ ಒಂದು ವಿಷಯವನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಟುಕೊಳ್ಳಬೇಕು, ಮೈ ಮೇಲೆ ಯಾವುದೇ ಒಂದು ಬಟ್ಟೆ, ಒಂದು ವಸ್ತ್ರವಿಲ್ಲದೆ ನಿರ್ವಾಣದಲ್ಲಿ ಸ್ನಾನವನ್ನು ಮಾಡಬಾರದು. ಇದು ಅತ್ಯಂತ ಪಾಪದ ಕೆಲಸ. ಬರೀ ಶರೀರದ ಮೇಲೆ ಸ್ನಾನ ಮಾಡುವುದು 2 ಸಲ. ಒಂದು ಬರೀ ಶರೀರದಲ್ಲಿ ಯಾವುದೇ ಒಂದು ವಿವಸ್ತ್ರನಾಗಿ ಬರತಕ್ಕಂತಹದ್ದು ಜನ್ಮದಲ್ಲಿ, ಮತ್ತು ಭಗವಂತನ ಸನ್ನಿಧಾನಕ್ಕೆ ರುದ್ರಭೂಮಿಗೆ ಹೋಗುವಾಗ ವಿವಸ್ತ್ರನಾಗಿ ಹೋಗುವುದು. ಮೈ ಮೇಲೆ ವಸ್ತ್ರವಿಲ್ಲದೆ ನಿತ್ಯ ಕರ್ಮಾನುಷ್ಠಾನಗಳಿಗೆ ಸ್ನಾನವನ್ನು ಖಂಡಿತವಾಗಿಯೂ ಮಾಡಬಾರದು. ಇದು ಅತ್ಯಂತ ತಪ್ಪು. ಇದರಿಂದ ನಾವು ಹೇಳ್ತೀವಿ, ಅಯ್ಯೋ ನಾನೇನು ಪಾಪ ಮಾಡಿಲ್ಲಪ್ಪ, ನಾನು ಇವತ್ತಿನ ತನಕ ಒಂದು ತಪ್ಪು ಮಾಡಿಲ್ಲ ಅಂತ. ಈ ಸಣ್ಣ ಸಣ್ಣ ತಪ್ಪುಗಳೇ ನಮ್ಮನ್ನು ಎಲ್ಲಿಗೋ ಕರೆದುಕೊಂಡು ಹೊರಟೋಗುತ್ತೆ. ಇದನ್ನು ಋಷಿಮುನಿಗಳು ಮೊದಲಿನಿಂದಲೂ ತಿಳಿಸ್ಕೊಟ್ಕೊಂಡು ಬಂದಿದ್ದಾರೆ. ಆದರೆ ಕೆಲವರು ಹೇಳತಕ್ಕಂತಹದ್ದೇನು ಅಂತಂದರೆ, ಹಿಂದಿನ ಕಾಲದಲ್ಲಿ ಈಗಿನ ಕಾಲದ ರೀತಿಯಂತಹ ಟಾಯ್ಲೆಟ್ಸ್, ಬಚ್ಚಲು ಮನೆಗಳು ಇರ್ತಾ ಇರಲಿಲ್ಲ, ನದಿ ಸ್ನಾನಗಳಲ್ಲಿ ಸ್ನಾನಗಳನ್ನು ಮಾಡಬೇಕಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ಆ ರೀತಿಯ ಸ್ನಾನಗಳು ಮಾಡತಕ್ಕಂತಹದ್ದು ಇತ್ತು. ಈಗ ನಮಗೆ ಎಲ್ಲವೂ ಅನುಕೂಲವಿರುವುದರಿಂದ, ಒಬ್ಬೊಬ್ಬರೇ ಸ್ನಾನವನ್ನು ಮಾಡುವುದರಿಂದ, ಮತ್ತು ಎಲ್ಲ ಬಾಗಿಲುಗಳು 4 ಕಡೆಯೂ ಗೋಡೆಗಳು ಇರುವುದರಿಂದ ಇಂತಹ ಸ್ನಾನವನ್ನು ಮಾಡಿದರೆ ತಪ್ಪಿಲ್ಲ. ಇದು ವಾದ ವಿವಾದಗಳು ಸಾಕಷ್ಟು ನಡೆದು ಹೋಗಿದೆ ಮಧ್ಯದಲ್ಲಿ. ಇದಕ್ಕೆ ನಾವು ಯಾವುದೇ ಒಂದು ವೈಜ್ಞಾನಿಕವಾಗಿ ತೆಗೆದುಕೊಂಡಾಗಲೂ ಸಹ ಇದು ವಾದ ವಿವಾದಗಳು ಖಂಡಿತ ಬರುತ್ತೆ. ಅಂತಹದರಲ್ಲಿ ವಿವಸ್ತ್ರವಾಗಿ ಮಾಡದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮ ಶರೀರ ಸಮಶೀತೋಷ್ಣಗಳಿಂದ ಕೂಡಿದಂತಹ ಶರೀರ. ಈ ಶರೀರದಲ್ಲಿ ಉಷ್ಣವೂ ಇದೆ, ಶೀತವೂ ಇದೆ, ಸಮವಾಗಿ ಇರತಕ್ಕಂತಹದ್ದಿದೆ. ನಾವು ಡೈರೆಕ್ಟಾಗಿ ಏಕ್ದಮ್ ಯಾವುದೇ ಒಂದು ವಸ್ತ್ರವಿಲ್ಲದೆ ಮೈ ಮೇಲೆ ನೀರನ್ನು ಹಾಕಿಕೊಂಡರೆ ಇದು ಶರೀರದಲ್ಲಿ ವೈಜ್ಞಾನಿಕವಾಗಿ ಏರುಪೇರುಗಳನ್ನು ಮಾಡಿಬಿಡುತ್ತೆ. ಇದನ್ನು ಮೊಟ್ಟ ಮೊದಲು ಅರಿತುಕೊಳ್ಳಬೇಕು. ಆದ್ದರಿಂದ ಮೈ ಮೇಲೆ ಯಾವುದಾದ್ರೂ ಒಂದು ಬಟ್ಟೆ ಇರಲೇಬೇಕು. ನೀವು ಯಾವುದಾದ್ರೂ ಒಂದು ಬಟ್ಟೆಯನ್ನು ಮೈ ಮೇಲೆ ಹಾಕಿಕೊಂಡು ಸ್ನಾನ ಮಾಡಿದಾಗ ಮೊದಲು ಆ ಬಟ್ಟೆಯ ಮೇಲೆ ನೀರು ಬಿದ್ದು
ನಂತರ ಮೈ ಮೇಲೆ ನೀರು ಬಿದ್ದಾಗ ಆ ಒಂದು ಫಸ್ಟ್ ಈ ತೊಂದರೆಗಳು ಏನಿರುತ್ತೆ ಅಂತ ಹೇಳ್ತೀವಿ, ಅದು ಶರೀರದಲ್ಲಿ ಬಟ್ಟೆಗಳು ಎಳೆದುಕೊಳ್ಳುತ್ತೆ, ನಂತರ ಶರೀರಕ್ಕೆ ಒದಗಿಸುತ್ತೆ. ಒಂದು ವಿಷಯವನ್ನು ಹೇಳಬೇಕು ಅಂತಂತಂದರೆ, ನಾವು ಯಾತ್ರಾರ್ಥಿಗಳು ಹೋದಾಗ ಬದರಿಕುಂಡದಲ್ಲಿ ಸ್ನಾನವನ್ನು ಮಾಡಿದಾಗ ಅಲ್ಲಿ ಶೀತಕುಂಡ ಮತ್ತು ಉಷ್ಣಕುಂಡ ಅನ್ನತಕ್ಕಂತಹದ್ದು 2 ಸ್ಥಳಗಳಿದೆ. ಅಲ್ಲಿ ಹೇಳ್ತಾರವರು, ನೀರಿಗೆ ಇಳಿಯುವಾಗ 15 ನಿಮಿಷದ ಮೇಲೆ ಉಷ್ಣಕುಂಡದಲ್ಲಿ ಸ್ನಾನ ಮಾಡಬಾರದು. ಕಾರಣ ಅದು ಸಲ್ಫರ್ ವಾಟರ್. ಆ ನೀರು ಜಾಸ್ತಿ ಏನಾದರೂ ಮೈಗೆ ಸೇರಿದ್ರೆ ಚರ್ಮಕ್ಕೆ ತೊಂದರೆಯಾಗತ್ತೆ, ಚರ್ಮ ಸುಟ್ಟು ಹೋಗುತ್ತೆ, ಹಾನಿಯಾಗತ್ತೆ ಅಂತಂತಂದ್ಬಿಟ್ಟು ಆ ನೀರಿನ ಒಂದು ಪ್ರಭಾವ ಅಂತ. ನಾವು ಅದೇ ರೀತಿ ನಾವು ಮನೆಗಳಲ್ಲಿ ಸ್ನಾನ ಮಾಡುವಾಗ ನಮ್ಮ ಮನೆಗಳಿಗೆ ಬರತಕ್ಕಂತಹ ನೀರು ಈಗಂತೂ ಯಾವುದೇ ಒಂದು ವಿಧವಾದಂತಹ ನೆಲದ ಬಾವಿಗಳಲ್ಲ, ನೆಲದಲ್ಲಿ ಸಕಲ ಲೋಹಗಳು, ಸಕಲ ಮಿನರಲ್ಸು, ಸಕಲವೂ ಸೇರಿದೆ. ಎಲ್ಲವೂ ಸೇರಿರತಕ್ಕಂತಹದ್ದು ಈ ಪೃಥ್ವಿ. ಈ ಪೃಥ್ವಿಯಲ್ಲಿ ಅದಷ್ಟು ಸೇರಿದ್ದಾಗ ನೀರು ಅದರ ಜೊತೆ ಸೇರಿರುತ್ತೆ ತಾನೆ. ಆ ನೀರಿನಲ್ಲಿ ಏನಿರುತ್ತೆ ಅಂತ ಪ್ರತಿಯೊಂದನ್ನು ಪ್ರಯೋಗಶಾಲೆಗೆ ತೆಗೆದುಕೊಂಡು ಹೋಗಿ ನಮ್ಮನೆ ನೀರಲ್ಲಿ ಏನಿದೆ ಅಂತ ನಾವು ಕಂಡುಹಿಡಿಯೋದಕ್ಕೆ ಖಂಡಿತ ಸಾಧ್ಯವಿಲ್ಲ, ಅಥವಾ ಪ್ರತಿನಿತ್ಯವೂ ಅದನ್ನು ಮಾಡೋದಕ್ಕಾಗೋದಿಲ್ಲ. ಈಗ ಸ್ವಲ್ಪ ವರ್ಷಗಳ ಕೆಳಗಡೆ ಬೆಂಗಳೂರಿನಲ್ಲಿ ಬೋರ್ವೆಲ್ ವಾಟರ್ಗಳು ಏನು ಬಂತು ಅದರಲ್ಲಿ ಸಲ್ಫರ್ ಜಾಸ್ತಿ ಆಗೋಯಿತು, ಆ ನೀರನ್ನು ಕುಡಿಯೋದಕ್ಕಾಗಲಿಲ್ಲ. ಈಗ ಕೇವಲ ಒಂದು 3-4 ವರ್ಷಗಳ ಹಿಂದೆ ನಡೆದಂತಹದ್ದು ಅಂತಹ ಪರಿಸ್ಥಿತಿ ಬಂದ್ಬಿಡ್ತು. ಕೆಲವೊಮ್ಮೆ ಈ ರೀತಿಯ ಒಂದು ಅವಘಡಗಳು ಸಂಭವಿಸಿಬಿಡುತ್ತೆ. ಎಲ್ಲದಕ್ಕೂ ಪ್ರತಿ ಹೆಜ್ಜೆಯಲ್ಲೂ ನಾವು ಪ್ರಿಕಾಷನರಿ ಮೆಷರ್ಸ್ ತೆಗೆದುಕೊಳ್ತೀವಿ ಅಂತಂದರೆ ಖಂಡಿತವಾಗಿಯೂ ಇದು ಕಷ್ಟಕರವಾದಂತಹ ಕೆಲಸ. ಅದಕ್ಕೋಸ್ಕರ ನಾವು ಮೊದಲೇ ಎಚ್ಚರಿಕೆಯಿಂದ ಇದ್ದರೆ ಇಂತಹ ಅವಘಡಗಳನ್ನು ತಪ್ಪಿಸಬಹುದು. ಹಾಗಾಗಿ ಮೈ ಮೇಲೆ ವಸ್ತ್ರ ಸಹಿತವಾಗಿ ಸ್ನಾನ ಮಾಡಿದಾಗ ಈ ತರಹದ ಯಾವುದೇ ತೊಂದರೆಗಳು ಸಂಭವಿಸುವುದಿಲ್ಲ. ಹೀಗಾಗಿ ನಿತ್ಯ ಕರ್ಮಾನುಷ್ಠಾನಗಳಿಗಾದರೂ ನಿತ್ಯ ಸ್ನಾನದಲ್ಲಿ ಖಂಡಿತವಾಗಿಯೂ ಮೈ ಮೇಲೆ ಬಟ್ಟೆ ಇಲ್ಲದೆ ಸ್ನಾನವನ್ನು ಮಾಡಬಾರದು. ಆದರೆ ಕೆಲವರು ಹೇಳ್ತಾರೆ, ಇದನ್ನು ಯಜ್ಞೋಪವೀತ ಧಾರಣೆಯನ್ನು ಮಾಡಿದವನಿಗೆ ಅವನು ಮತ್ತೊಂದು ವಸ್ತ್ರವನ್ನು ಹಾಕಿದ ಹಾಗೆ ಅದು ಆ ಎಲ್ಲ ಒಂದು ತಾಪತ್ರಯಗಳನ್ನು ಎಳೆದುಕೊಳ್ಳುತ್ತೆ, ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಅಂತಹವರಿಗೂ ಇದು ಬೇಕಾ? ಖಂಡಿತ. ಯಜ್ಞೋಪವೀತ ಧಾರಣೆಯ ಅರ್ಥವೇ ಬೇರೆ, ನಿತ್ಯ ಕರ್ಮಾನುಷ್ಠಾನದ ಸ್ನಾನದ ಅರ್ಥವೇ ಬೇರೆ. ನಾನು ಹೇಳ್ತಾ ಇರತಕ್ಕಂತಹದ್ದು ವೈಜ್ಞಾನಿಕವಾಗಿ ಚರ್ಮಕ್ಕೆ ಸಂಬಂಧಪಟ್ಟಿದ್ದು, ಇದು ಎಲ್ಲಿಂದ ಎಲ್ಲಿಗೋ ಬರ್ತಾ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ಈ ನಿತ್ಯ ಕರ್ಮಾನುಷ್ಠಾನಗಳಿಗೆ, ಅಂದರೆ ಪ್ರತಿನಿತ್ಯ ಸ್ನಾನ ಮಾಡುವಾಗ ಈ ರೀತಿಯಾಗಿ ಸ್ನಾನ ಮಾಡಿದರೆ ಇದು ಚರ್ಮಕ್ಕೆ ಆಗತಕ್ಕಂತಹ ತೊಂದರೆಗಳನ್ನು ತಪ್ಪಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಇದು ಸ್ತ್ರೀಯಾಗಲಿ ಪುರುಷನಾಗಲಿ ಇಬ್ಬರಿಗೂ ಸಂಬಂಧಪಟ್ಟಂತಹ ಒಂದು ವಿಶೇಷವಾದಂತಹ ವಿಷಯ ಅಂತ ಹೇಳ್ಬೋದು. ಇದನ್ನು ಮಲಾಪಕರ್ಷಣ ಸ್ನಾನ ಅಂತಲೂ ಕರೀತಾರೆ. ನಾನು ಈ ಮುಖ್ಯ ಸ್ನಾನಗಳಲ್ಲಿ ನಿತ್ಯ ಸ್ನಾನ, ನೈಮಿತ್ತಿಕ ಸ್ನಾನ, ಕಾಮ್ಯ ಸ್ನಾನ, ಕ್ರಿಯಾ ಸ್ನಾನ, ಕ್ರಿಯಾಂಗ ಸ್ನಾನ, ಮಲಾಪಕರ್ಷಣ ಸ್ನಾನ, ಅಭ್ಯಂಜನ ಸ್ನಾನ, ಈ ರೀತಿಯಾಗಿ ಸ್ನಾನಗಳನ್ನು ನಾವು ವಿಂಗಡಿಸಿಕೊಂಡು ಹೋಗ್ತೀವಿ 7 ವಿಧವಾಗಿ. ನಾನು ಹೋದ ವಾರ ಕಾಮ್ಯ ಸ್ನಾನದ ಬಗ್ಗೆ ಹೇಳಿದ್ದೀನಿ, ಈಗ ನಿತ್ಯ ಕರ್ಮಾನುಷ್ಠಾನದ ಬಗ್ಗೆ ಮತ್ತು ಈ ಮಲಾಪಕರ್ಷಣ ಸ್ನಾನದ ಬಗ್ಗೆ. ಕೆಲವರಲ್ಲಿ ಒಂದು ಅಭ್ಯಾಸವಿದೆ, ಮೊದಲು ಇಡೀ ಮಲಾಪಕರ್ಷಣವನ್ನು ಶರೀರದಿಂದ ತೆಗೆಯದೆ ಬಿಡತಕ್ಕಂತಹದ್ದು. ಮಲಾಪಕರ್ಷಣವನ್ನು ತೆಗೆಯತಕ್ಕಂತಹದ್ದು ಅಂದರೆ ಶರೀರವನ್ನು ಚೆನ್ನಾಗಿ ಉಜ್ಜಿಬಿಡ್ತಾರೆ, ಸ್ನಾನ ಮಾಡತಕ್ಕಂತಹದ್ದು ಕೆಲವರಲ್ಲೇ ಅಭ್ಯಾಸವಿದೆ. ಇದನ್ನು ನಾವು ನೋಡಿದರೆ ಸ್ವಲ್ಪ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ನೋಡೋದಕ್ಕೆ ಖಂಡಿತವಾಗಿಯೂ ಸಾಧ್ಯ. ಆದರೆ ನಮ್ಮ ನಾಗರಿಕ ಅಂದರೆ ನಗರ ಪ್ರದೇಶದ ಜನಗಳು ಈ ರೀತಿಯಾಗಿ ಮಾಡೋದಿಲ್ಲ ಅಂದ್ಕೊಂಡಿದ್ದೀನಿ. ಹೀಗಾಗಿ ಇದು ಅತ್ಯಂತ ತಪ್ಪು. ಮಲಾಪಕರ್ಷಣ ಸ್ನಾನಕ್ಕೆ ಮೊದಲು ನಾನು ಹೇಳಿದೆ, ನಿತ್ಯ ಕರ್ಮಾನುಷ್ಠಾನಗಳಿಗೆ ಹೇಗೆ ಮೈ ಮೇಲೆ ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಮೈ ಮೇಲೆ ಯಾವುದೋ ಒಂದು ವಸ್ತ್ರವನ್ನು ಧರಿಸಿ ಅದರ ಮೇಲೆ ಸ್ನಾನವನ್ನು ಮಾಡಿ ನಂತರ ಮಲಾಪಕರ್ಷಣೆಗೆ ನೀವೇನು ಬೇಕಾದರೂ ಬಳಸ್ಕೊಳ್ಳಿ. ಈ 2 ಸ್ನಾನಗಳು ಅಂದರೆ ಈ 2 ಒಂದೇ ಸ್ನಾನ ಅಂತ ಹೇಳಬಹುದು. ಇದು ದಿನನಿತ್ಯದಲ್ಲಿ ನಮಗೆ ಅತ್ಯಂತ ಮುಖ್ಯವಾದದ್ದು. ಹಾಸಿಗೆಯಿಂದ ಎದ್ದು ನೀವು ಅಡುಗೆ ಮಾಡೋದಕ್ಕೆ ಹೋಗ್ತೀರಾ, ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋದಕ್ಕೆ ಮೊದಲು ಪ್ರತಿನಿತ್ಯವೂ ಮಲಾಪಕರ್ಷಣ ಸ್ನಾನ, ನಿತ್ಯ ಕರ್ಮಾನುಷ್ಠಾನನ ಸ್ನಾನ ಆಗಲೇಬೇಕು.
ಯಾಕೆಂದರೆ ನಾವು ಹಾಸಿಗೆಯಿಂದ ಎದ್ದಾಗ ಹಾಸಿಗೆಯಲ್ಲಿ ಇರತಕ್ಕಂತಹ ಇದನ್ನು ಮತ್ತೆ ವೈಜ್ಞಾನಿಕವಾಗಿ ಹೋದಾಗ ಇಡೀ ರಾತ್ರಿ ಮಲಗಿ ಹೊರಳಾಡಿರ್ತೀವಿ. ಅಂತಹ ಸಂದರ್ಭದಲ್ಲಿ ಹಾಗೇ ಹೋಗಿ ಅಡುಗೆಯನ್ನು ಮಾಡಿದಾಗ ಅಥವಾ ದೇವರ ಪೂಜೆಯನ್ನು ಮಾಡಿದಾಗ ಇದನ್ನು ಸಾಂಪ್ರದಾಯಿಕವಾಗಿ ನಾವು ಮೈಲಿಗೆ ಅಂತ ಹೇಳ್ತೀವಿ. ಹಾಗಾಗಿ ನಿತ್ಯ ಕರ್ಮಾನುಷ್ಠಾನ ಅಥವಾ ಮಲಾಪಕರ್ಷಣ ಸ್ನಾನ ಶರೀರಕ್ಕೆ ಅತ್ಯಂತ ಮುಖ್ಯವಾದುದು. ಧನ್ಯವಾದಗಳು ಸಾಕಷ್ಟು ವಿಚಾರಗಳನ್ನ ಈ ದಿವಸ ನಮ್ಮ ವೀಕ್ಷಕರಿಗಾಗಿ ಕೊಟ್ಟಿದ್ದಕ್ಕಾಗಿ. ನಮಸ್ಕಾರ ವೀಕ್ಷಕರಿಗೊಂದು ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಜ್ಞಾನ ಭಂಡಾರ. ವೀಕ್ಷಕರೇ, ಅಪ್ಪಾಜಿಯವರು ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಬೀಚಿಯವ್ರ ಜೊತೆ ಇದ್ದೆ, ನಾನು ಬೀಚಿಯವ್ರ ಜೊತೆ ಇದನ್ನು ಮಾತಾಡಿದೆ, ಹಾಗಾಯಿತು ಹೀಗಾಯಿತು ಅಂತ. ಅಪ್ಪಾಜಿ ಅಂದರೆ ನಿಮಗೆ ಗೊತ್ತು, ನಿಮ್ಮ ಪ್ರೀತಿಯ ಮಾಸ್ಟರ್ ಹಿರಣ್ಣಯ್ಯ ಅವರು ನಮ್ಮ ಜೊತೆ ಇದ್ದಾರೆ ಅಂತ. ಬೀಚಿ ಅಂದರೆ ಯಾರು ಕೇಳೋಣ ಅಲ್ವಾ? ಅಪ್ಪಾಜಿ ನಮಸ್ತೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಸ್ವಾಗತ. ಅಭಿಮಾನಿ ಅನ್ನದಾತರಿಗೆ ಅನಂತ ಅಭಿವಂದನೆಗಳು. ನೀವು ಯಾವಾಗಲೂ ಮಾತಾಡುವಾಗ ಹೇಳ್ತೀರಿ, ಬೀಚಿ ಹತ್ರ ಹೋದೆ, ಬೀಚಿ ಹೀಗಂದ್ರು ಹಾಗಂದ್ರು. ಬೀಚಿಯವ್ರ ಪುಸ್ತಕಗಳನ್ನ ನಾನು ಓದಿದ್ದೀನಿ. ಆದರೆ ವೀಕ್ಷಕರಿಗಾಗಿ ಈ ಪ್ರಶ್ನೆ ಕೇಳ್ತಿದ್ದೀನಿ, ಬೀಚಿಯವರ ಪೂರ್ಣ ನಾಮಧೇಯ ಏನು? ಆಮೇಲೆ ಅವರು ನಿಮಗೆ ಹೇಗೆ ಸಹಪಾಠಿನ ಅಥವಾ ನಿಮಗಿಂತ ದೊಡ್ಡವರ, ಸಂಬಂಧಿಕರ, ಯಾವ ರೀತಿ ನಿಮಗೂ ಅವ್ರಿಗೂ ಒಡನಾಟ ಇದೆ? ಜೊತೆಗೆ ಬಹಳಷ್ಟು DVG ಅವ್ರ ಬಗ್ಗೆ ಕೂಡ ನೀವು ಹೇಳ್ತಾ ಇರ್ತೀರಿ. ಇವರೆಲ್ಲರನ್ನೂ ನಾವು ಕೇವಲ ಪಠ್ಯಪುಸ್ತಕಗಳಲ್ಲಿ ಓದಿ ಅಥವಾ ಯಾವುದೋ ಒಂದು ಪುಸ್ತಕದ ಅಂಗಡಿನಲ್ಲಿ ಅಥವಾ ಪೇಪರ್ನಲ್ಲಿ ಅವ್ರ ಬಗ್ಗೆ ಓದಿ ತಿಳ್ಕೊಂಡಿದ್ದೀವಿ. ಅಂಥ ಮಹಾನುಭಾವರ ಜೊತೆ ಒಡನಾಟ ಇರುವಂತಹ ನೀವಿವತ್ತು ನಮ್ಮ ಜೊತೆ ಇದ್ದೀರಾ, ಅದು ನಮಗೆ ತುಂಬಾ ಖುಷಿ. ಹಾಗಾಗಿ ಅವ್ರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ? ಪ್ರಥಮತಃ ಬೀಚಿ ಬಗ್ಗೆ ಹೇಳ್ತೀನಿ, ಆಮೇಲೆ DVG ಅವರ ಮತ್ತು ಉಳಿದವ್ರ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಅಂಥವ್ರ ಬಗ್ಗೆ ಹೇಳೋದು ರಾಮ ಕೃಷ್ಣ ಅವರುಗಳನ್ನ ನಾವು ನೆನೆಸ್ಕೊಂಡಷ್ಟೇ ಪುಣ್ಯಪ್ರದವಾದದ್ದು. ಯಾಕೆಂದರೆ ಇವರೆಲ್ಲ ಅವರ ಅವತಾರಗಳೇ ಅಂತ ನನ್ನ ಭಾವನೆ. ಯಾಕೆಂದರೆ ಕಲ್ಮಶವಿಲ್ಲದ ಹೃದಯ, ಯಾವ ವಿಧವಾದಂಥ ಒಂದು ಪರಹಿಂಸೆ ಅಥವಾ ಪರಪೀಡನೆ ಅಥವಾ ಪರನಿಂದನೆ ಇಲ್ಲದಂಥ ಒಂದು ಬುದ್ಧಿ ಚಾತುರ್ಯ, ಜ್ಞಾನ, ಅದರಲ್ಲಿ ಪರಿಪೂರ್ಣವಾದಂಥ ನೈತಿಕತೆ, ಮಾನವೀಯತೆ ಹೊಂದಿರತಕ್ಕಂಥ ಮಹಾನ್ ಭಾವರುಗಳು ಅವರೆಲ್ಲ. ಆದ್ದರಿಂದ ಅವ್ರ ಜೊತೆ ನಾನು ಇದ್ದೇ, ಒಡನಾಡದೆ, ಅವ್ರು ನನ್ನನ್ನು ಹರಿಸಿದ್ರು, ನನಗೆ ತಿಳಿಸಿದರು ಅಂತ ಹೇಳ್ಕೊಳ್ಳಿಕ್ಕೆ ನನಗೂ ಹೆಮ್ಮೆ ಅನಿಸುತ್ತೆ. ಈಗ ಬೀಚಿ ಅವ್ರದ್ದು ಹೇಳ್ತೇನೆ. ಅವರ ಪೂರ್ತಿ ಹೆಸರು ಭೀಮಸೇನ್ ರಾವ್. ಅವರು ಹರಪನಹಳ್ಳಿಯಲ್ಲಿ ಅವರ ಜನನ. ಅವರದ್ದು ಬಯೋಗ್ರಫಿ ಅಂತ ಒಂದು ಅವರ ಜೀವನ ಚರಿತ್ರೆ ಇದೆ. ಸಾಮಾನ್ಯವಾಗಿ ಜೀವನ ಚರಿತ್ರೆ ಬರೆಯೋರು ಒಳ್ಳೆಯದನ್ನು ಮಾತ್ರ ಬರೀತಾರೆ, ಜೊತೆಗೆ ತಮಗೆ ಬಂದಂಥ ಪ್ರಶಸ್ತಿಗಳು, ಹೊತ್ತಿದಂಥ ಶಾಲೆಗಳು, ಅದು ಇದು ಬಿರುದುಗಳು ಇವೆಲ್ಲವನ್ನ ವೈಭವೀಕರಿಸ್ತಾರೆ. ಆದರೆ ನಮ್ಮ ಬೀಚಿ ಅದ್ಯಾವುದನ್ನು ಉಲ್ಲೇಖಿಸಿಲ್ಲ. ಅವ್ರು ಹೇಳಿರೋದಲ್ಲ, ನನಗೆ ಬಂದ ಹರ್ಡಲ್ಸ್ ಅಂದರೆ ಅಡ್ಡಿಗಳು ಏನು, ಆತಂಕಗಳೇನು, ಈ ಸಮಾಜ ನನ್ನನ್ನು ನನ್ನ ದಾರಿಯಲ್ಲಿ ಇಟ್ಟ ಅಡೆತಡೆಗಳು ಏನು, ಅದನ್ನು ನಾನು ಹೇಗೆ ದಾಟಿ ಬಂದೆ, ಅದನ್ನು ಹೇಗೆ ಎದುರಿಸಿ ಗೆದ್ದೆ, ಇವೆಲ್ಲವನ್ನು ಆತ ತನ್ನ ಜೀವನ ಚರಿತ್ರೆಯಲ್ಲಿ ಸ್ವಚ್ಛವಾಗಿ ಬರೆದಿದ್ದಾನೆ, ಪಾರದರ್ಶಕವಾಗಿ ಬರೆದಿದ್ದಾನೆ. ಅವನು ಮಾಡಿದ ಕೆಲವೊಂದು ತಪ್ಪುಗಳನ್ನು ಬರೆದಿದ್ದಾನೆ, ಅದನ್ನು ತಿದ್ದುಕೊಂಡ ಬಗೆಯನ್ನು ಬರೆದಿದ್ದಾನೆ. ಬಹಳ ಮುಖ್ಯ ಇದು. ಯಾಕೆಂದರೆ ನಾವು ನಮ್ಮ ನಂತರ ಬಿಟ್ಟು ಹೋಗತಕ್ಕಂಥ ಜೀವನ ಚರಿತ್ರೆಯಲ್ಲಿ ಬರೀ ಒಳ್ಳೆಯದನ್ನೇ ಬಿಟ್ಟು ಹೋಗೋದೇನು ದೊಡ್ಡದಲ್ಲ. ಆದರೆ ಬಂದ ಅಡ್ಡಿಗಳು, ಅದನ್ನು ಎದುರಿಸಿದ್ದು, ಗೆದ್ದಿದ್ದು, ನಮಗೆ ಸಹಾಯ ಮಾಡಿದವರು, ನಮಗೆ ಅನ್ನ ಇಟ್ಟವರು, ಆಶ್ರಯ ಕೊಟ್ಟವರು, ಇವರೆಲ್ಲರೂ ನೆನೆಸ್ಕೊಳ್ಳೋದು ಬಹಳ ಮುಖ್ಯ. ಬೀಚಿ ಹರಪನಹಳ್ಳಿಯಿಂದ ಬಳ್ಳಾರಿಗೆ ಪ್ರೌಢಾವಸ್ಥೆಗೆ ಬಂದ ಬೀಚಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಫೀಸಲ್ಲಿ ಮ್ಯಾನೇಜರ್ ಆಗಿದ್ದ. ಬಳ್ಳಾರಿ ವಾಸಿ, ಅದರಿಂದಲೇ ಬಳ್ಳಾರಿ ಬೀಚಿ ಅಂತಲೇ ಅವನ ಹೆಸರು. ಕನ್ನಡದ ಈ ಒಂದು ಸಾಹಿತ್ಯ ಪ್ರಪಂಚಕ್ಕೆ ವಿಡಂಬನಾ ಸಾಹಿತ್ಯವನ್ನು, ಹಾಸ್ಯ ಸಾಹಿತ್ಯವನ್ನು ಕೊಟ್ಟ ಕೆಲವೇ ಮಹಾನ್ ಭಾವರಲ್ಲಿ ಈತ ಕೂಡ ಒಬ್ಬ. ಕೆಲವೇ ಯಾಕೆ ಹೇಳ್ತೀರಿ, TP ಕೈಲಾಸಂ ಕೊಟ್ಟಿದ್ದಾರೆ, ಹೌದು, ನಾಡಿಗೇರ್ ಕೃಷ್ಣಯ್ಯ ಕೊಟ್ಟಿದ್ದಾರೆ, ಪರ್ವತವಾಣಿಯವರು ಕೊಟ್ಟಿದ್ದಾರೆ, YNK ಕೊಟ್ಟಿದ್ದಾರೆ. ಇವರೆಲ್ಲ ನಮ್ಮ ಆ ಒಂದು ಹಾಸ್ಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಪುಣ್ಯಾತ್ಮರುಗಳು. ಅವರೆಲ್ಲರನ್ನು ಸ್ಮರಿಸೋ ಹಾಗೆ ಬೀಚಿಯನ್ನು ನಾನು ಭಾಳಷ್ಟು ಸ್ಮರಿಸ್ತಾರೆ. ನನಗೆ ಬೀಚಿಗೆ ಭಾಳ ನೆಂಟು. ನಾನು ಬಳ್ಳಾರಿಯಲ್ಲಿ ಕೆಲವು ಕಾಲ ಇದ್ದಾಗ ನನಗಿಂತ 4 ವರ್ಷ 5 ವರ್ಷ ದೊಡ್ಡವನು ಬೀಚಿ. ನಮ್ಮ ತಂದೆಗೆ ಕಿರಿಯ, ನನಗೆ ಹಿರಿಯ. ಆದರೂ ಕೂಡ ನಾನು ಅವನ್ನ ಏನೋ ಬಾರೋ ಅಂತ ಕರೆಯೋದು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅದಕ್ಕೂ ಒಂದು ಕಾರಣ ಇದೆ. ನಾನು ಬೀಚಿ ಕ್ಲಾಸ್ಮೇಟ್ಸ್ ಆಗಿತ್ತಿಲ್ಲ, ಆದರೆ ಗ್ಲಾಸ್ಮೇಟ್ಸ್.
ಅರ್ಥವಾಗ್ಬೋದು. ಅದು ಒಂದು ಕೊಂಡಿ. ಮೇಲಾಗಿ ಹಿರಣ್ಯನ ಮಗ ನಾನು ಅಂದಮೇಲೆ ನಮ್ಮಪ್ಪ ಅವರು ಒಂದು ರೀತಿಯಾದ ಗುರುಸ್ವರೂಪಿಗಳು. ನಮ್ಮಪ್ಪ ಬೀಚಿಗೆ ನಮ್ಮ ಗುರುಪುತ್ರ ಕೊಡೋ ನೀನು ಅಂತ ಕರೆಯೋ ನನ್ನ. ಜೊತೆಗೆ ನಾನು ಅವ್ರನ್ನ ಬೀಚಿಯವರೇ 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 ಅಂತಲೇ ಇದ್ದೆ. ಆವಾಗ ಬೀಚಿಯವ್ರ ಮಾತು ಹೇಳ್ದ, ಲೋ ನರಸಿಂಹಮೂರ್ತಿ, ನೀನು ನನ್ನ ಬೀಚಿಯವರೇ ಬೀಚಿಯವರೇ ಅಂತೀಯ, ನೀನು ದ್ವೈತಾನ ಅದ್ವೈತಾನ ಅಂತ ಕೇಳ್ದ. ನಾನು ಯಾಕೆ ಅನುಮಾನ, ನಾನು ಅದ್ವೈತ ಅಂದೆ. ಹಾಗಾದರೆ ಒಂದು ಕಟ್ಕೋ, ನೀನು ಮಾಮೂಲಾಗಿ ಜ್ಞಾನವಾಗಿದ್ದಾಗ ಬೀಚಿಯವರೇ ಅಂತೀಯ, ಒಂದು ಎರಡು ಪೆಗ್ ಹಾಕ್ಬಿಟ್ಟು ಜ್ಞಾನ ಕೆಟ್ಟಾಗ ಬೀಚಿ ಹೋಗೋಬಾರೋ ಅಂತೀಯ. ಇದರಲ್ಲಿ ಯಾವುದು ಕಾಯಂ ಮಾಡ್ಕೋತೀಯ? ನಾನಂದೆ, ನೋಡಪ್ಪ, ಜ್ಞಾನ ಕೆಟ್ಟಾಗ ನಾನು ಏನಂತೀನಿ ನನಗೆ ಗೊತ್ತಿಲ್ಲ, ಆದರೆ ಹೀಗಿದೆ, ನೀನು ಯಾವ್ದು ಹೇಳೋದು ಅದು ಹೇಳ್ತೀನಿ, ಏಕವಚನದಲ್ಲೇ ನನ್ನ ಕರಿ. ಯಾಕೆಂದರೆ ನನಗೆ ಇನ್ನೊಂದು ಆಸೆ, ಮನುಷ್ಯನನ್ನು ಎಷ್ಟೇ ದೊಡ್ಡವರಾಗಲಿ, ಮಹಾರಾಜರಾಗಲಿ, ರಾಷ್ಟ್ರಪತಿ ಆಗಲಿ, ಯಾರೇ ಆಗಲಿ, ಅವರನ್ನು ಏಕವಚನದಲ್ಲಿ ಕರೆಯತಕ್ಕಂಥದ್ದು ಇಬ್ಬರಿಗೇ ಸಾಧ್ಯ. ಇಬ್ಬರೇ. ಯಾರು? ಅವ್ರ ಜೊತೆಗೆ ಕೆಲವು ಕಾಲ ಅಧ್ಯಯನ ಮಾಡಿದ ಸ್ಕೂಲಿಗೆ ಹೋಗ್ತಾ ಇದ್ದಂಥ ಕ್ಲಾಸ್ಮೇಟ್ಸ್. ಅವ್ರನ್ನ ಬಿಟ್ಟರೆ ಮೊಮ್ಮಕ್ಕಳು, ನನಗೆ 11 ಜನ ಮೊಮ್ಮಕ್ಕಳಿದ್ದಾರೆ, ಅವರನ್ನು ತಾತ ಬನ್ನಿರಿ ಹೋಗ್ರಿ ಇದು ನನಗೆ ಒಂಥರ ಮೈಯೆಲ್ಲ ಮುಳ್ಳು ಚುಚ್ಚಿದಾಗುತ್ತೆ. ತಾತ ಬರೀ, ನೀನು ಮಾತ್ರ ಈ ಏಕವಚನ ಬಹಳ ಪ್ರಿಯವಾಗಿರುತ್ತೆ, ಹೃದಯಕ್ಕೆ ಬ್ರಹ್ಮಾನಂದ. ಆದ್ದರಿಂದ ಬೀಚಿ ಹೇಳ್ದ, ನೋಡಪ್ಪ, ನನ್ನ ಮೊಮ್ಮಕ್ಕಳನ್ನು ನಾನು ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಕಣೋ ನರಸಿಂಹಮೂರ್ತಿ, ನನ್ನ ನೀನು ಏಕವಚನದಲ್ಲಿ ಕರಿ, ನೀನೇ ನನ್ನ ಮೊಮ್ಮಗ ಅಂತ ತಿಳ್ಕೊಂಡು ಖುಷಿ ಪಡ್ತೀನಿ ಇಂದ, ಹಾಗಾಗಿ ಏಕವಚನ ಕರಿತೀನಿ. ಇನ್ನು ಬೀಚಿಯ ಸಾಹಿತ್ಯ ಕನ್ನಡಕ್ಕೆ ದೊಡ್ಡ ಕೊಡುಗೆ ಅಂತ ಹೇಳಿದೆ. ಅವನು ಆರಂಭದಲ್ಲಿ ಇಂಗ್ಲೀಷನ್ನು ಬಹಳ ಪ್ರೀತಿಸ್ತಾ ಇದ್ದ, ಇಂಗ್ಲೀಷ್ ಕಾದಂಬರಿಗಳು ಓದ್ತಾ ಇದ್ದ. ಆದರೆ ಒಮ್ಮೆ ಅವನ ಹೆಂಡತಿ ಬೀಚಿ ಬೆಂಗಳೂರಿಗೆ ಬಂದಾಗ ಕೃಷ್ಣಾರ್ಧನ ಕಾದಂಬರಿ ತೊಗೊಂಬನ್ನಿ ಅಂದರು. ಅವನಿಗೆ ಕನ್ನಡದ ಪುಸ್ತಕ ಮುಟ್ಟೋಕ್ಕೂ ಅಸಹ್ಯ. ಕಾಗದದಲ್ಲಿ ಸುತ್ತಕೊಂಡು ಸಂಧ್ಯಾ ರಾಗ ತೊಗೊಂಡು ಹೋದ. ಬಸ್ ಹತ್ತದ. ಬಸ್ ಬಳ್ಳಾರಿಗೆ ಹೋಗಬೇಕಲ್ಲ, ಇನ್ನು ರಾತ್ರಿ ಎಲ್ಲ ಇವನಿಗೆ ನಿದ್ದೆ ಬರೋಲ್ವಲ್ಲ, ಅದಕ್ಕೆ ಏನು ಮಾಡ್ದ, ನೋಡೋಣ ಈ ಕನ್ನಡ ಪುಸ್ತಕ ನನ್ನ ಹೆಂಡತಿ ಇಷ್ಟೊಂದು ಆಸೆ ಪಟ್ಟಿದ್ದಾಳಲ್ಲ ಅಂತ ಅದನ್ನು ತೆಗೆದು ಓದ್ತಾ ಹೋದ. ಓದ್ತಾ 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 ಬಳ್ಳಾರಿ ಇಳಿದು ಮನೆಗೆ ಹೋದ್ರೂ ಹೆಂಡತಿಗೆ ಪುಸ್ತಕ ಕೊಡದೆ ತಾನು ಪೂರ್ತಿ ಪುಸ್ತಕ ಓದಿ ಮುಗಿಸಿಟ್ಟು ಆವಾಗ ಹೆಂಡತಿ ಕೈ ಮುಗಿದ, ನೀನು ನನಗೆ ಗುರುವಾದೆ. ಕನ್ನಡದ ಮೇಲೆ ನಾನು ಕರ್ನಾಟಕದಲ್ಲೇ ಹುಟ್ಟಿದ್ರು ಕೂಡ ಕನ್ನಡದ ಬಗ್ಗೆ ನನಗೆ ಇದ್ದಂಥ ಮನೋಭಾವನ ತೊಡೆದು ಹಾಕಿಬಿಟ್ಟು ಇವತ್ತು ಕನ್ನಡದಲ್ಲಿ ನಾನು ಬರೆಯೋ ಮಟ್ಟಕ್ಕೆ ನನಗೆ ಆಸೆ ಹುಟ್ಟಿಸ್ಬಿಟ್ಟಿದೆಯಾ ಅಂಥೇಳಿ ಅವತ್ತಿಂದ ಪರಿವರ್ತನೆಯಾದ. ಬೀಚಿ ಹಾಸ್ಯ ಸಾಹಿತ್ಯವನ್ನು ಬರೀತಾ ಇದ್ದ ಅಂತ ಹೇಳಿದ್ನಲ್ಲ, ಹಾಸ್ಯದಲ್ಲಿ 3 ಬಗೆ ಇದೆ. ಏನಪ್ಪ ಅಂದರೆ ಅಪಹಾಸ್ಯ, ಪರಿಹಾಸ್ಯ, ತಿಳಿಹಾಸ್ಯ ಮತ್ತು ವಿಡಂಬನೆ. ಅಪಹಾಸ್ಯ ಪರಿಹಾಸ್ಯಗಳನ್ನು ಮಾಡಬಾರ್ದು, ಯಾಕೆಂದರೆ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಮತ್ತೊಬ್ಬರು ನಗಿಸಬಾರ್ದು. ಆರೋಗ್ಯವಾದ ಕಾರಣ ನಗುವಿನಲ್ಲಿ ಯಾವತ್ತೂ ನೋವಿರೋದಿಲ್ಲ, ಕಿಚ್ಚಿರೋದಿಲ್ಲ, ಸಿಟ್ಟಿರೋದಿಲ್ಲ, ಕೋಪ ಇರೋದಿಲ್ಲ. ಅನುಭವ ಮಂಟಪದಲ್ಲಿ ಹೇಗೆ ಅಲ್ಲವ ಪ್ರಭುಗಳು ಬಂದು ಕೂತರೋ ಹಾಗೆ ನಮ್ಮ ಹೃದಯ ಸಿಂಹಾಸನದಲ್ಲಿ ಹಾಸ್ಯರಸ ಕೂತ ಮೇಲೆ ಅದು ಇನ್ನೊಂದು ಕೆಟ್ಟ ರಸಗಳಿಗೆ ಅವಕಾಶ ಕೊಡೋದೇ ಇಲ್ಲ. ಆದ್ದರಿಂದ ಅವರು ಅಂಥ ಹಾಸ್ಯವನ್ನು ಸೃಷ್ಟಿ ಮಾಡಿದ ಪುಣ್ಯಾತ್ಮ ಯಾರು? ಬಳ್ಳಾರಿ ಬೀಚಿ. ಅಂಥ ಹಾಸ್ಯಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಪಹಾಸ್ಯ ಪರಿಹಾಸ್ಯಗಳನ್ನು ಮಾಡಬಾರದು ಅಂತ ಭರತ ಮುನಿ ಹೇಳ್ತಾನೆ. ಇನ್ನು ತಿಳಿಹಾಸ್ಯ. ತಿಳಿಹಾಸ್ಯ ಅದರಲ್ಲಿ ವಿಚಾರ ಇರಬೇಕು, ಸಂದೇಶ ಇರಬೇಕು ಅಂತ ಏನಿಲ್ಲ, ಆದರೆ ಅದು ಅಪವಿತ್ರವಾಗಿ ಇರಬಾರ್ದು, ಅಸಖ್ಯವಾಗಿ ಇರಬಾರ್ದು, ಸಖ್ಯವಾಗಿ ಇರಬೇಕು. ತಿಳಿಹಾಸ್ಯ ಹಾಗಾದ್ರೆ ಹೇಗಿರಬೇಕು ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. 2 ಕುರುಡರು ಎದುರುಗಡೆ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಸಾಯಂಕಾಲದ ಹೊತ್ತು ಇಬ್ಬರು ಒಂದು ಅರ್ಧ ಮುಕ್ಕಾಲು ಗಂಟೆ ಮಾತಾಡಿ ಆ 2 ಕುರುಡರು ಅವ್ರವ್ರ ಮನೆಗೆ ವಾಪಸ್ ಹೋಗ್ತಾ ಇದ್ದರು. ಅವ್ರಿಗೆ ಒಬ್ಬ ಗೈಡು ಇಬ್ಬರನ್ನು ಕರ್ಕೊಂಬರೋದು, ಕರ್ಕೊಂಡು ಹೋಗೋದು. ಅಲ್ಲಿ ಬಂದು ಕಲ್ಲು ಬೆಂಚ್ ಮೇಲೆ ಕೂತ್ಕೊಂಡಾಗ ಅವರಿಬ್ಬರದ್ದಕ್ಕೂ ಮಾತಿಗೆ ಇಂಥದೇ ವಸ್ತು ಅಂತ ಏನಿಲ್ಲ, ಏನು ಬೇಕಾದ್ರೆ ಮಾತಾಡೋರು. ಒಂದಿನ ಇಬ್ಬರು ಬಂದು ಕೂತಿದ್ದಾರೆ. ಕೂತ್ಕೊಂಡಾಗ ರಾಮಣ್ಣ ಶಾಮಣ್ಣ ಅಂತ ಇಟ್ಕೊಳ್ಳೋಣ ಅವರ ಹೆಸರು ಸದ್ಯಕ್ಕೆ. ರಾಮಣ್ಣ ಅನ್ನೋ ಕುರುಡ ಶಾಮಣ್ಣ ಅನ್ನೋ ಕುರುಡ್ರಿಗೆ ಹೇಳ್ತಾರೆ, ರೀ ಶಾಮಣ್ಣರೇ ವಿಚಾರ ಗೊತ್ತಾಯ್ತಾ? ಆ ಕೊನೆ ಮನೆ ಮೃತ್ಯುಂಜಯ ಇದ್ದ ನೋಡಿ. ಕಣ್ಣು ಹೇಳ್ರಿ, ಗೊತ್ತು ಮೃತ್ಯುಂಜಯ ಕಾರಣ. ಅವನಿಗೊಂದು ಮಗು ಆಗಿತ್ತು ನೋಡಿ, ಅದೂ ಗೊತ್ತು, 10 ವರ್ಷದ ಮೇಲೆ ಆಗಿತ್ತು. ಪಾಪ ಎಷ್ಟು ದೇವರಿಗೆ ಹಾರಿಕೆ ಹೊತ್ತಿದ್ನೋ ಏನೋ. ಹೇಳಿ. ಆ ಮಗು 6 ತಿಂಗಳ ಮಗು ನೆನ್ನೆ ಸತ್ತೋಯ್ತಂತ್ರಿ. ಅಯ್ಯೋ 6 ತಿಂಗಳ ಮಗು ಸತ್ತೋಯ್ತೆ, ಯಾಕೆ ಏನಾಗಿತ್ತಂತೆ ಅಂದ. ಏನಿಲ್ಲ, ತಾಯಿ ಹುಯಿ ಹಾಲು ಹಾಕ್ತಾ ಇದ್ಲಂತೆ. ಆ ಹುಯಿ ಹಾಲು ಗಂಟಲ್ಲಿ ಸಿಕ್ಕೊಂಡು ಮಗು ಸತ್ತೋಯ್ತು. ಅಯ್ಯೋ, ಹಾಲು ಗಂಟಲ್ಲಿ ಸಿಕ್ಕೊಂಡು ಸತ್ತೋಯ್ತೆ. ಏನು ಹೆಣ್ಮಕ್ಳು, ಇನ್ನು ಕಾಲದ ಹೆಣ್ಮಕ್ಳು.
ಹಡಿಯೋದು ಕಲ್ತ್ರಿ ವಿನಃ ಸಾಕೋದು ಕಲೀಲಿಲ್ಲ ಪಾಚಾಚೆ. ನಮ್ಮ ಕಾಲದಲ್ಲೆಲ್ಲ 10-15 ಮಕ್ಕಳು ಹುಟ್ಟೋರು, ಎಲ್ಲವೂ ಚೆನ್ನಾಗಿರೋವು. ಹೌದು, ಹಾಲು ಹೇಗಿರುತ್ತೆ? ಇವರು ಕುರುಡರು, ಇವರು ನೋಡಿಲ್ಲ. ಹಾಲು ಬೆಳಗಿರುತ್ತೆ, ಬೆಳಗಿರುತ್ತೆ ಬೆಳಗಿರುತ್ತೆ ಏನೋ ನೋಡಿರೋ ಹಾಗೆ ಬೆಳಗಿರುತ್ತೆ. ಬೆಳಗ್ಗೆ ಅಂದರೆ ಹೇಗಿರುತ್ತೆ? ಅಯ್ಯ, ನಿಮ್ಮ ಬೆಳ್ಳಗೆ ಆಗಿರುತ್ತೆ ಅಂತ ಕೇಳ್ತೀರಿ, ತೀರಾ ಬಿಳಿ ಬಣ್ಣ ನೋಡಿಲ್ವೇ? ಕೊಕ್ಕರೆ ಇದ್ದಾಗಿರುತ್ತೆ. ನನ್ನ ಮೊಮ್ಮಗ ಹೇಳ್ತಾ ಇದ್ದ ಕೊಕ್ಕರೆ ಹೇಗಿರುತ್ತೆ ಅಂತ. ಕೊಕ್ಕರೆ ಇದ್ದಾಗಿರುತ್ತೆ, ಹೌದು, ಎಲ್ಲ ಪೂರ್ತಿ ಬಿಳಿ ಬಣ್ಣ, ಹೌದು 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 ಅಂದಾಗೆ ಕೊಕ್ಕರೆ ಹೇಗಿರುತ್ತೆ? ನಿಮ್ಮ ತಲೆ ಹೀಗಿರುತ್ತೆ ಕೊಕ್ಕರೆ. ಅವರು ಈಗ ನೋಡಿದ್ರಂತೆ, ಅಯ್ಯೋ ಅಯ್ಯೋ ಅಯ್ಯೋ, ಇದು 6 ತಿಂಗಳ ಮಗು ಗಂಟಲು ಸಿಕ್ಕಡ್ರೆ ಮಗು ಸಾಯದೆ. ಇದು ಒಂದು ತಿಳಿ ಹಾಸ್ಯದ ಉದಾಹರಣೆ. ಈ ತಿಳಿ ಹಾಸ್ಯದಲ್ಲಿ ಇಬ್ಬರಿಗೂ ನಗು ಬರಲಿಲ್ಲ, ಕೇಳಿದವರಿಗೆ ನಗು ಬಂತು. ಏನು ವಿಷಯ ಇಲ್ಲ, ಸಂದೇಶ ಇಲ್ಲ. ಇದು ತಿಳಿ ಹಾಸ್ಯಕ್ಕೆ ಒಂದು ಸಣ್ಣ ಉದಾಹರಣೆ. ವಿಡಂಬನೆ. ನನ್ನನ್ನು ರಂಗಭೂಮಿಯ ಮೇಲೆ ಈ 68 ವರ್ಷ 70 ವರ್ಷ ನನ್ನನ್ನು ಕಾಪಾಡಿರೋದು, ನಾನು ಹಣ ಕೊಟ್ಟು ಬಂದವರನ್ನಾಗಲಿ ಅಥವಾ ಪುಗ್ಸಟ್ಟೆ ಬಂದವರನ್ನಾಗಲಿ ಅವರು ಧರ್ಮದ್ರೋಹಿಗಳು, ದೇಶದ್ರೋಹಿಗಳೇ ಆದರೆ ಕಠಿಣವಾದ ಮಾತುಗಳಿಂದ ಅಂದಿದ್ದರೂ ಕೂಡ ಅವರು ನನ್ನನ್ನು ಏನೂ ಅಪಾಯಕ್ಕೆ ಈಡು ಮಾಡದಂತೆ ಇವತ್ತಿಗೂ ನನ್ನ ಸ್ನೇಹಿತರಾಗಿರೋ ಹಾಗೆ ಮಾಡಿದ್ದು ಈ ವಿಡಂಬನೆ. ಈ ವಿಡಂಬನೆಯ ಒಂದು ದಾತ ಯಾರಪ್ಪ, ನನಗೆ ಗುರು ಯಾರಪ್ಪ ಅಂದರೆ ಬೀಚಿ, ಬಳ್ಳಾರಿ ಬೀಚಿ. ಅವನು ಎಷ್ಟು ಮಟ್ಟಿಗೆ ವಿಡಂಬನೆಯನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ಹೇಳ್ತೀನಿ. ಒಮ್ಮೆ ಬೀಚಿ ಭಾನುವಾರ ಬಾಗಿಲು ತೆಕ್ಕೊಂಡು ತಲೆ ಬಾಚ್ಕೋತಾ ಇದ್ದಂತೆ ಕೆಟ್ಟ ಬುರುಕಿನ ಕರಡಿ ಇಟ್ಕೊಂಡು ತಲೆ ಬಾಚ್ಕೋತಿದ್ದ. ಇವನು ಶಿಷ್ಯ ಒಬ್ಬ 3 ತಿಂಗಳಿಂದ ಕಾದಿದ್ದಾರೆ, ಎಲ್ಲ ಕಾದಂಬರಿ ಓದಿದ್ದಾನೆ ನಿನ್ನ ಹಾಗೆ. ಆದರೆ ಬೀಚಿ ದರ್ಶನ ಅವ್ರಿಗಾಗಿಲ್ಲ. ಅಯ್ಯೋ, ಬೀಚಿ ನೋಡಬೇಕಲ್ಲ, ಮನೆ ಮುಂದೆ ಓಡಾಡ್ತಾ ಇದ್ದಂತೆ 3 ತಿಂಗಳು ಓಡಾಡಿದ್ದಾರೆ. ಅವನು ಬಾಗಿಲು ತೆಗೆದು ಆಫೀಸ್ಗೆ ಹೋಗಿ ಬಂದು ಬಾಗಿಲು ಹಾಕ್ಕೊಂಬಿಟ್ರೆ ಮುಗಿದೋಯ್ತು. ಅಂಥದ್ರಲ್ಲಿ ಅವತ್ತು ಭಾನುವಾರ ಬಾಗಿಲು ತೆಕ್ಕೊಂಡು ಒಂದು ಹಳೆಯ ಕರಡಿ ಇಟ್ಕೊಂಡು ತಲೆ ಬಾಚ್ಕೊತಿದ್ದು ನೋಡಿಬಿಟ್ಟ. ಓಡಿ ಬಂದ ಶಿಷ್ಯ, ಕಾಲು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟು ನಮಸ್ಕಾರ ಮಾಡಿ, ತಂದೆ ಎಂಥ ಸಾಹಿತ್ಯ ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ ಅಂದ್ಬಿಟ್ಟು ಕತ್ತೆ ನೋಡ್ದ. ಆ ಸ್ವಾಮಿ ಎದ್ದು ಓಡ್ದ. ಇವರು ಕೆಳಗೆ ನೋಡ್ತಾರೆ, ಎಲ್ಲ 1 ನಿಮಿಷದಲ್ಲಿ ನಡೆದ ಕೆಲಸ ಇದು. ಎಲ್ಲೋದ ಇವನು, ಚಾ ಕುಡಿದೆ ಹೋಗ್ಬಿಟ್ನಲ್ಲಪ್ಪ ಅನ್ನೋ ಹೊತ್ತಿಗೆ ಓಡಿ ಬಂದ ಅವನು. ಇಷ್ಟು ದೊಡ್ಡದೊಂದು ಪ್ಯಾಕೆಟ್ ಕಾಗದಲ್ಲಿ ಕಟ್ಕೊಂಡು ಓಡಿ ಬಂದ. ಎಲ್ಲಿ ಹೋದ್ಯೋ, ಚಾ ಕುಡಿಲಿಕ್ಕೂ ಇರದಂಗೆ ಹೋದೆಲ್ಲೋ ಯಪ್ಪ. ಅವರೇ ಮಾಡ್ದ, ಅಯ್ಯೋ ಅಯ್ಯೋ, ನೋಡಿದೆ ನಾನು ನಮ್ಮ ಗುರುಗಳು, ಕರ್ನಾಟಕದ ಆಸ್ಕರ್ ವೈಲ್ಡು, ಹಾಸ್ಯ ಸಾಹಿತ್ಯದ ಪ್ರವೀಣ, ಹಳೇ ಕರ್ಣಿಯಲ್ಲಿ ಬಾಚ್ಕೊಳ್ಳೋದ ತಲೆನ, ತಗೊಳ್ಳಿ ಹೊಸ ಕರ್ಣಿ ತಂದಿದ್ದೀನಿ ಅಂತ ಕೊಟ್ಟ. ಅದಕ್ಕೆ ಬೀಚಿ, ಸದ್ಯ ಬಿಡು, ನನ್ನ ಹೆಂಡ್ತೀನಿ ನೋಡಲಿಲ್ವಲ್ಲ ಅಂತ ಸುಮ್ಮನೆ. ಅಪ್ಪಾಜಿ, ನಂಗೆ ವಿರಾಮ ತಗೋಬೇಕು ಅಂತಾನೆ ಅನ್ನಿಸ್ತಿಲ್ಲ, ಮಾತಿನ್ನೂ ಕೇಳಬೇಕು ಅನ್ನಿಸ್ತಿದೆ. ಆದರೆ ವೀಕ್ಷಕರೇ, ವಿರಾಮ ತಗೊಳ್ಳಬೇಕಾಗಿದೆ. ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಗೊಳ್ಳಿ ಹೊಸ ಕರ್ಣಿ ತಂದಿದ್ದೀನಿ ಅಂತ ಕೊಟ್ಟ. ಅದಕ್ಕೆ ಬೀಚಿ, ಸದ್ಯ ಬಿಡು, ನನ್ನ ಹೆಂಡ್ತೀನಿ ನೋಡಲಿಲ್ವಲ್ಲ ಅಂತ ಸುಮ್ಮನೆ. ಇದರಲ್ಲಿ ನೋಡಿ, ಆಳವಾಗಿ ಗಹನ ಕೊಟ್ಟು ಕೇಳಿದರೆ 10 ಮಾತುಗಳಲ್ಲಿ ಹೇಳಬಹುದಾದ ಒಂದು ಸಣ್ಣ ವಿಷಯವನ್ನು ಎಷ್ಟು ಸುಂದರವಾಗಿ ಸೊಗಸಾಗಿ ಬಿಟ್ ಮಾಡಿದ್ದಾರೆ ನೋಡಿ. ಇದು ಬೀಚಿಯ ಜೀವನದಲ್ಲಿ ಅತ್ಯಂತ ದೊಡ್ಡ ಉದಾಹರಣೆಗಳನ್ನು ಹೇಳಬಹುದಾದಂಥದ್ರಲ್ಲಿ ಅತ್ಯಂತ ಒಂದು ಸಣ್ಣ ಉದಾಹರಣೆ. ಇಂಥ ಬೀಚಿ ಅವನು ಸಂಪ್ರದಾಯದಲ್ಲಿ ನಂಬಿಕೆ ಇದೆ, ಆದರೆ ಗೊಡ್ಡು ಆಚಾರ ವಿಚಾರಗಳನ್ನು ಅವನು ನಂಬ್ತಿದ್ದಿಲ್ಲ. ಅಂಥ ಬೀಚಿ ಹಾಸ್ಪಿಟಲೈಸ್ ಆಗಿದ್ದಾನೆ, ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ಯಾರಿಗೂ ಹೇಳಿಲ್ಲ. ನಾನು ಒಂದಿನ ಇದೇ ಬೆಂಗಳೂರಲ್ಲಿ ಟಾಟಾ ಸಿಲ್ಕ್ ಫಾರ್ಮ್ನಲ್ಲಿ ಇದ್ದಾಗ ಕಡಿಲಾಲ್ ಮಂಜಪ್ಪನವರು ನಮ್ಮ ಮನೆಗೆ ಬಂದು ನರಸಿಂಹಮೂರ್ತಿ, ಬೀಚಿ ಹಾಸ್ಪಿಟಲೈಸ್ ಆಗಿದ್ದಾನಂತೆ, ವಿಷಯ ಗೊತ್ತಾ ನಿಮಗೆ ಅಂದರು. ಅಯ್ಯೋ, ನಮ್ಮ ಬೀಚಿ ಆಸ್ಪತ್ರೆಗೆ ಸೇರಿದ್ದಾನ, ನಡಿ ಸರ್ ಹೋಗೋಣ, ಬನ್ನಿ. ನಾನು ತಕ್ಷಣ ಬಟ್ಟೆ ಓಡಿದೆ. ಇಬ್ಬರು ಹೋದರೆ ಬೀಚಿ ಮಂಚದ ಮೇಲೆ ಮಲಗಿದ್ದಾನೆ. ತಲೆದಸಿ ಒಂದು ಕುರ್ಚಿ, ಕಾಲ್ದಸಿ ಒಂದು ಕುರ್ಚಿ. ನಾವು ಹೋಗಿ ತಲೆದಸಿಗೆ ನಮ್ಮ ಕೆಳದಾಳು ಮಂಜಪ್ಪನವ್ರು ಕೂತರು. ಅವರು ಮಾಜಿ ಮುಖ್ಯಮಂತ್ರಿಗಳು, ಅತ್ಯಂತ ಸಂಭಾವಿತ ಮನುಷ್ಯ. ಆ ಮನುಷ್ಯನ ಹೆಸರು ಹೇಳೋದಕ್ಕೆ ಕೂಡ ದುರ್ಬುದ್ಧಿ ಬರೋದಿಲ್ಲ.
ಲಂಚಕೋರ್ತನ ಬರೋದಿಲ್ಲ. ರಾಜಕಾರಣದಲ್ಲಿ ನಿಜಲಿಂಗಪ್ಪನವರು ಎಷ್ಟು ತೂಕವಾದ ಮನುಷ್ಯರು ಅಷ್ಟೇ ತೂಕವಾದ ಮನುಷ್ಯ ನಮ್ಮ ಈ ಕಡದಾಳ ಮಂಜಪ್ಪನವರು. ಅವರು ತಂದೆ ಸಿಕ್ಕೂತರು. ನಾನು ಕಾಲ ಹತ್ರ ಒಂದು ಕುರ್ಚಿ ಇತ್ತು, 2 ಕುರ್ಚಿ, ನಾನು ಅಲ್ಲಿ ಕೂತೆ. ಹೀಗೆ ನಾನಂದೆ, ಅಲ್ಲ ಬೀಚಿ ಆಸ್ಪತ್ರೆಗೆ ಸೇರಿದೀಯಾ, ನಮಗೊಂದು ಮಾತು ತಿಳಿಸ್ಬಾರ್ದಾಗಿತ್ತಾ? ಹೌದಾ, ನೀನು ಯಾವಾಗ MBBS ಪಾಸ್ ಮಾಡಿದೆ? ಅಲ್ವೋ, ಕಾಯಿಲೆ ಬಿದ್ದರೆ ಸೇರಬೇಕಾದ ಆಸ್ಪತ್ರೆಗೆ ಬರಬೇಕಾದ್ರೆ ಡಾಕ್ಟ್ರು ನಿನಗೆ ಹೇಳೇ ಮಾಡಲಿಲ್ಲ ನಾನು ಅಂತ. ನನಗೆ ಸಿಟ್ಟು ಬರ್ತಾ ನಗು ಬರುತ್ತಾ? ಸ್ನೇಹಿತರಿಗೆ ಬಂಧುಗಳಿಗೆ ಸಾಮಾನ್ಯವಾಗಿ ಹೇಳೋದು ಮಾಮೂಲಲ್ವಾ ಅಂದೆ. ಅಯ್ಯೋ ಅವೆಲ್ಲ ಈಗಲ್ಲ, ಹೋದ್ಮೇಲೆ ಇರಲಿ. ಹಾಗಾದ್ರೆ ಕಡದಾಳ ಮಂಜಪ್ಪನವ್ರಿಗೆ ಯಾಕೆ ಹೇಳಿದೆ? ಅವರೇನು ಡಾಕ್ಟ್ರಾ ಅಂದೆ. ಇಲ್ಲ, ನಾನೊಂದು ಬಿಲ್ಲು ಬರೆಸ್ಬೇಕಾಗಿತ್ತು ಅದಕ್ಕೆ. ಹೀಗೆ ಲೋಕಾಭಿರಾಮ ಮಾತಾಡ್ತಾ ಇದ್ವಿ. ನನ್ನ ಕಡೆ ನೋಡ್ಕೊಂಡು ಬೀಚಿಯ ಮಾಡ್ದೆ, ಕತ್ತೆತ್ತಿ ನಮಸ್ಕಾರ ಮಾಡ್ದೆ. ನಾನು ಚಿಕ್ಕವನು, ನನಗೆ ನಾನೇನು ಮಾಡಿದೆ, ಕತ್ತೆತ್ತು ಅವ್ನು ನೋಡಿದ್ದು ನೋಡಿ ಹಿಂತಿರುಗಿ ನೋಡಿದೆ. ನನ್ನ ಬೆನ್ನಿಂದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಂದು ನಿಂತಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ನೋಡಿ ಅವನು ಸ್ವಲ್ಪ ಕತ್ತೆತ್ತಿ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡ್ದ. ನಾನು ತಕ್ಷಣ ನನಗೆ ವಿದ್ಯುತ್ ಸಂಚಾರ ಆದಾಗ್ಬಿಡ್ತು. ಎದ್ದ ತಕ್ಷಣ ಮಂಚದ ಕೂತ್ಕೊಂಡಿದ್ದೆ. ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅಂದೆ. ನೀನು ಅಂದರು. ನಾನು ಇಲ್ಲಿ ಕಾಲ ಹತ್ರ ಕೂತ್ಕೊಂಡಿದ್ದೆ ಸರ್, ಪರವಾಗಿಲ್ಲ. ಕೂತರು. ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು. ಕೂತ್ಕೊಂಡು 10 ನಿಮಿಷ ಲೋಕಾಭಿರಾಮ ಮಾತಾಡಿದರು. ಇನ್ನು ಮುಂದಕ್ಕೆ ಮಾಸ್ತಿಯವ್ರಿಗೂ ಅವ್ರಿಗೂ ನಡೆದ ಕತೆ ಅತ್ಯಂತ ಅಮೂಲ್ಯವಾದ್ದು, ನೆನಪಿಟ್ಕೊಳ್ತಕ್ಕಂಥ ಕತೆ. ನಮ್ಮ ಗುರುಗಳು, ಅವ್ರ ಗುರುಗಳು ನಮಗೇನಾಗ್ತಾರೆ? ಮಹಾನ್ ಗುರುಗಳು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ನನಗೆ ಅಪ್ಪಾಜಿ ಹೇಳ್ತಿರೋ ಈ ಮಾತುಗಳನ್ನೆಲ್ಲ ಕೇಳಿದ್ರೆ, ಆ ಹೆಸರುಗಳನ್ನ ಕೇಳಿದ್ರೆ ನಾನು ಸ್ಕೂಲ್ ಡೇಸ್ಗೆ ಹೋಗಿದ್ದು ನನಗೆ ನೆನಪಾಗುತ್ತೆ. ಯಾಕೆಂದರೆ ಈ ಹೆಸರುಗಳನ್ನೆಲ್ಲ, ಅವರ ಕತೆ, ಕವನ, ಕಾದಂಬರಿಗಳನ್ನು ನಾವು ಸ್ಕೂಲಲ್ಲಿ ಓದಿದ ನೆನಪು. ಅಪ್ಪಾಜಿ ಅವರು ನಿಮ್ಮ ಜೊತೆ ಇದ್ದರು, ಬೀಚಿ ಅವ್ರ ಜೊತೆ ಇದ್ದರು. ಬೀಚಿಗೆ ಅವ್ರ ನಡುವೆ ಏನು ನಡೀತು ಮಾತುಕತೆ? ನನ್ನ ಬೆನ್ನಿಂದ ನಿಂತಿದ್ದಂಥ ಮಾಸ್ತಿಯವ್ರನ್ನ ನೋಡಿದ ಕೂಡಲೇ ಬೀಚಿ ನಮಸ್ಕಾರ ಮಾಡಿದ. ನಾನು ಎದ್ದು ಪಕ್ಕದಲ್ಲಿ ಕೂತೆ. ಮಾಸ್ತಿಯವರು ಕೂತರು. ಕಡದಾಳ ಮಂಜಪ್ಪನವರು ಎದ್ದು ನಿಂತ್ಕೊಂಡು ಅವರಿಗೆ ನಮಸ್ಕಾರ ಮಾಡಿದರು. ಅಂತಹ ವ್ಯಕ್ತಿತ್ವ ಮಾಸ್ತಿಯವರದ್ದು. ಆಮೇಲೆ ಏನಪ್ಪ ಬೀಚಿ, ಹೇಗಿದೆಯೋ ಏನಾಗಿದೆಯೋ ಎಲ್ಲ ಮಾಮೂಲ ನಡಿಬೇಕಾದ ಸಂಭಾಷಣೆ ನಡೀತು. ಆಮೇಲೆ ಬೀಚಿಯವರ ಸೊಸೆ ಭಾರತಿ, ಅಂದರೆ ಟ್ರಿಮ್ಮಿ ಹೆಂಡತಿ, ಅವ್ರು ಏನಮ್ಮ ಡಾಕ್ಟ್ರ್ ಏನಂತಾರೆ ಎಲ್ಲ ಕೇಳಿದರು. ಎಲ್ಲ ಮುಗಿದ ಮೇಲೆ ಇಷ್ಟೆಲ್ಲ ಒಂದು 10-15 ನಿಮಿಷ ಉಭಯ ಕುಶಲೋಪರಿ ಮಾತಾಯಿತು. ಪಾಪ ಮಾತಾಡ್ತಾ ಮಾಸ್ತಿಯವರಿಗೆ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಆದರೆ ಅದನ್ನು ಬೀಚಿಯವರಿಗೆ ತೋರಿಸ್ಬಾರ್ದು ಅಂತ. ಯಾಕೆಂದರೆ ಈಗಾಗಲೇ ಬೀಚಿ ನೋವು ತಿಂತ ಮಲಗಿದ್ದಾನೆ. ಅವನ ಮುಂದೆ ನಾನು ಕಣ್ಣಲ್ಲಿ ನೀರು ಹಾಕಿಬಿಟ್ರೆ ಇನ್ನಷ್ಟು ನೋವು ಕೊಟ್ಟಾಗತ್ತಲ್ಲ ಅಂತ ಪಾಪ ತಳಿದ್ದು. ಎಷ್ಟು ದೊಡ್ಡ ವ್ಯಕ್ತಿತ್ವ ನೋಡಿ. ಆ ವ್ಯಕ್ತಿಯ ಮನಸ್ಸು, ಆ ಭಾವನೆಗಳು ಅಷ್ಟೇ ಉನ್ನತ ಶಿಖರದ್ದದು. ತಡೆದಿದ್ದಾರೆ. ಕಡೆಗೆ ನಾನು ನೋಡ್ತಾನೇ ಇದ್ದೆ ಮಾಸ್ತಿಯವರನ್ನು. ಕಣ್ಣು ತುಂಬ ನೀರು ತುಂಬಿತ್ತು. 15 ನಿಮಿಷ ಕಳೀತು. ಎದ್ರು. ಬರ್ತೀನಪ್ಪ ಬಿಸಿ ಅಂದರು. ತುಂಬಿದ ಗಂಟಲು, ಏನು ಗಂಟಲು ನರಗಳು ಎದ್ದು ಬಿಟ್ಟಿದೆ. ಆವಾಗ ಬೀಚಿ ನಾನೊಂದು ಮಾತು ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳಲ್ವೇನೋ ಅಂದರು. ಏನು ಸ್ವಾಮಿ, ನೀವು ಏನು ಮಾತಾಡಿದ್ರು ನನಗೆ ಆಶೀರ್ವಾದ. ಅದನ್ನು 2 ಕೈಲೂ ಬಾಚಿ ತಗೊಳ್ಳಿ ಹೇಳಿ. ಅಲ್ಲ ಕಣೋ ಬೀಚಿ, ಕರ್ನಾಟಕಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಎಂಥ ದ್ರೋಹ ಮಾಡಿಬಿಟ್ಟಿಯಲ್ಲೋ ಅಂದರು. ಕಡಿದಾಳರಿಗೆ ನನಗೆಲ್ಲ ಮೈ ಜುಮ್ಮಂತು. ಅಂಥ ದೇಣಿಗೆ ಕೊಟ್ಟ ಪುಣ್ಯಾತ್ಮನ್ನ ಎಂಥ ದ್ರೋಹ ಮಾಡಿಬಿಟ್ಟಿಯಲ್ಲ ಅಂತಿದಲ್ಲ ಅಂತ. ಹ್ಞೂ ಕಣೋ, ಅಲ್ಲ ಕಣೋ, ಅದೇನೋ ದರಿದ್ರ ಕುಡಿದೇನೆ, ಅದೇನೋ ಸಿಗರೇಟು ಪಗರೇಟು ಸೇದ್ದೇನೆ, ಅಲ್ಲಿ ಇಲ್ಲಿ ಓಡಾಡ್ದೇನೆ, ಗಂಭೀರವಾಗಿ ನೀನು ಚಾರಿತ್ರ್ಯವನ್ನು ಸಚ್ಚಾರಿತ್ರವಾಗಿ ಕಾಪಾಡ್ಕೊಂಡಿದ್ದಿದ್ರೆ ನೋವು ತಿನ್ನದೇನೆ ಎಂಬಿಟ್ಟಿದೆ. ಇನ್ನು 10 ವರ್ಷ ಕನ್ನಡಕ್ಕೆ ಇನ್ನೂ ಇಂಥ ಉತ್ತಮ ಸಾಹಿತ್ಯ ಕೊಡಬಹುದಾಗಿತ್ತಲ್ಲೋ. ನಿನ್ನ ನಂತರ ಇಂಥ ಸಾಹಿತ್ಯ ಬರೆಯೋರು ಯಾರೋ ಇದ್ದಾರೆ. ಉಮ್ಮಳಿಸಿ ಬರ್ತಾ ಇದೆ ದುಃಖ, ಕಣ್ತುಂಬ ನೀರು. ಆವಾಗ ಬೀಚಿ ಇದಕ್ಕೆ ಉತ್ತರ ಕೊಡಬಹುದು ತಾನೆ. ಇಲ್ಲಿ ನೀವು ದೊಡ್ಡವರು, ನಾನು ಕಿರಿಯ, ಆದರೆ ಆ ಭಾವನೆ ಬಿಟ್ಟು ಉತ್ತರ ಕೊಡ್ತೀರಿ, ತಾವು ಸಹಿಸ್ಕೋಬೇಕು. ಆಯಿತು ಹೇಳು. ಇವಾಗ ನೀವಂದ್ರಿ ನಾನು ಇನ್ನು 10 ವರ್ಷ ಸುಖವಾಗಿ ಬದುಕಬಹುದಾಗಿತ್ತು, ಮತ್ತಷ್ಟು ದಣಿಗೆ ಕೊಡಬಹುದಾಗಿತ್ತು ಅಂತ. ಸರಿ, ಒಪ್ಕೋತೀರಿ. ನೀವು ಬಿಡಿ, ನೀವು ಕರ್ನಾಟಕದ ಆಸ್ತಿ, ಕನ್ನಡದ ಆಸ್ತಿ. ನೀವು ನಿಮ್ಮ ಸ್ಮರಣೆ ಮಾತ್ರದಿಂದಲೇ ನಮಗೆ ಸಾಹಿತ್ಯದ ಪ್ರಚೋದನೆ ಆಗುತ್ತೆ. ಆದರೆ ನಮ್ಮಿಬ್ಬರ ಮಧ್ಯೆ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಏನು? ಸಾವಂತಗೂ ನಮ್ಮಿಬ್ಬರಿಗೂ ಸತ್ಯ. ಹೌದಾರೆ? ಹೌದಪ್ಪ, ಹೌದು. ಯಾರಿಗೆ ತಪ್ಪು ಸತ್ಯ. ಇವಾಗ ನೀವು ನನಗೆ 10 ವರ್ಷ ಗ್ರ್ಯಾಂಟ್ ಮಾಡಿದ್ರಿ ಆಯುಸ್ಸನ್ನು, ರೈಟ್. ಆದರೆ ನಾನು ನೀವಿನಿಂದ ಹೋಗುವಾಗಲೇ ಹೋಗಿಬಿಡ್ತೀರಿ ಅಂದ್ಕೊಳ್ತೀನಿ. ನಾನು ನಿಮಗೊಂದು ದಿನಾನು ಒಂದು ಗಳಿಗೆ ಗ್ರ್ಯಾಂಟ್ ಮಾಡಲ್ಲ. ಆವಾಗ ನೀವು ಯಮಲೋಕಕ್ಕೆ ಹೋಗ್ತೀರಿ. ಯಮ ಕೇಳ್ತಾನೆ,
ಯಾರಪ್ಪ ಆಯ್ತಾ ಇಷ್ಟು ಜೋರಾಗಿ ನಾಮ ಹಾಕ್ಕೊಂಡಿದ್ದಾನೆ ಅಂತ. ಆವಾಗ ಚಿತ್ರಗುಪ್ತ ವರದಿ ಒಪ್ಪಿಸ್ತಾರೆ, ಇವರು ವಾಸುದೇವ ವೆಂಕಟೇಶ ಅಯ್ಯಂಗಾರ್ ಅಂತ ಕರ್ನಾಟಕದ ಪೂಜನೀಯ ವ್ಯಕ್ತಿ. ಇವರು ಸರ್ಕಾರಿ ನೌಕರಿ ಇದ್ದರೂ ಕೂಡ ಒಂದೇ ಒಂದು ದಿನ ದುರಾಲೋಚನೆ ಮಾಡದೆ, ಒಂದು ಚಟ ಇಲ್ಲದೇನೆ, ಒಂದು ರೀತಿಯಾದ ಋಷಿ ಬಾಳ್ವೆಯನ್ನು ಮಾಡಿದಂತಹ ಸರ್ಕಾರಿ ನೌಕರರು. ಇವರು ಮಾಡಿರಬಹುದಾದ ಮುಂದೇ ಒಂದು ಅದು ಸಣ್ಣ ತಪ್ಪು ಅಂದರೆ ಒಂದು ಪೈಸಾ ಕಿಸ್ಬಿಟ್ಟು ಆಡೋದು ಬಿಟ್ಬಿಟ್ರೆ ಅದು ಮನೋರಂಜನೆಗೆ, ಅಯ್ಯೋ ಅದು ಬಿಡು ಬಿಡು ಅಂತ ಹೇಳಿ ವರದಿ ಒಪ್ಪಿಸ್ತಾನೆ. ಆಗ ಯಮ, ಛೇ ಎಂಥ ಮನುಷ್ಯ ನೀನು, ಮನುಷ್ಯನ ಸೃಷ್ಟಿ ಮಾಡಿ ನಿನ್ನ ಅನುಕೂಲಕ್ಕೋಸ್ಕರವಾಗಿ, ನಿನ್ನ ಆನಂದಕ್ಕೋಸ್ಕರವಾಗಿ ಒಂದು ಕಡೆ ಸುರೆ ಅಂದರೆ ಆಲ್ಕೋಹಾಲು, ಒಂದು ಕಡೆ ಜೂಜು, ಒಂದು ಕಡೆ ಸಿಗರೇಟು, ಇವನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ. ನಾನು ಇಟ್ಕೊಳ್ದಾಗೆ ನೋಡಿ, ನನ್ನ ಹತ್ರ ಅದೊಂದೂ ಇಲ್ಲ. ಅಂಥದನ್ನು ಸೃಷ್ಟಿ ಮಾಡಿ ನಾನೆಲ್ಲ ಅನುಭವಿಸು ಅಂತ ಕಳಿಸಿದರೆ ಒಂದು ಅನುಭವಿಸ್ತೇ ಬಂದಿದೆಯಲ್ಲ, ಹಕ್ ಎಲ್ಲ ಅನುಭವಿಸ್ಕೊಂಬ ಅಂತ ನಿಮ್ಮನ್ನು ಕಳಿಸ್ಬಿಡ್ತಾನೆ. ಆದ 10 ನಿಮಿಷಕ್ಕೆ ನಾ ಸಾಯ್ತೀನಿ. ಆವಾಗ ಕೇಳ್ತಾನೆ ಯಮಧರ್ಮರಾಯ ಚಿತ್ರಗುಪ್ತನ, ಇವನು ಯಾರಪ್ಪ ಕುಳ್ಳ ಇವನು ಅಂತ. ಇವನ ಹೆಸರು ಭೀಮಸೇನರಾಯ ಅಂತ. ಇವರು SP ಆಫೀಸರ್ ಕ್ಲಬ್ ಮ್ಯಾನೇಜರ್ ಆಗಿದ್ದವರು. ಇವರು ಸಕಲ ಕಲಾವಲ್ಲಭ ಪುಣ್ಯಾತ್ಮ. ಇವರು ಆಲ್ಕೋಹಾಲ್ ಕುಡಿದಿದ್ದಾರೆ, ಸಿಗರೇಟ್ ಅಗ್ಗ ಮಗ ಸೇದಿದ್ದಾರೆ. ನೀ ಎಲ್ಲ ವಿಚಾರದಲ್ಲೂ ವರ್ಷ ಇಸ್ಪೀಟ್ ಆದಿಯಾಗಿ ಎಲ್ಲದರಲ್ಲೂ ಕೂಡ ನಿಸ್ಸೀಮ, ಏನೂ ಬಿಟ್ಟಿಲ್ಲ. ಹೌದೇ, ಶಾವಾಸ್ ಮಗರೇ, ನಾನು ನಿಮಗೋಸ್ಕರ ಸೃಷ್ಟಿ ಮಾಡಿದ್ದಿಲ್ಲ, ಅನುಭವಿಸಿ ಬಂದಿದೆಯಲ್ಲ, ಬಾ ಕೂತ್ಕೋ ತೊಡೆ ಬೇರೆ, ಇನ್ನೇನು ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾನೆ. ಇಬ್ಬರಲ್ಲಿ ಯಾರು ವಾಸಿ ಅಂತ ಕೇಳಿದರು. ತುಟಿ ನಡ್ಗೋಕ್ಕೆ ಶುರುವಾಗ್ಬಿಡ್ತು ಮಾಸ್ತಿ ಅವರಿಗೆ. ಅವರು ಅಲ್ಲ, ಸಾವಲ್ಲೂ ನಗುವನ್ನು ಕಾಣ್ತಾನೆ, ಸಾವಲ್ಲೂ ನಗುವನ್ನು ಹಂಚ್ತಾನಲ್ಲ ಈ ಪುಣ್ಯಾತ್ಮ. ಸಾವನ್ನು ಕೂಡ ಹುಡುಗಾಟವಾಗಿ ತಗೊಂಡು ಸಾವನಂದರೆ ಆಟ ಆಡ್ತಾನಲ್ಲ. ಲೋ ನೀನು 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 ಅಂದ್ಬಿಟ್ಟು ನನ್ನ ಬೆನ್ನಿಂದ ಬಾಗಿಲ ಕಡೆ ಹೊರಟೋಗ್ಬಿಟ್ರು. ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಹೊಸಲು ದಾಟಿ ನಿಂತ್ಕೊಂಡು ಕನಕ ತೆಗೆದು ಖರ್ಚೀಫ್ತಲ್ಲಿ ಕಣ್ಣನ್ನು ಒರೆಸ್ಕೊತಾ ನಿಂತರು. ಒಂದು ನಿಮಿಷ ಕಣ್ಣು ಒರೆಸ್ಕೊಂಡಿದ್ರು. ಎಷ್ಟು ನೀರು ಸುರಿದಿರಬೇಕು. ಕನಕ ಹಾಕ್ಕೊಂಡ್ರು. ಹೀಗೊಂದು ಸಲ ನೋಡಿದರು ಬೀಚಿನ, ಕೈ ಮುಗಿದು ಮಾಸ್ತಿಯವರು ಹೊರಟೋಗ್ಬಿಟ್ರು. ಈ ದೃಶ್ಯ ನೋಡಿದೆ ನಾನು. 2 ಮಹಾನ್ ಪರ್ವತಗಳು, ಒಂದು ಕಡೆ ವಿಡಂಬನೆಯ ಪರ್ವತ, ಒಂದು ಕಡೆ ಮಹಾನ್ ಕನ್ನಡದ ವರಪುತ್ರ ಮಾಸ್ತಿ. ಇವರಿಬ್ಬರ ನಡುವೆ ನಡೆದಂಥ ಒಂದು ಪ್ರಸಂಗ. ಆಹಾ, ಎಷ್ಟು ಚೆಂದಾದ ಪ್ರಸಂಗ. ಕಡಿದಾಡ್ರಿಗೆ ಹೇಳಿದೆ, ನೋಡಿ ಕಡಿದಾಡ್ರೆ ಅದೇ ಹೇಳ್ತಾರೆ, ಜಾಣ ಜಾಣ ಗುದ್ದಾಡಿದರೆ ಲೋಕಕ್ಕೆ ಲಾಭ ಕತೆ, ಕ್ವಾಣ ಕ್ವಾಣ ಗುದ್ದಾಡಿದರೆ ಲೋಕಕ್ಕೆ ಮೋಜನ ಸತಿ. ಇಲ್ಲಿ ಜಾಣ ಜಾಣ ಗುದ್ದಾಡಿದ್ದಾರೆ. ನಮ್ಮಿಬ್ಬರಿಗೂ ಎಂಥ ಲಾಭ ಆಗಿದೆ ನೋಡಿ. ಸಾವನಲ್ಲಿ ಹುಡುಗಾಟ, ಸಾವನಲ್ಲಿ ಒಂದು ತಮಾಷೆ ಅಂತ ಹೇಳಿ ನಾವು ಅಲ್ಲಿಂದ ಬರೋದಕ್ಕೆ ನಮಗೆ ಕಾಲು ಕೇಳೋಕೆ ಮನಸ್ಸಿಲ್ಲ. ಬಂದರೆ ಆಮೇಲೆ ಅವನು ಬರೆಸಿರೋ ವಿಲ್ ಗೊತ್ತಾದ್ದು ಯಾವಾಗ ಗೊತ್ತಾ? ಅವನ ಸತ್ತು ಅವನ ದಹನ ಕ್ರಿಯೆಯಾಗಿ ಅಸ್ಥಿ ಸಂಚಯನ ಆಗಿ 3 ದಿನ ಕಳೆದ ಮೇಲೆ ಅವನ ಮಗ ನನಗೇ ಕಳೆದಾದ್ರಿಗೆಲ್ಲ ಫೋನ್ ಮಾಡ್ತಾನೆ, ಬೀಚಿಗೆ ಹೋಗಿಬಿಟ್ಟ ಅಂತ. ಎಷ್ಟು ದಿನ ಆಯಿತು? 3 ದಿನ ಆಯಿತು. ನಾನು ಬೈದೆ ಎಲ್ಲ ಹಾಕೊಂಡು ಟ್ರಿಬಿ, ಇಲ್ಲ ಅಣ್ಣ ನೀವು ನನ್ನ ಬೈಬೇಡಿ, ಅವರು ಬರೆಸಿರೋ ವಿಲ್ಲೇ ಆಗಿದೆ. ನಾನು ಸತ್ತ ಮೇಲೆ ನನ್ನ ಸಾವಿನ ಸುದ್ದಿಯನ್ನು ನನ್ನ ದಹನ ಕ್ರಿಯೆ ಅಸ್ಥಿ ಸಂಚಯನ ಮುಗಿದ ಮೇಲೆ ಎಲ್ರಿಗೂ ಹೇಳ್ತಕ್ಕದ್ದು. ನನ್ನ ಯಾವ ಕರ್ಮಗಳನ್ನು ಮಾಡಬೇಡಿ ಮತ್ತು ವರ್ಷ ಪ್ರತಿಥಿತಿ ಮಾಡಬೇಡಿ. ಯಾಕೆಂದರೆ ನನ್ನ ಆತ್ಮಕ್ಕೆ ನೀವೆಲ್ಲ ಸೇವೆ ಮಾಡಿ ಶಾಂತಿ ಕೊಟ್ಟಿದ್ದೀರಿ. ನಿಮ್ಮ ಆನಂದವನ್ನು ನಾನು ಸ್ವಲ್ಪ ಮಟ್ಟಿಗೆ ನಾನು ಪ್ರಚೋದನೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳಿ ವಿಲ್ ಬರೆಸಿದ್ದಾನೆ ಅಂತ ಹೇಳ್ದ ಅವನ ಮಗ ಟ್ರಿಮ್ಮಿ. ಇದು ಎಂಥ ಆದರ್ಶ, ಎಂಥ ಸೊಗಸು, ಎಂಥ ದೊಡ್ಡತನ. ಈಗಿನ ಕಾಲದಲ್ಲಿ ನಾವು ವಿಲ್ ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಆಸ್ತಿ ಬರೆದಿದ್ದಾರೆ, ಯಾರಿಗೆ ಏನೇನು ಭಾಗ ಬರೆದಿಟ್ಟಿದ್ದಾರೆ, ಯಾವ ಬಂಗಾರ ಯಾವ ಬ್ಯಾಂಕ್ ಬ್ಯಾಲೆನ್ಸ್ ಯಾರಿಗೆ ಬರುತ್ತೆ ಅಂತ ಯೋಚನೆ ಮಾಡ್ತೀವಿ. ವಿಡಂಬನೆಯ ಸಾರ್ವಭೌಮ ಆಸ್ಕರ್ ವೈಲ್ಡ್ ಪ್ರತಿನಿಧಿ. ಆಸ್ಕರ್ ವೈಲ್ಡ್ ಅಂತವನು ಅಂತ ಇನ್ನೊಮ್ಮೆ ಹೇಳ್ತೀನಿ ನಿನಗೆ. ಅದನ್ನು ಕೇಳಿದ್ರೆ ಅಂತ್ಕೊಂಡು ನೀನು ವಿಡಂಬನೆಯನ್ನು ಪರಿಪೂರ್ಣವಾಗಿ ಅರ್ಥ ಮಾಡ್ಕೋತೀಯ. ಅದನ್ನು ನನಗೆ ಹೇಳಿದವನು ಬೀಚಿನೇ. ಆಸ್ಕರ್ ವೈಲ್ಡು ಇಂಗ್ಲೆಂಡಿನ ಒಬ್ಬ ದೊಡ್ಡ ವಾಗ್ಮಿ, ದೊಡ್ಡ ವಿಡಂಬನಕಾರ. ಅವನ ಜೀವನದಲ್ಲಿ ವಿಡಂಬನೆಯ ಸಾರ್ವಭೌಮ ಅಂತ ಅವನ ಹೆಸರು ತಗೊಂಡವನು. ನೈಟ್ಹುಡ್ ಕೊಟ್ಟರು, ಸರ್ ಟೈಟಲ್ ಕೊಟ್ಟರು ಅವನಿಗೆ. ಅಂಥವನು ಎಂಥ ವಿಡಂಬನೆಯನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ಇನ್ನೊಂದು ದಿನ ಅದ್ರ ಕಥೆ ಹೇಳ್ತೀನಿ ನಿನಗೆ. ಖಂಡಿತ ಅಪ್ಪಾಜಿ, ಆ ಒಂದು ದಿನಕ್ಕಾಗಿ ನಾನು ಕೂಡ ಕಾಯ್ತಿರ್ತೀನಿ. ಈ ದಿವಸ ನೀವು ಹೇಳಿದಂತಹ ಎಲ್ಲ ನಿಮ್ಮ ಅನುಭವದ ಮಾತಿಗೆ ಧನ್ಯವಾದಗಳು. ನಮಸ್ಕಾರ.
ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮ ಭೇಟಿ. ನಮಸ್ಕಾರ.